ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ನಾವು ನೋಡ್ತಾ ಇರೋದು ಆಲ್ಟರ್ನೇಟಿಂಗ್ ಕರೆಂಟ್. ಈ ಚಾಪ್ಟರ್ ಏನಿದೆಯಲ್ವಾ, ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಚಾಪ್ಟರ್ ಇದು. ನಂದು ಫೇವರೇಟ್ ಚಾಪ್ಟರ್ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್. ತುಂಬಾ ಫೇವರೇಟ್, ನಂಗೆ ತುಂಬಾ ಇಷ್ಟ ಈ ಚಾಪ್ಟರ್. ಈ ಚಾಪ್ಟರ್ ಯಾವ ರೀತಿ ಇದೆ ಅಂತಂದ್ರೆ, ನಾನು ಇದನ್ನ ಹೇಳ್ತಾ ಹೋದ್ರೆ ನಿಮ್ಗೆ ಕಂಟಿನ್ಯೂ ನಾನು 6 hours 7 hours ಸ್ಟ್ರೇಟ್ ಈ ಚಾಪ್ಟರ್ ಬಗ್ಗೆ ಹೇಳ್ಬಾರ್ದು. ಓಕೆನಾ, ಅಷ್ಟು ಇಂಟ್ರೆಸ್ಟಿಂಗ್ ಇದೆ. ಮತ್ತೆ ಈ ಚಾಪ್ಟರ್ ಹೇಳೋದಕ್ಕೂ ಅಷ್ಟು ಮಜಾ ಬರೋ ರೀತಿಯಲ್ಲಿ ಇದೆ. ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಈ ಚಾಪ್ಟರ್ ಏನಿದೆ ಇದರಲ್ಲಿ 5 ಮಾರ್ಕಿಂದ ಒಂದು ನ್ಯೂಮರಿಕಲ್ ಕೇಳ್ತಾರೆ. ಹಾಗೆ ಈ 1 ಮಾರ್ಕಿನ ಕ್ವಶನ್ ಏನಿದೆಯೋ ಅದು 2 ಇರುತ್ತೆ. ಓಕೆನಾ, ಅಂದ್ರೆ ಟೋಟಲ್ 7 ಮಾರ್ಕ್ ಈ ಚಾಪ್ಟರ್ ಇಂದ ಬರುತ್ತೆ. 7 ಮಾರ್ಕ್ ಈ ಚಾಪ್ಟರ್ ಇಂದ ಬರುತ್ತೆ. ಈ 2 ಕ್ವಶನ್ ಅನ್ನ 1 ಮಾರ್ಕಿನ ಕೇಳ್ತಾರಲ್ವಾ, ಯೂಶುವಲಿ ಏನ್ ಮಾಡ್ತಾರೆ ಅಂತಂದ್ರೆ MCQ ಒಂದು ಕೇಳ್ತಾರೆ, ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು ಕೇಳ್ತಾರೆ. ಅಥವಾ ಕೆಲವೊಮ್ಮೆ ಅವರಿಗೆ ಮನ್ಸ್ ಚೇಂಜ್ ಆಯ್ತು ಅಂದ್ರೆ 2 MCQ ನೇ ಕೇಳ್ಬಹುದು. ಆದರೆ 2 ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋ ಚಾನ್ಸಸ್ ತುಂಬಾ ಕಮ್ಮಿ. ಓಕೆ, ಒಂದೇ ನೀವು ಸದ್ಯ ತಲೆಯಲ್ಲಿ ಏನ್ ಇಟ್ಕೊಳ್ಳಿ, ಒಂದು MCQ ಕೇಳ್ತಾರೆ, ಹಾಗೆ ಒಂದು ಫಿಲ್ ಇನ್ ದ ಬ್ಲಾಂಕ್ ಕೇಳ್ತಾರೆ. ಹಾಗೆ 5 ಮಾರ್ಕಿನ ಕ್ವಶನ್ ಏನಿದೆಯೋ ಅಂದ್ರೆ ಅದು ನ್ಯೂಮರಿಕಲ್ ರೀತಿಯಲ್ಲಿ ಕೇಳ್ತಾರೆ. ಮತ್ತೆ ಈ ನ್ಯೂಮರಿಕಲ್ ಏನಿದೆ ಅಲ್ವಾ, 5 ಮಾರ್ಕಿನ ನ್ಯೂಮರಿಕಲ್ ತುಂಬಾ ಈಸಿ ನ್ಯೂಮರಿಕಲ್. ನಿಮ್ಗೆ ಜಸ್ಟ್ ಅದ್ರ ಫಾರ್ಮುಲಾ ಗೊತ್ತಿದ್ರೆ ಆಯ್ತು, ಮತ್ತೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕೆ ಅಂದ್ರೆ ಆ ವ್ಯಾಲ್ಯೂ ಅಂದ್ರೆ ಏನು ಅಂತ ಗೊತ್ತಿದ್ರೆ ಆಯ್ತು. ಓಕೆನಾ, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಆನ್ಸರ್ ತೆಗೆಯೋದು. ಎಕ್ಸ್ಟ್ರಾ ತಲೆ ಖರ್ಚು ಮಾಡುವಂತ ನ್ಯೂಮರಿಕಲ್ಸ್ ಇದ್ರಲ್ಲಿ ಕೇಳಲ್ಲ, ತುಂಬಾ ಈಸಿ ಡೈರೆಕ್ಟ್ ನ್ಯೂಮರಿಕಲ್ಸ್ ಕೇಳ್ತಾರೆ. ನಾನು ಹೇಳಿದ್ನಲ್ವಾ ಇದು ನನ್ನ ಫೇವರೇಟ್ ಚಾಪ್ಟರ್ ಅಂತ, ಹೀಗಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನನ್ಗೆ ತುಂಬಾ ಇಷ್ಟ. ಬಟ್ ಕರ್ಮ ನೋಡಿ ನಂದು, ಈ ಜಸ್ಟ್ ನಿಮ್ ಎಕ್ಸಾಮಿಗೆ 1.5 ತಿಂಗಳು ಇರ್ಬೇಕಾದ್ರೆ ನಾನು ವೇದಾಂತ ಸೇರ್ಕೊಂಡೆ. ಈಗ ಟೈಮ್ ತುಂಬಾ ಕಮ್ಮಿ ಇದೆ. ಇವಾಗ ನಾನು ಈ ಚಾಪ್ಟರ್ ಹಿಡ್ಕೊಂಡು ಆತ ಸ್ಪುಂಗಿದ್ರೆ ನಿಮ್ಮಲ್ಲಿ ಒಬ್ರು ನೋಡಲ್ಲ, ನಂಗೆ ಗೊತ್ತು. ಯಾಕಂದ್ರೆ ನಿಮ್ ಪರಿಸ್ಥಿತಿನೂ ಅದೇ ರೀತಿ ಇದೆ ಅಲ್ವಾ. ಬಂದಿದೆ ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ ನಿಮ್ದು. ಇದು 6 ಗಂಟೆ ನೀವು ಒಂದೇ ಚಾಪ್ಟರ್ ಹಚ್ಕೊಂಡು ಏನಕ್ಕೆ ಕೇಳ್ತೀರಾ? ಕೇಳಲ್ಲ. ಸೊ ಈ ಚಾಪ್ಟರ್ ಅಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಏನಿದೆಯೋ ಅದನ್ನ ಮಾತ್ರ ನೋಡ್ತಾ ಹೋಗೋಣ. ಬಾಕಿ ಫಾಲ್ತು ಟೈಮ್ ವೇಸ್ಟ್ ಎಲ್ಲ ಸದ್ಯಕ್ಕೆ ಬೇಡ. ಓಕೆನಾ, ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಹಾಕಿ, ಪೂರ್ತಿ ಕೇಳಕ್ ಇಂಟ್ರೆಸ್ಟ್ ಇದೆ ಹಂಗೆ ಹಂಗೆ ಅಲ್ಲ. ಅದ್ರ ಮೇಲೆ ಎಕ್ಸಾಮ್ ಆದ್ಮೇಲೆ ಬೇಕಾದ್ರೆ ಇನ್ನೊಂದ್ ದಿನ ಇದೇ ಚಾಪ್ಟರ್ ಹಿಡ್ಕೊಂಡು ಡಿಸ್ಕಸ್ ಮಾಡೋಣ, ಚೆನ್ನಾಗಿ ಕಲಿಯೋಣ. ಸರಿನಾ? ಈಗ ಸದ್ಯ ನಿಮ್ ತಲೆಯಲ್ಲಿ ಏನಿರ್ಬೇಕು, ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡ್ಬೇಕು ಅನ್ನೋದೇ ನಿಮ್ ತಲೆಯಲ್ಲಿ ಇರ್ಲಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಯೋಣ. ಇವಾಗ ಈ 5 ಮಾರ್ಕ್ ನ್ಯೂಮರಿಕಲ್ ಏನಿದೆ ಅಲ್ವಾ, ಇದ್ರ ಮೇಲೆ ನಮ್ದು ಹಾರ್ಡ್ ಫೋಕಸ್ ಇರುತ್ತೆ. ಈ 2ರಲ್ಲೂ 5 ಮಾರ್ಕ್ ನ್ಯೂಮರಿಕಲ್ ಮೇಲೆ ಹಾರ್ಡ್ ಫೋಕಸ್ ಇರುತ್ತೆ. ಮತ್ತೆ ಅದನ್ನ ಕಲಿಯೋಕ್ಕೋಸ್ಕರ ನಾವೇನೇನ್ ಕಲಿತೀವಲ್ವಾ, ಅದರಿಂದಾನೇ ನಮ್ದು 1 ಮಾರ್ಕಿನ ಕ್ವಶನ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಅದನ್ನ ಅಟ್ಲೀಸ್ಟ್ ಆ 4 ಆಪ್ಷನ್ ಅಲ್ಲಿ ಒಂದೇ ಆಪ್ಷನ್ ಅನ್ನ ಗೆಸ್ ಮಾಡುವಷ್ಟು ಸಾಮರ್ಥ್ಯ ಆದ್ರೂ ನಮಗೆ ಬರುತ್ತೆ. ಇದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಅಂದ್ರೆ ಈ ಚಾಪ್ಟರ್ ನಲ್ಲಿ ಇರುವಂತಹ ಟೋಟಲ್ 7 ಮಾರ್ಕ್ ಅಲ್ಲಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ 7 ನಲ್ಲಿ 7 ಮಾರ್ಕ್ ಬಿದ್ದೇ ಬೀಳುತ್ತೆ. ದಿಸ್ ಇಸ್ ಮೈ ಗ್ಯಾರಂಟಿ. ಸರಿನಾ? ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ಚಾಪ್ಟರ್ ಹೆಸರಿಗೆ ಬಂದ್ರೆ, ಚಾಪ್ಟರ್ ಏನ್ ಹೇಳುತ್ತೆ? ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಕರೆಂಟ್ ಏನಾಗಬೇಕು? ಆಲ್ಟರ್ ಆಗ್ತಾ ಇರಬೇಕು, ಅಂದ್ರೆ ಚೇಂಜ್ ಆಗ್ತಾ ಇರಬೇಕು. ಕರೆಂಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಾವಿವಾಗ ಸದ್ಯ ಒಂದು DC ಕರೆಂಟ್ ಅನ್ನು ನೋಡೋಣ. X ಆಕ್ಸಿಸ್ ನಲ್ಲಿ ನಾನು ಟೈಮ್ ಅನ್ನ ತಗೋತೇನೆ, ಹಾಗೆ Y ಆಕ್ಸಿಸ್ ಅಲ್ಲಿ ಕರೆಂಟ್ ಅನ್ನ ತಗೋತೇನೆ. ಓಕೆನಾ, ಹಾಗೆ ಇನ್ನೊಂದು ಗ್ರಾಫ್ ಬಿಡಿಸ್ಕೋತೀನಿ. ಇಲ್ಲಿ ನಾನು AC ಕರೆಂಟಿನ ಗ್ರಾಫ್ ಬಿಡಿಸ್ಕೋತೀನಿ. X ಆಕ್ಸಿಸ್ ಅಲ್ಲಿ ಅದೇ ರೀತಿ ಇಲ್ಲಿ ಟೈಮ್ ತಗೊಂಡಿದ್ನಲ್ವಾ, ಇಲ್ಲಿ ಕೂಡ ಟೈಮ್ ತಗೋತೀನಿ. ಹಾಗೆ Y ಆಕ್ಸಿಸ್ ಅಲ್ಲಿ ಕರೆಂಟ್ ಅನ್ನ ತಗೋತೀನಿ. ಓಕೆನಾ, ಎರಡು ಯಾವ ರೀತಿ ವ್ಯತ್ಯಾಸ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇದ್ರ ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋದಾದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ಬಿಡಿಸ್ಕೋತೀನಿ. ನಾನು ಒಂದು ಬ್ಯಾಟ್ರಿಯನ್ನ ಬಲ್ಬ್ಗೆ ಕನೆಕ್ಟ್ ಮಾಡಿದ್ದೀನಿ. ಬ್ಯಾಟ್ರಿಯಿಂದ ಬರೋ DC ಕರೆಂಟ್ ತಾನೆ, ಬ್ಯಾಟ್ರಿಯಿಂದ ಬರೋ DC ಕರೆಂಟ್ ತಾನೆ. ಸೊ DC ಕರೆಂಟ್ ಅನ್ನ ಸೂಚಿಸಬೇಕಾದ್ರೆ ನಾವು ಯೂಶುವಲಿ ಒಂದು ಬ್ಯಾಟ್ರಿಯನ್ನ ಸೂಚಿಸ್ತೀವಿ. ಸರ್ಕ್ಯೂಟ್ ಅಲ್ಲಿ ನಾನು DC ಸಪ್ಲೈ ಮಾಡಿದ್ದೀನಿ ಅಂದ್ರೆ ಅದಕ್ಕೊಂದು ಬ್ಯಾಟ್ರಿ ಹಾಕೊಂಡು ತೋರಿಸ್ತೀನಿ. DC ಕರೆಂಟ್ ಇದೆ ಸರ್ಕ್ಯೂಟ್ ಅಲ್ಲಿ, ಏನೋ ನಮ್ಗೆ ಗೊತ್ತಾಗೋಗುತ್ತೆ. ಇವಾಗ ಇಲ್ಲಿ ಏನ್ ಬರುತ್ತಪ್ಪ, ಈಗ ಈ ಸರ್ಕ್ಯೂಟ್ ಅಲ್ಲಿ ಯಾವತ್ತೂ ಒಂದೇ ರೀತಿ ಕರೆಂಟ್ ಹರಿತಾ ಇರುತ್ತೆ. ಹೌದಾ? ಈಗ ಸಪೋಸ್ ಈ ಸರ್ಕ್ಯೂಟ್ ಅಲ್ಲಿ 3 ಆಂಪಿಯರ್ ಕರೆಂಟ್ ಹರಿತಾ ಇದೆ ಅಂತ ಅನ್ಕೊಳ್ಳೋಣ. ಅದು ಯಾವತ್ತೂ 3 ಆಂಪಿಯರ್ ಆಗೇ ಇರುತ್ತೆ. ನೆಕ್ಸ್ಟ್ ಇದಾಯ್ತು, 1 ಸೆಕೆಂಡ್ ಆಯ್ತು 3 ಆಂಪಿಯರ್. ಆಮೇಲೆ ಇನ್ನೊಂದು ಸೆಕೆಂಡ್ ಆಯ್ತು, ಆವಾಗಲೂ 3 ಆಂಪಿಯರ್ ಕರೆಂಟ್ ಇರುತ್ತೆ. ಇನ್ನೊಂದು ಸೆಕೆಂಡ್ ಆಯ್ತು, ಆವಾಗಲೂ 3 ಆಂಪಿಯರ್ ಕರೆಂಟ್ ಇರುತ್ತೆ. ಇನ್ನೊಂದು ಸುಮಾರು ನಿಮಿಷ ಬಿಟ್ಟು ನೋಡಿ, ಆವಾಗಲೂ 3 ಆಂಪಿಯರ್ ಕರೆಂಟ್ ಇರುತ್ತೆ. ಅಂದ್ರೆ ಕರೆಂಟ್ ನ ವ್ಯಾಲ್ಯೂ ಏನಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಚೇಂಜ್ ಆಗ್ತಾ ಇರಲ್ಲ. ಬಟ್ ಆಲ್ಟರ್ನೇಟಿಂಗ್ ಕರೆಂಟ್ ವಿಷಯಕ್ಕೆ ಬರೋದಾದ್ರೆ ಅವಾಗ ನಾವು ಸಿಂಬಲ್ ಚೇಂಜ್ ಮಾಡಬೇಕು. ಇದಕ್ಕೆ ಸಪ್ಲೈ ಮಾಡ್ತಾ ಇರೋದೇನು ಇವಾಗ ನಾವು ಸಪ್ಲೈ ಮಾಡ್ತಾ ಇರೋದು ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ವೋಲ್ಟೇಜ್ ನ ಸಪ್ಲೈ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಈ ರೀತಿಯಾಗಿ ಒಂದು ಸಿಂಬಲ್ ಕೊಟ್ಕೋತೀವಿ, ಒಂದು ವೇವ್ ತರ ಒಂದು ಸಿಂಬಲ್ ಕೊಟ್ಕೋತೀವಿ. ಹಾಗೆ ಅದಕ್ಕೆ ಒಂದು ಸರ್ಕಲ್ ಹಾಕೊಂಡಿರ್ತೀವಿ. ಈ ರೀತಿ ಇದೆ ಅಂದ್ರೆ ಏನರ್ಥ? ನಂದು ಸರ್ಕ್ಯೂಟ್ ಗೆ ನಾನು ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಮಾಡಿದೀನಿ ಅಂತ ಅರ್ಥ. ಓಕೆನಾ? ಈಗ ಆಲ್ಟರ್ನೇಟಿಂಗ್ ಕರೆಂಟ್ ಸಪ್ಲೈ ಮಾಡಿದ್ರೆ ಕರೆಂಟ್ ಫಸ್ಟ್ 0 ಸೆಕೆಂಡ್ ಅಲ್ಲಿ 0 ಇರುತ್ತೆ, ಆಮೇಲೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಒಂದು ವ್ಯಾಲ್ಯೂ ತಲುಪತ್ತೆ. ಆಮೇಲೆ ಅಗೇನ್ ಕಮ್ಮಿ ಆಗಕ್ ಶುರು ಆಗುತ್ತೆ. ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕೆಳಗಡೆಗೆ ಒಂದು ವ್ಯಾಲ್ಯೂ ತಲುಪತ್ತೆ. ಅದಾದ್ಮೇಲೆ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಈ ರೀತಿಯಾಗಿ ಏನು ನಮ್ದು ವೇವ್ ನಡೀತಾ 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 ಇರುತ್ತೆ. ಓಕೆನಾ? ಈ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ. ಈ ರೀತಿ ಕಂಟಿನ್ಯೂ ಆಗುತ್ತೆ. ಮತ್ತೆ ಸರಿ, ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕರೆಂಟ್ ಹೆಚ್ಚಾಗತ್ತೆ ಹೆಚ್ಚಾಗತ್ತೆ ಹೆಚ್ಚಾಗತ್ತೆ, ಹಾಗೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ. ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರಲ್ಲ ಈ ತರ.
ಸೊ ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಇಲ್ಲಿ ನಮ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದೆ ಅಲ್ವಾ, ಇದಕ್ಕೆ ನಾವು ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಂತ ಕರಿತೀವಿ. ಹೌದಾ, ಪೀಕ್ ವ್ಯಾಲ್ಯೂ ಕರೆಂಟ್ ತಗೊಂಡಿದ್ದೀವಿ, ಹೀಗಾಗಿ ಇದು ಕರೆಂಟ್ ಇನ್ ಪೀಕ್ ವ್ಯಾಲ್ಯೂ. ಇದನ್ನ ನಾವು ಐ ನಾಟ್ ಅನ್ನೋದ್ರಿಂದ ನೋಡಿ ನೋಟ್ ಮಾಡ್ತೀವಿ. ಈ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಇದೆ ಅಲ್ವಾ, ಇದಕ್ಕೆ ಐ ನಾಟ್ ಅನ್ನೋದ್ರಿಂದ ನೋಡಿ ನೋಟ್ ಮಾಡ್ತೀವಿ. ಜಸ್ಟ್ ಇದು ಈಗ ಹೇಳಿರೋದೆಲ್ಲ ಬೇಸಿಕ್ ಥಿಂಗ್ಸ್. ಇವಾಗ ಒಂದೊಂದು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ತಾ ಹೋಗೋಣ. ಅಂದ್ರೆ ನನಗೆ ಯಾವ ರೀತಿ ಹೇಳಬೇಕು ಅಂತ ಮನ್ಸಿತ್ತಲ್ವ ಆ ರೀತಿ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಜಸ್ಟ್ ನಿಮ್ ಎಕ್ಸಾಮ್ ಸಲುವಾಗಿ ಮಾಡ್ಕೋತಾ ಇರೋರು. ಹೀಗಾಗಿ ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಹೋಗ್ತೇನೆ. ಕ್ಲಿಯರ್? ಹೋಗೋಣ ಮುಂದಕ್ಕೆ. ಇವಾಗ ನಾವು ಒಂದು ರೆಸಿಸ್ಟರ್ಗೆ ಎಸಿ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಅಂದ್ರೆ ಎಸಿ ವೋಲ್ಟೇಜ್ ಯಾವ್ದಕ್ಕೆ ಕೊಡೋಣ? ರೆಸಿಸ್ಟರ್ಗೆ ಕೊಡೋಣ. ಬಲ್ಬಿಗೆ ಬೇಡ, ಬಲ್ಬಲ್ಲಿ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ, ಬಟ್ ನಾವು ಸ್ಪೆಸಿಫಿಕಲಿ ರೆಸಿಸ್ಟರ್ ಅಂತ ತಗೊಂಡು ರೆಸಿಸ್ಟರ್ಗೆ ಎಸಿ ವೋಲ್ಟೇಜ್ ಕೊಡ್ತಾ ನೋಡೋಣ. ಈ ರೆಸಿಸ್ಟರ್ಗೆ ಎಸಿ ವೋಲ್ಟೇಜ್ ಕೊಟ್ಟಾಗ ಯು ಮಸ್ಟ್ ರಿಮೆಂಬರ್, ಇಲ್ಲಿ ವೋಲ್ಟೇಜ್ ಈ ರೆಸಿಸ್ಟರ್ ನ ಅಕ್ರಾಸ್ ಒಂದು ವೋಲ್ಟೇಜ್ ಇರುತ್ತೆ, ಹಾಗೆ ಇಡೀ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಇರುತ್ತೆ. ವೋಲ್ಟೇಜ್ ವೇರಿ ಆಗ್ತಾ ಇರುತ್ತೆ. ವೋಲ್ಟೇಜ್ ವೇರಿ ಆಗ್ತಾ ಇರುತ್ತೆ ಅಂದ್ರೆ ಆಬ್ವಿಯಸ್ಲಿ ಕರೆಂಟ್ ಕೂಡ ವೇರಿ ಆಗ್ತಾ ಇರುತ್ತೆ. ಎರಡು ಏನಾಗ್ತಾ ಇರುತ್ತೆ? ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅಂದ್ರೆ ಬೇಸಿಕಲಿ ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಫಿಕ್ಸ್ ಇರುತ್ತೆ, ಬಟ್ ಕರೆಂಟ್ ವೇರಿ ಆಗ್ತಾ ಇರುತ್ತೆ. ಕರೆಂಟ್ ಮೇಲೆ ಕೆಳಗೆ ಹೋಗ್ತಾ ಇರೋದ್ರಿಂದ ವೋಲ್ಟೇಜ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ವೋಲ್ಟೇಜ್ ಕೂಡ ಚೇಂಜ್ ಆಗುತ್ತೆ, ಕರೆಂಟ್ ಕೂಡ ಚೇಂಜ್ ಆಗುತ್ತೆ. ಓಕೆನಾ? ಇವಾಗ ಇದೇ ಗ್ರಾಫ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಒಂದ್ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ಸೇಮ್ ಗ್ರಾಫ್, ಅದೇ ರೀತಿ ಗ್ರಾಫ್ ಅನ್ನ ಯೂಸ್ ಮಾಡ್ಕೊಳ್ಳೋಣ, ಮತ್ತೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ಡಿ ಸಿ ಕರೆಂಟ್ ಬಿಟ್ಬಿಡಿ. ಇವಾಗ ಡಿ ಸಿ ತರ ಗಿಡ್ಸ್ಕೊಳ್ಳೋದು ಬೇಡ. ಡಿ ಸಿ ಆಲ್ರೆಡಿ ಕಲ್ತಿದ್ದೇವೆ. ಕರೆಂಟ್ ಇಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಎಷ್ಟು ಕಲಿಬೇಕೋ ಅದಕ್ಕಿಂತ ಜಾಸ್ತಿನೇ ಕಲ್ತಿದ್ದೇವೆ. ಎಕ್ಸಾಮಿಗೆ ಬೇಕಾಗಿರೋಕ್ಕಿಂತ ಜಾಸ್ತಿನೇ ಕಲ್ತಿದ್ದೇವೆ. ಬಟ್ ಇವಾಗ ಎಕ್ಸಾಮ್ ಹತ್ರ ಬಂದಿದೆ, ಟೈಮ್ ಕಮ್ಮಿ ಇದೆ, ಸೊ ಎಕ್ಸಾಮಿಗೆ ಬೇಕಾದಷ್ಟೇ ಕಲಿತಾ ಹೋಗೋಣ. ಇವಾಗ ಏನಿದೆ ಅಂತಂದ್ರೆ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು ಈಗ ವೈ ಆಕ್ಸಿಸ್ ನಲ್ಲಿ ವೋಲ್ಟೇಜ್ ತಗೋತೀನಿ, ಹಾಗೆ ಎಕ್ಸ್ ಆಕ್ಸಿಸ್ ನಲ್ಲಿ ಏನ್ ತಗೋತೀನಿ ಗೊತ್ತಾ? ಎಕ್ಸ್ ಆಕ್ಸಿಸ್ ನಲ್ಲಿ ಒಮೆಗಾ ಟಿ ತಗೋತೀನಿ. ಏನ್ ತಗೋತೀನಿ? ಒಮೆಗಾ ಟಿ ಅಂತ ತಗೋತೀನಿ. ಏನಾಗತ್ತೆ ಆಕ್ಚುಲಿ ಒಮೆಗಾ ಟಿ ಅಂತಂದ್ರೆ? ಒಮೆಗಾ ಅಂತಂದ್ರೆ ನೀವು ಕ್ಲಾಸ್ 11 ಅಲ್ಲಿ ಕಲ್ತಾ ಇರ್ತೀರಾ. ಒಮೆಗಾ ಅಂತಂದ್ರೆ ಆಂಗ್ಯುಲರ್ ವೆಲಾಸಿಟಿ, ಅಥವಾ ನಾವು ವೇವ್ ಅಂತ ನೋಡಿದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಹೌದಾ? ಒಮೆಗಾ ಅಂದ್ರೆ ಏನಿರುತ್ತೆ ಆಕ್ಚುಲಿ? ಒಮೆಗಾ ಅಂತಂದ್ರೆ ಏನ್ ಆಂಗಲ್ ಕವರ್ ಆಗುತ್ತೋ ಆ ಆಂಗಲ್ ಪರ್ ಟೈಮ್ ಅಂತ ಇರುತ್ತೆ. ಹೌದಾ? ಆಂಗ್ಯುಲರ್ ಸ್ಪೀಡ್, ಆಂಗಲ್ ಇನ್ ಸ್ಪೀಡ್. ಸೊ ಆಂಗಲ್ ಅನ್ನ ಟೈಮ್ ಜೊತೆ ಡಿವೈಡ್ ಮಾಡ್ಕೋಬೇಕು. ಸೊ ಆ ರೀತಿಯಾಗಿರುತ್ತೆ ನಮ್ದು ಆಂಗ್ಯುಲರ್ ಫ್ರೀಕ್ವೆನ್ಸಿ, ಈ ರೀತಿಯಾಗಿರುತ್ತೆ. ಹೌದಾ? ನಾವೀಗ ಏನ್ ತಗೊಂತಾ ಇದ್ದೇವೆ? ಒಮೆಗಾ ಟಿ ತಗೊಂತಾ ಇದ್ದೇವೆ. ಹೌದಾ? ಒಮೆಗಾ ಟಿ ತಗೊಂತಾ ಇದ್ದೇವೆ ಅಂದ್ರೆ ಇದಕ್ಕೆ ನಾವು ಟಿ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ನಮಗೆ ಏನ್ ಸಿಗತ್ತೆ ಅವಾಗ? ಈ ಟಿ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ನಮ್ಗೆ ಸಿಗೋದು ಬೇಸಿಕಲಿ ಥೀಟಾ ಸಿಗತ್ತೆ, ಆಂಗಲ್ ಸಿಗತ್ತೆ. ಈಗ ನಾವು ಎಕ್ಸ್ ಆಕ್ಸಿಸ್ ನಲ್ಲಿ ಏನ್ ತಗೋತಾ ಇದ್ದೇವೆ ಹಂಗಾದ್ರೆ? ಬೇಸಿಕಲಿ ವಿ ಆರ್ ಟೇಕಿಂಗ್ ಆಂಗಲ್. ಓಕೆನಾ? ಇವಾಗ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಿರುತ್ತಲ್ವಾ? ಸರ್ಕಲ್ ಬಗ್ಗೆ ತಿಳ್ಕೊಂಡಿರ್ತೀರಾ. ಇವಾಗ ಯಾವ್ದೋ ಒಂದು ವಸ್ತು ಇದು ಪಾಯಿಂಟ್ ಇದೆ, ಈ ಪಾಯಿಂಟ್ ಅಲ್ಲಿ ಒಂದು ಪೂರ್ತಿ ರೌಂಡ್ ಹೊಡಿತು ಅಂತ ಇಟ್ಕೊಳ್ಳಿ. ಓಕೆ, ಪೂರ್ತಿ ರೌಂಡ್ ಹೊಡಿತು ಅಂದ್ರೆ ಆಂಗಲ್ ಎಷ್ಟು ಕವರ್ ಆದಾಗಾಯ್ತು? 360 ಡಿಗ್ರಿ ಕವರ್ ಆದಾಗಾಯ್ತು. ಇದೇ 360 ಒಂದು ಪೂರ್ತಿ ರೌಂಡ್ ಹೊಡಿಲಿಕ್ಕೆ ನಾವು 2π ರೇಡಿಯನ್ ಅಂತ ಕರಿತೀವಿ. ರೇಡಿಯನ್ಸ್ ನಲ್ಲಿ ಹೇಳೋದಾದ್ರೆ, ಡಿಗ್ರಿಲಿ ಹೇಳೋದಾದ್ರೆ ಪೂರ್ತಿ 360 ಡಿಗ್ರಿ. ಹೌದಾ? ಸೊ ಆಂಗಲ್ ಹೇಳೋದಾದ್ರೆ ಒಂದು ಪೂರ್ತಿ ಸರ್ಕಲ್ 2π ರೇಡಿಯನ್ ಇರುತ್ತೆ ಅಂತ ಹೇಳ್ತೀವಿ. ಹೌದಾ? 2π ರೇಡಿಯನ್ ಇರುತ್ತೆ. ಅದೇ ರೀತಿ ಒಂದು ವೇವ್ ಪೂರ್ತಿ ಸೈಕಲ್ ಹೇಗಿರುತ್ತೆ? ಒಂದು ವೇವ್ದು ಯಾವ ರೀತಿ ಇರತ್ತಪ್ಪ ಅಂತಂದ್ರೆ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಆಮೇಲೆ ಪುನಃ ಅದೇ ಪೊಸಿಷನ್ಗೆ ಬರುತ್ತೆ. ಓಕೆನಾ? ಇಲ್ಲಿ ಯಾವ ಪೊಸಿಷನ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಪುನಃ ಅದೇ ಪೊಸಿಷನ್ಗೆ ಬಂದಿತ್ತಲ್ವಾ, ಹಾಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ವೇವ್ ಇದ್ದ ಜಾಗದಲ್ಲಿ ತಿರ್ಗಕ್ಕಾಗಲ್ಲ, ಮುಂದೋಗ್ಬೇಕದು. ಸೊ ಮುಂದೋಗ್ತಾ ಇರುತ್ತೆ, ಮೇಲಕ್ಕೆ ಹೋಗುತ್ತೆ, ಹಂಗೆ ಕೆಳಗೆ ಬರುತ್ತೆ, ಮತ್ತೆ ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದೆ ಪುನಃ ಅದೇ ಪೊಸಿಷನ್ಗೆ ಬರುತ್ತೆ. ಇದು ವೇವ್ದು ಒಂದ್ ಸೈಕಲ್. ಹೌದಾ? ಈ ಒಂದ್ ಸೈಕಲ್ ಏನಿರುತ್ತೆ, ಇದು ಒಂದ್ ಸೈಕಲ್ ಹೇಗೆ ನಾವು 2π ಅಂತೀವೋ ಹಾಗೆ ವೇವ್ ಅನ್ನ ಒಂದ್ ಸರ್ಕಲ್ ಜೊತೆ ಕಂಪೇರ್ ಮಾಡ್ಕೊಂಡು ಇದ್ರ ಒಂದ್ ಸೈಕಲ್ ಅನ್ನ ನಾವು 2π ಅಂತೀವಿ. ಅಂದ್ರೆ ಇದೇನಿದೆಯೋ ಅದು 2π ಅಂತೀವಿ. ಓಕೆನಾ? ಇಲ್ಲಿ ಒಂದು ಸೈಕಲ್ ಆಫ್ ವೇವ್ ಅನ್ನ ಬಿಡಿಸ್ಕೊಳ್ಳೋಣ. ಓಕೆನಾ? ಎಸಿ ವೇವ್ ಇದೇ ರೀತಿ ವೇರಿ ಆಗ್ತಾ ಇರತ್ತಲ್ವಾ. ಸೊ ಇದೇನಾಯ್ತು? ಪೂರ್ತಿ ಈ ಪಾಯಿಂಟ್ ಏನಾಯ್ತು? ಈ ಪಾಯಿಂಟ್ 2π ಆಯ್ತು. ಓಕೆನಾ? ಈ ಪಾಯಿಂಟ್ 2π ಆಯ್ತು. ಹಾಗಾದ್ರೆ ಈ ಪಾಯಿಂಟ್ ಏನಾಗ್ಬೇಕಾಯ್ತು? 2π, ಅರ್ಧ. ರೈಟ್? ಹಾಫ್ ಸರ್ಕಲ್ ಕಾಣಿಸ್ತಾ ಇದೆ. ಪೂರ್ತಿ ಸರ್ಕಲ್ 2π ಅಂತಂದ್ರೆ ಹಾಫ್ ಸರ್ಕಲ್ಗೆ ನಾವೇನ್ ಅನ್ಬೋದು? ಹಾಫ್ ಸರ್ಕಲ್ಗೆ ನಾವು π ಅಂತ ಕರಿಬಹುದು. ಸೊ ಈ ಪಾಯಿಂಟ್ ಏನಾಗುತ್ತೆ? ಈ ಪಾಯಿಂಟ್ π ಆಗುತ್ತೆ. ಹೌದಾ? ಅದೇ ರೀತಿ ಇದನ್ನ ಕಂಟಿನ್ಯೂ ಮಾಡಿದ್ರೆ ನಮ್ದು ವೇವ್ ಹೇಗೆ ಬರುತ್ತೆ? ಹೀಗೆ ಬರುತ್ತೆ, ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಆಕ್ಚುಲಿ ಇದನ್ನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಹೀಗೆ ಬರ್ತಾ ಹೋಗುತ್ತೆ. ಹೌದಾ? ಇದು π ಆಯ್ತು. 1π, 2π, ಈ ಪಾಯಿಂಟ್ ಏನಾಗುತ್ತೆ? 3π, ಈ ಪಾಯಿಂಟ್ ಏನಾಗುತ್ತೆ? 4π, ಈ ಪಾಯಿಂಟ್ ಏನಾಗುತ್ತೆ? 5π, ಈ ರೀತಿ ಆಗ್ತಾ ಹೋಗುತ್ತೆ. ಹೌದಾ? ಆಕ್ಚುಲಿ ಇಲ್ಲಿ ನಿಮ್ಗೆ ಒಂದು ಗ್ರಾಫ್ ತರ ಕಾಣಿಸ್ತಾ ಇದೆ ಅಲ್ವಾ? ಈ ಗ್ರಾಫ್ ನಿಮ್ಗೆ ಯಾವ್ದರ ಗ್ರಾಫ್ ತರ ಕಾಣಿಸ್ತಾ ಇದೆ? ಯಾವ ಗ್ರಾಫ್ ಇದು? ಯಾವ್ದ್ರ ಗ್ರಾಫ್ ಇದು? ಸ್ವಲ್ಪ ಟ್ರಿಗ್ನೋಮೆಟ್ರಿ ಅಲ್ಲಿ ಇಲ್ಲಿ ನೋಡ್ಕೊ ಬನ್ನಿ. ಟ್ರಿಗ್ನೋಮೆಟ್ರಿ ಎಲ್ಲ ಈ ರೀತಿ ಗ್ರಾಫ್ ಯಾವ್ದಕ್ಕೆ ಬರುತ್ತೆ? ಸೈನ್ಗೆ ಬರುತ್ತೆ. ಕರೆಕ್ಟಾ? ಸೈನ್ ವೇವಿನ ಗ್ರಾಫ್ ಇದೇ ರೀತಿ ಬರುತ್ತೆ. ಸೈನ್ ವ್ಯಾಲ್ಯೂ 0 ಇದ್ದಾಗ ಸೈನ್ ವ್ಯಾಲ್ಯೂನು 0 ಇರುತ್ತೆ.
ಇದು ಪೀಕ್ ಯಾವಾಗ ಹೋಗುತ್ತೆ, ಇದು ಇದು 0 ಇದು ಪೈ ಅಂತಂದ್ರೆ ಇದೇನಾಗ್ಬೇಕಾಯ್ತು, ಈ ಪಾಯಿಂಟ್ π/2 ಆಗ್ಬೇಕಾಯ್ತು. ಕರೆಕ್ಟಾ? ಸೊ π/2 ನಲ್ಲಿ ಏನಿರುತ್ತೆ, ಇದ್ರ ವ್ಯಾಲ್ಯೂ ಪೀಕ್ ನಲ್ಲಿ ಇರುತ್ತೆ, ಟಾಪ್ ಅಲ್ಲಿ ಇರುತ್ತೆ. ಸೈನ್ ವೇವ್ ಇಂದು ನೋಡಿ, ಸೈನ್ 90 ಡಿಗ್ರಿಯಲ್ಲಿ ಎಷ್ಟಿರುತ್ತೆ, ಪೀಕ್ ಅಲ್ಲಿ ಇರುತ್ತೆ. ರೈಟ್, ಸೈನ್ 90 ಡಿಗ್ರಿ ಅಂತಂದ್ರೆ ಪೀಕ್ ನಲ್ಲಿ ಇರುತ್ತೆ. ಪೀಕ್ ಮೀನ್ಸ್ 1 ನಲ್ಲಿ ಇರುತ್ತೆ ಸೈನ್ 90 ವ್ಯಾಲ್ಯೂ. ಅದಾದ್ಮೇಲೆ 90 ನಂತರ ಹೋಗ್ತಾ ಇದ್ದಾಗುವ 91, 92, 93, 100 ಎಲ್ಲ ಬರ್ತಾ ಇದ್ದಂಗೂ ಅದೇನಾಗುತ್ತೆ, ಮತ್ತೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಕಮ್ಮಿ ಆಗ್ತಾ ಬಂದು ಸೈನ್ 180 ಡಿಗ್ರಿ ಅಂದ್ರೆ ಪೈ ರೇಡಿಯನ್ ಆಗೋದ್ರಿಗೆ ಏನಾಗುತ್ತೆ, ಸೈನ್ ನ ವ್ಯಾಲ್ಯೂ ಅಗೇನ್ 0 ಆಗಿರುತ್ತೆ. ಹೌದಾ? ಸೊ ಅಂದ್ರೆ ಬೇಸಿಕಲಿ ನಮ್ದು ಇಲ್ಲಿ ವೇವ್ ಏನ್ ಸಿಗ್ತಾ ಇದೆ, ದಿಸ್ ಇಸ್ ಸೈನ್ ವೇವ್. ನಾವ್ ಈಗ ಇದ್ರ ವೋಲ್ಟೇಜ್ ಅನ್ನ, AC ವೋಲ್ಟೇಜ್ ಅನ್ನ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾವು ಹೇಗೆ ಬರಿಬಹುದು, ಈ AC ವೋಲ್ಟೇಜ್ ಏನಿದೆಯೋ ಇದು ಸೈನ್ ಥೀಟಾಗೆ ಏನಿರುತ್ತೆ, ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಬರಿಬಹುದು. ಹೌದಾ? ಸೈನ್ ಥೀಟಾಗೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಬಟ್ ನಾವಿಲ್ಲಿ ಥೀಟಾ ಜಾಗದಲ್ಲಿ ಏನ್ ತಗೊಂಡಿದ್ವಿ, ಒಮೆಗಾ ಟಿ ಅಂತ ತಗೊಂಡಿದ್ವಿ. ರೈಟ್, ಈ ಗ್ರಾಫ್ ಅಲ್ಲಿ ಥೀಟಾ ಒಮೆಗಾ ಟಿ ಎರಡು ಒಂದೇ. ಸೊ ವಿ ಇಸ್ ಪ್ರಪೋರ್ಷನಲ್ ಟು ಸೈನ್ ಒಮೆಗಾ ಟಿ ಅಂತ ಬರ್ಕೋಬಹುದು. ಇವಾಗ ಈ ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗಿಬೇಕಲ್ವಾ, ಸೊ ವಿ ಇಸ್ ಈಕ್ವಲ್ ಟು ತೆಗೆದ್ಮೇಲೆ ಒಂದು ಕಾನ್ಸ್ಟೆಂಟ್ ಹಾಕೋಬೇಕು ನಾವು. ಬಾಕಿ ಎಲ್ಲ ಇದ್ದಕ್ಕಿದ್ದಾಗೆ ಬರಿತೀವಿ, ಸೈನ್ ಒಮೆಗಾ ಟಿ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೋತೀವಿ. ಬಟ್ ಇಲ್ಲೊಂದು ಕಾನ್ಸ್ಟೆಂಟ್ ಹಾಕೋಬೇಕಲ್ವಾ. ಆ ಕಾನ್ಸ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಈ ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ. ಗ್ರಾಫ್ ಅಲ್ಲಿ ಇರುವಂತ ಪೀಕ್ ವ್ಯಾಲ್ಯೂ ಏನಿದೆಯೋ ಇದನ್ನ ನಾವು ಕಾನ್ಸ್ಟೆಂಟ್ ಆಗಿ ತಗೋತೀವಿ. ಆವಾಗ ವೈ ಆಕ್ಸಿಸ್ ನಲ್ಲಿ ಕರೆಂಟ್ ತಗೊಂಡಿದ್ವಿ, ಹೀಗಾಗಿ ಈ ಪಾಯಿಂಟ್ ಅನ್ನ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಕರೆದಿದ್ವಿ. ಇವಾಗ ಇಲ್ಲಿ ವೈ ಆಕ್ಸಿಸ್ ನಲ್ಲಿ ವಿ ಅಂತ ತಗೊಂಡಿದೀವಿ. ಕರೆಕ್ಟಾ? ಹೀಗಾಗಿ ವಿ ಪಾಯಿಂಟ್ ಅನ್ನು ಏನಂತ ಕರಿಬೇಕಾಯ್ತು, ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ಕರಿಬೇಕಾಯ್ತು. ಸೊ ದಿಸ್ ಈಸ್ ವಿ ನಾಟ್. ಓಕೆನಾ? ಸೊ ನಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಬರುತ್ತೆ, ವಿ ನಾಟ್ ಅಂತ ಬರುತ್ತೆ. ಇದು ನಿಮ್ಮ ಕರೆಂಟ್ ಇಲೆಕ್ಟ್ರಿಸಿಟಿಯ ಅತ್ಯಂತ ಬೇಸಿಕ್ ಎಕ್ಸ್ಪ್ರೆಷನ್. ಕ್ಲಿಯರಾ? ಇವಾಗ ನಾವು ಒಂದ್ ಸ್ವಲ್ಪ ಕರೆಂಟ್ ಬಗ್ಗೆ ಥಿಂಕ್ ಮಾಡೋಣ. ಇದೇ ಇದ್ರಲ್ಲಿ ಇದೇ ಫಾರ್ಮುಲಾದಲ್ಲಿ ಕರೆಂಟ್ ಅನ್ನು ಹಾಕೊಂಡು ನೋಡೋಣ ಏನಾಗುತ್ತೆ ಅಂತ. ಕರೆಂಟ್ ಬರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇದು ನಿಮ್ಗೆ ಗೊತ್ತಲ್ವಾ, ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಕರೆಂಟ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಆರ್ ಅನ್ನ ಈ ಕಡೆ ಓಡಿಸ್ತೀರಾ. ಕರೆಕ್ಟಾ? ಸೊ ಕರೆಂಟ್ ಬೇಕು ಅಂತಂದ್ರೆ ಆರ್ ಅನ್ನ ಈ ಕಡೆ ಓಡಿಸ್ತೀರಾ. ಕರೆಂಟ್ ಅಂದ್ರೆ ವಿ ಬೈ ಆರ್ ಅಂತ ಬರ್ಕೋತೀರಾ. ರೈಟ್? ಸೊ ನನಗೆ ಕರೆಂಟ್ ಬೇಕು, ಹೀಗಾಗಿ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನು ಆರ್ ಇಂದ ಡಿವೈಡ್ ಮಾಡ್ಕೋತೀನಿ. ಅವಾಗ ವಿ ಬೈ ಆರ್ ಆಗುತ್ತೆ, ನಮ್ಗೆ ಆಬ್ವಿಯಸ್ಲಿ ಕರೆಂಟ್ ಸಿಗುತ್ತೆ. ಹೌದಾ? ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಆರ್ ಇಂದ ಡಿವೈಡ್ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಅನ್ನ ಹಾಗೆ ಬಿಡಕ್ಕಾಗತ್ತಾ? ಇಲ್ಲ, ರೈಟ್ ಹ್ಯಾಂಡ್ ಸೈಡ್ ಅನ್ನು ಆರ್ ಇಂದ ಡಿವೈಡ್ ಮಾಡಬೇಕು. ವಿ ನಾಟ್ ಸೈನ್ ಥೀಟಾ ಸೈನ್ ಒಮೆಗಾ ಟಿ ಡಿವೈಡೆಡ್ ಬೈ ಆರ್ ಅಂತ ಮಾಡ್ಕೊಂಡೆ. ವಿ ಬೈ ಆರ್ ಅಂತಂದ್ರೆ ನಮ್ಗೆ ಏನ್ ಸಿಗತ್ತಪ್ಪ, ಐ ಸಿಗತ್ತೆ, ಕರೆಂಟ್ ಸಿಗತ್ತೆ. ಕರೆಕ್ಟಾ? ಸೊ ಇಲ್ಲಿ ನಮ್ಗೆ ಕರೆಂಟ್ ಸಿಗತ್ತೆ. ಇಲ್ಲಿ ನಾವ್ ಇದನ್ನ ಬೇಕಾದ್ರೆ ಚಂದ ಮಾಡಿನೂ ಬರ್ಕೋಬಹುದು. ಸೊ ವಿ ನಾಟ್ ಬೈ ಆರ್ ಸೈನ್ ಒಮೆಗಾ ಟಿ ಅಂತ ಬರ್ಕೊಂಡ್ರು ಏನ್ ತಪ್ಪಿಲ್ಲ ಇಲ್ಲಿ. ಹೌದಾ? ಸೊ ಮ್ಯಾಕ್ಸಿಮಮ್ ಕರೆಂಟ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಮಾಡ್ತಾ ಇದೀನಿ ನಾನು. ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಇವಾಗ ನನ್ಗೆ ಯಾವ ರೀತಿ ಕರೆಂಟ್ ಸಿಗ್ಬೇಕು, ಮ್ಯಾಕ್ಸಿಮಮ್ ಕರೆಂಟ್ ಸಿಗ್ಬೇಕು. ಹೌದಾ? ಸೊ ಈ ಜಾಗದಲ್ಲಿ ನಾನು ಮ್ಯಾಕ್ಸಿಮಮ್ ಕರೆಂಟ್ ಅಂತ ಬರ್ಕೋತೀನಿ, ಐ ನಾಟ್ ಅಂತ ಬರ್ಕೋತೀನಿ. ಓಕೆನಾ? ಇದು ಇನ್ನೊಂದು ಫಾರ್ಮುಲಾ, ಇದರಿಂದನೇ ನಾವು ತೆಗ್ದಿರೋದು ಈ ಫಾರ್ಮುಲಾ. ಈಗ ಎರಡೂ ಫಾರ್ಮುಲಾ ನೋಡ್ಕೊಳ್ಳಿ. ಇಲ್ಲಿ ಒಮೆಗಾ ಟಿ ಇದ್ದಷ್ಟಿದ್ದ ಸೈನ್ ಒಮೆಗಾ ಟಿ ಇರೋಲ್ಲ, ಇಲ್ಲಿ ಸೈನ್ ಒಮೆಗಾ ಟಿ ಅಂತ ಬಂದಿದೆ. ಜಾಸ್ತಿ ಏನಾದ್ರೂ ಆ್ಯಡ್ ಆಗಿದೆ ಇಲ್ಲಿ? ಏನು ಆ್ಯಡ್ ಆಗಿಲ್ಲ. ಇಲ್ಲಿ ಒಮೆಗಾ ಟಿ ಇದ್ದಲ್ಲಿ ಇಲ್ಲಿ ಒಮೆಗಾ ಟಿನೇ ಇದೆ, ಏನು ಇಲ್ಲಿ ವ್ಯತ್ಯಾಸ ಬಂದಿಲ್ಲ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಫೇಸ್ ಡಿಫ್ರೆನ್ಸ್ ಇರಲ್ಲ. ಫೇಸ್ ಡಿಫ್ರೆನ್ಸ್ ಅಂದ್ರೆ ಇವಾಗ ಇವರೆಲ್ಲ ಮಾಡ್ತಾರಲ್ವಾ, ಯಾರು ಸೈನಿಕರೆಲ್ಲ ಗಣರಾಜ್ಯೋತ್ಸವದ ಪೀರಿಯಡ್ ಅಲ್ಲಿ, ಹಾಗೆ NCC ಅವರೆಲ್ಲ ಕಾಲೇಜಲ್ಲಿ ಪರೇಡ್ ಮಾಡ್ತಾರಲ್ವಾ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರದೆಲ್ಲ ಕಾಲೆಲ್ಲ ನೋಡಿ ನೀವು ಎಷ್ಟು ಶಿಸ್ತಲ್ಲಿ ಹೋಗ್ತಾರೆ ಅಂತಂದ್ರೆ, ಒಬ್ಬನ ಕಾಲು ಮುಂದೋದಂಗೆ ಆ ಟೀಮಲ್ಲಿರೋ ಎಲ್ಲರ ಕಾಲು ಮುಂದಕ್ಕೆ ಹೋಗುತ್ತೆ. ಒಬ್ಬ ಹಿಂದಿನ ಕಾಲು ಎತ್ತದ ಅಂದ್ರೆ ಎಲ್ಲರದು ಹಿಂದಿನ ಕಾಲೇ ಎತ್ತದೆ. ಅಂದ್ರೆ ಒಂಥರ ಸಿಂಕ್ರೊನೈಸ್ ಆಗಿರ್ತಾರೆ ಅವರು, ಸೇಮ್ ಫೇಸ್ ನಲ್ಲಿ ಇರ್ತಾರೆ. ಒಬ್ಬ ಕಾಲು ಎತ್ತದಾನೆ, ಇನ್ನೊಬ್ಬನ ಕಾಲು ಹಿಂದ್ಗಡೆಗಿದೆ, ಇನ್ನೊಬ್ಬಂದು ಈ ರೀತಿ ಇದೆ ಅಂದ್ರೆ ಫೇಸ್ ನಲ್ಲಿ ಇದ್ದಾಗೈತೆ, ಇಲ್ಲ ಉಲ್ಟಾ ಇದ್ದಂಗಾಯ್ತದು. ಬಟ್ ಒಬ್ಬ ಕಾಲು ಎತ್ತಿದ್ದಾನೆ, ಇನ್ನೊಬ್ಬ ಅದೇ ಟೈಮಲ್ಲಿ ಕಾಲು ಎತ್ತಿದ್ದಾನೆ. ಒಬ್ಬ ಕಾಲು ಹಿಂದಕ್ಕೆ ತಗೊಂಡೋಗಿದ್ದಾನೆ, ಇನ್ನೊಬ್ಬ ಅದೇ ಟೈಮಲ್ಲಿ ಕಾಲನ್ನ ಹಿಂದಕ್ಕೆ ತಗೊಂಡಿದ್ದಾನೆ. ದಿಸ್ ಇಸ್ ಇನ್ ಫೇಸ್. ಗೊತ್ತಾಯ್ತಾ? ಒಟ್ಟೊಟ್ಟಿಗೆ ಹೋಗ್ಬೇಕು. ಇಲ್ಲಿ ವೋಲ್ಟೇಜ್ ಮತ್ತೆ ಕರೆಂಟ್ ಎರಡು ಇನ್ ಫೇಸ್ ಇರುತ್ತೆ, ಅಂದ್ರೆ ಒಂದೇ ಫೇಸ್ ನಲ್ಲಿ ಇರುತ್ತೆ ಅಂತ ಆಯ್ತು. ಇವೆರಡು ನೋಡಿದಾಗ ನಮ್ಗೆ ಕ್ಲಿಯರ್ ಆಗೋಯ್ತು. ಇದನ್ನೇ ನಾವು ಗ್ರಾಫ್ ನಲ್ಲಿ ಬಿಡಿಸೋದಾದ್ರೆ, ಬ್ಲೂ ಪೆನ್ ತಗೊಂಡ್ ಬಂದಿದ್ದೇನೆ. ಗ್ರಾಫ್ ನಲ್ಲಿ ಬಿಡಿಸೋದಾದ್ರೆ ನಾವು ಬಿಡಿಸೋಣ. ಓಕೆ, ಒಂದೇ ಫೇಸ್ ನಲ್ಲಿ ಇರೋ ರೀತಿಲಿ ಬಿಡಿಸ್ಬೇಕು. ಹೌದಾ? ಬಟ್ ಒಂದು ವಿಷಯ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ವೋಲ್ಟೇಜ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅಂತ. ವೋಲ್ಟೇಜ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಒಂದ್ ಸ್ವಲ್ಪ ಥಿಂಕ್ ಮಾಡಿ ಹೇಳಿ ಗೈಸ್, ಯಾವ್ದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಒಂದೇ ಫೇಸ್ ನಲ್ಲಿ ಇದೆ ಎರಡು, ಬಟ್ ಯಾವ್ದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ವೋಲ್ಟೇಜ್ ನ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂಡ್ ಕರೆಂಟ್ ನ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಯಾಕೆ? ವೋಲ್ಟೇಜ್ ಅನ್ನ ಆರಿಂದ ಡಿವೈಡ್ ಮಾಡಿದಾಗ ತಾನೇ ಕರೆಂಟ್ ಸಿಗೋದು. ಹೀಗಾಗಿ ಯಾರ ವ್ಯಾಲ್ಯೂ ಜಾಸ್ತಿ, ಈಗ ಯಾವುದೋ ಒಂದನ್ನ ಡಿವೈಡ್ ಮಾಡಿದಾಗ ಇದು ಸಿಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ
ಇದ್ರ ವ್ಯಾಲ್ಯೂ ಜಾಸ್ತಿ ಇರ್ಬೇಕಲ್ವಾ, ವೋಲ್ಟೇಜ್ ನ ವ್ಯಾಲ್ಯೂ ಜಾಸ್ತಿ ಇರಬೇಕು, ಕರೆಂಟ್ ನ ವ್ಯಾಲ್ಯೂ ಕಮ್ಮಿ ಇರಬೇಕು. ಯಾಕಂದ್ರೆ ವೋಲ್ಟೇಜ್ ಅನ್ನ ಡಿವೈಡ್ ಮಾಡಿದಾಗ, ವೋಲ್ಟೇಜ್ ಅನ್ನ ತುಂಡು ಮಾಡಿ ಏನೋ ಒಂದು ಪೀಸ್ ಸಿಗತ್ತಲ್ವಾ, ಆ ಪೀಸು ಕರೆಂಟು. ಹೀಗಾಗಿ ಆಬ್ವಿಯಸ್ಲಿ ವೋಲ್ಟೇಜ್ ನ ವ್ಯಾಲ್ಯೂ ಜಾಸ್ತಿ ಇರಬೇಕು, ಕರೆಂಟ್ ನ ವ್ಯಾಲ್ಯೂ ಕಮ್ಮಿ ಇರಬೇಕು. ಬಟ್ ದೇ ಆರ್ ಇನ್ ಫೇಸ್. ಹೀಗಾಗಿ ಒಂದೇ ಫೇಸ್ ನಲ್ಲಿ ಬಿಡಿಸ್ಕೋಬೇಕು, ಬಟ್ ಕರೆಂಟ್ ನ ವ್ಯಾಲ್ಯೂ ಕಮ್ಮಿ ಇರೋ ತರ ಬಿಡಿಸ್ಕೋಬೇಕು ನೀವು. ಓಕೆನಾ, ಈ ರೀತಿಯಾಗಿ ಬಿಡಿಸ್ಕೋಬೇಕು. ಇದ್ರ ಮೇಲೆ MCQ ಕೇಳ್ಬೋದು ಜಾಸ್ತಿ, ಅಂದ್ರೆ ಇನ್ನೇನು ಕೇಳಲ್ಲ. ಸೊ ನೀವು ಇದನ್ನ ಬಿಡಿಸ್ಬೇಕು ಅಂತ ಹೇಳ್ತಿಲ್ಲ ನಾನು, ಬಟ್ ಇದೇನು ಈ ರೀತಿ ಕೇಳಿದ್ರೆ, ಕ್ವಶನ್ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದೇ ಮುಖ್ಯ ಇಲ್ಲಿ. ಓಕೆನಾ, ಸೊ ಈ ರೀತಿ ಕೊಟ್ಟು ಎಲ್ಲ ಪ್ರಶ್ನೆ ಕೇಳ್ಬೋದು. ಹೀಗಾಗಿ ಇದು ಅರ್ಥ ಆದ್ರೆ ಏನು ಸಮಸ್ಯೆ ಇಲ್ಲ. ಇವಾಗ ಈ ರೀತಿಯಾಗಿ ಬಿಡಿಸಿದ್ದೀನಿ ನಾನು. ಓಕೆ, ಬ್ಲೂ ಕಲರ್ ಅಲ್ಲಿ ಇರೋದು ಕರೆಂಟ್. ಹೀಗಾಗಿ ಕರೆಂಟ್ ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬಂದಿತ್ತು ಅಲ್ವಾ, ಈ ಪಾಯಿಂಟ್ ಅನ್ನ ನಾನು I0 ಅಂತ ಕರ್ಕೋಬಹುದು. ಕ್ಲಿಯರ್ ಅಲ್ವಾ? ಎಲ್ಲ ಕ್ಲಿಯರ್ ಅಲ್ವಾ? ಹಾಗೆ ಇದರಲ್ಲಿ ನ್ಯೂಮರಿಕಲ್ ಕೇಳ್ತಾರಲ್ವಾ ಎಕ್ಸಾಮ್ ಅಲ್ಲಿ, ನ್ಯೂಮರಿಕಲ್ ನ ಕೇಳ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಒಂದು ಪಾಯಿಂಟ್ ಅಥವಾ ಇನ್ನೊಂದು ಫಾರ್ಮುಲಾ ನಿಮ್ಗೆ ಜಾಸ್ತಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪವರ್ ಕನ್ಸ್ಯೂಮ್ ಎಷ್ಟಾಗತ್ತೆ. ಒಂದು ಆಲ್ಟರ್ನೇಟಿಂಗ್ ಸೋರ್ಸ್ಗೆ ರೆಸಿಸ್ಟರ್ ಅನ್ನ ಜೋಡಿಸಿದಾಗ, ಆಲ್ಟರ್ನೇಟಿಂಗ್ ಸೋರ್ಸ್ಗೆ ತಗೊಂಡು ಹೋಗಿ ಒಂದು ರೆಸಿಸ್ಟರ್ ಅನ್ನ ಜೋಡಿಸಿದಾಗ, ಅಂದ್ರೆ ರೆಸಿಸ್ಟರ್ ಈ ರೀತಿ ಇರುತ್ತೆ. ಸೊ ರೆಸಿಸ್ಟರ್ ಅನ್ನ ಜೋಡಿಸಿದಾಗ ಇಲ್ಲಿ ಪವರ್ ಏನ್ ಕನ್ಸ್ಯೂಮ್ ಆಗುತ್ತೆ, ಪವರ್ ಏನು ಡಿಸಿಪೇಟ್ ಆಗತ್ತೆ ಅನ್ನೋದನ್ನ ಕೇಳಿದ್ರೆ ಅದೊಂದು ಫಾರ್ಮುಲಾ ಇರುತ್ತೆ, ನೆನ್ಪಿಟ್ಕೊಳ್ಳಿ ನೀವು. ಪವರ್ ಅನ್ನ P ಇಂದ ಡಿನೋಟ್ ಮಾಡ್ತಾರೆ. ಸೊ P ಇಸ್ ಈಕ್ವಲ್ ಟು I0 ಸ್ಕ್ವೇರ್ ಆರ್ ಡಿವೈಡೆಡ್ ಬೈ 2. ಇದು ಒಂದಿದೆ ಅಲ್ವಾ, ಈ ಎಕ್ಸ್ಪ್ರೆಷನ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಆಕ್ಚುಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುವಂತ ಕಾನ್ಸೆಪ್ಟ್ ಇದು, ಬಟ್ ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡುವಷ್ಟು ಟೈಮ್ ಇಲ್ಲ. ಹೀಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದು A4 ಒಂದು ಶೀಟ್, ಯಾವ್ದಾದ್ರು ಶೀಟ್ ತಗೊಂಡು ಪಕ್ಕದಲ್ಲಿ ಇದನ್ನ ಬರ್ದಿಟ್ಕೊಳ್ಳಿ. ತುಂಬಾ ಈಸಿ ಇದೆ. ಹೀಗೆ ಅನೇಕ ಫಾರ್ಮುಲಾಗಳನ್ನು ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರ್ ತುಂಬಾ ಫಾರ್ಮುಲಾ ಬರುತ್ತೆ, ಒಂದು 5-6 ಫಾರ್ಮುಲಾ, 7-8 ಫಾರ್ಮುಲಾ ಮ್ಯಾಕ್ಸಿಮಮ್ ಬರಬಹುದು. ಅದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳಿ, ಸರಿನಾ? ಇದಂತೂ ನೆನ್ಪಿಟ್ಕೊಳ್ಳುತ್ತೆ, ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆಕ್ಚುಲಿ ಇದನ್ನೇ ಪವರ್ ಇನ್ ಬೇಸಿಕ್ ಕಾನ್ಸೆಪ್ಟ್ ನಲ್ಲಿ ಹಾಕಿ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಇದು ಸಿಗತ್ತೆ. ಓಕೆ, ಸೊ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಹೆವಿ ಆಗುತ್ತೆ. ಈ ಕಮ್ಮಿ ಟೈಮ್ ನಲ್ಲಿ ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿ ಇದನ್ನ ಮಾಡಿಸಿದ್ದೇನೆ. ಓಕೆನಾ, ಕ್ಲಿಯರ್ ಅಲ್ವಾ? ಇದನ್ನ ಬರ್ದಿಟ್ಕೊಳ್ಳಿ ಪಕ್ಕದಲ್ಲಿ, ಎಲ್ಲಾದ್ರೂ ಇದನ್ನ ನೆನ್ಪಿಟ್ಕೊಳ್ಳಿ. ಒಂದು AC ಸೋರ್ಸ್ಗೆ ಒಂದು ರೆಸಿಸ್ಟರ್ ನ ಕನೆಕ್ಟ್ ಮಾಡಿದ ಕೇಸ್ ನಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಅಂಶಗಳೇನಪ್ಪಾ ಅಂದ್ರೆ, ಇದು ಒಂದು ಅಂಶನ ನೀವು ನೆನ್ಪಿಟ್ಕೋಬೇಕು, ಮರಿಲಿಕ್ಕಿಲ್ಲ. ಹಾಗೆ ಇವಂತೂ ನೆನ್ಪಿದ್ದೇ ಇರತ್ತೆ, ಏನು ಸಮಸ್ಯೆ ಇಲ್ಲ. ಹಾಗೆ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರುವ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ, ಇವೆರಡು ಫಾರ್ಮುಲಾ ನೋಡಿ, ನೀವು ಎರಡು ಫಾರ್ಮುಲಾ ನೋಡಿ, ಅಥವಾ ಅದು ಬೇಡ, ಜಸ್ಟ್ ನೀವು ಈ ಗ್ರಾಫ್ ನೋಡಿ ನಾವೇನ್ ಹೇಳ್ಬೋದು, ಎರಡು ಒಂದೇ ಫೇಸ್ ನಲ್ಲಿದೆ, ಅದರ ನಡುವೆ ಏನು ಫೇಸ್ ಡಿಫ್ರೆನ್ಸ್ ಇಲ್ಲ. ಇವನು ಮೇಲೋದಂಗೆ ಇವನು ಮೇಲೋಗಿದ್ದಾನೆ, ಇವನ್ ಕೆಳಗೋದ ಜೊತೆಗೆ ಇವನು ಕೆಳಗ್ ಬಂದಿದ್ದಾನೆ, ಇವನ್ ಜೊತೆಗೆ ಇವನು ಮೇಲೋಗಿದ್ದಾನೆ, ಇವನ್ ಜೊತೆಗೆ ಇವನು ಕೆಳಗ್ ಬಂದಿದ್ದಾನೆ. ಅಂದ್ರೆ ದೇ ಆರ್ ಇನ್ ಫೇಸ್, ಒಂದೇ ಫೇಸ್ ನಲ್ಲಿ ಇದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಇವಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಈ ಟಾಪಿಕ್ ಅಲ್ಲಿ ಕಲಿಬೇಕಾಗಿರೋದು ಇನ್ನೇನು ಇಲ್ಲ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ನಿಮ್ಗೆಲ್ಲ ಒಂದು ಪ್ರಶ್ನೆ, ನಿಮ್ ಮನೆಯಲ್ಲಿ ಈ AC ಸಾಕೆಟ್ ಅಲ್ಲೆಲ್ಲ ವೋಲ್ಟೇಜ್ ಬರುತ್ತಲ್ವಾ, ಅದು ಎಷ್ಟು ವೋಲ್ಟ್ ಬರುತ್ತೆ? ಎಷ್ಟು ವೋಲ್ಟ್ ಬರುತ್ತೆ AC? ಎಷ್ಟು ವೋಲ್ಟ್ ಬರುತ್ತೆ? ನೀವು ಹೇಳ್ತೀರಾ ಇಟ್ಸ್ ಅರೌಂಡ್ 220 - 240, ಯಾವ್ರೆ ತಗೊಂಡ್ರೆ 230 ವೋಲ್ಟ್ ಬರುತ್ತೆ ಅಂತ ಹೇಳ್ತೀರಾ, ಹೌದಾ? ಸೊ ಈ 230 ವೋಲ್ಟ್ ಬರುತ್ತೆ ಅಂತ ನಮ್ ಕಲ್ಪನೆಯಲ್ಲಿ ಇದೆ. ಬಟ್ ನಾನ್ ಹೇಳ್ತೀನಿ, ಇದು ನಮ್ AC ಸೈಕಲ್ ಆಗಿದ್ರೆ, ಸಪೋಸ್ ಇದನ್ನ ವೋಲ್ಟೇಜ್, ಇದನ್ನ ಇಲ್ಲಿ ನಾವು ಒಮೆಗಾ ಟಿ ತಗೊಳ್ಳೋಣ. ಓಕೆನಾ, ಈ ರೀತಿ ಇದ್ರೆ ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರುತ್ತಲ್ವಾ, ಇದು ಅರೌಂಡ್ 300ಕ್ಕಿಂತ ಜಾಸ್ತಿ ಬರುತ್ತೆ. ಇದೇನ್ ಬರುತ್ತೆ, ಇದ್ರ ವ್ಯಾಲ್ಯೂ 300ಕ್ಕಿಂತ ಜಾಸ್ತಿ ಬರುತ್ತೆ. ಓಕೆನಾ, ಇದ್ರ ವ್ಯಾಲ್ಯೂ 300ಕ್ಕಿಂತ ಜಾಸ್ತಿ ಬರುತ್ತೆ. ಹಂಗಾದ್ರೆ ಅವ್ರು ಏನು 230 ವೋಲ್ಟ್ ಏನೋ ಹೇಳ್ತಾರಲ್ವಾ, ಇದು ಏನು 230 ವೋಲ್ಟ್? ಹಂಗಾದ್ರೆ 230 ವೋಲ್ಟ್ ಏನು? ಇಷ್ಟೆಲ್ಲ ಕೊಟ್ರುನು, 300ಕ್ಕಿಂತ ಜಾಸ್ತಿ ವೋಲ್ಟ್ ಕೊಟ್ರುನು ಬರೀ 230 ವೋಲ್ಟ್ ಕೊಡ್ತೇವೆ ಅಂತ ಹೇಳ್ತಾರಲ್ವಾ ಸರ್, ಯಾಕೆ ಹಂಗೆ? ಯಾಕಂದ್ರೆ ಆ 230 ವೋಲ್ಟ್ ಅವ್ರು ಏನ್ ಹೇಳಿದಾರೆ, ಅದು RMS ವ್ಯಾಲ್ಯೂ ಅವ್ರು ಹೇಳಿದ್ದಾರೆ. ಓಕೆನಾ, RMS ವ್ಯಾಲ್ಯೂ ಹೇಳಿದ್ದಾರೆ. ಏನ್ RMS ಅಂದ್ರೆ? RMS ಅಂದ್ರೆ ರೂಟ್ ಮೀನ್ ಸ್ಕ್ವೇರ್. ಓಕೆ, RMS ಅಂದ್ರೆ ರೂಟ್ ಮೀನ್ ಸ್ಕ್ವೇರ್. ಇವಾಗ ಈಗ ಯಾವ್ದೋ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ನಂದು ಇಸ್ತ್ರಿ ಪೆಟ್ಟಿಗೆಗೆ ನಾನು ಹಾಕಿ ಅಲ್ಲಿ ಎಷ್ಟು ಹೀಟ್ ಆಗಿದೆ, ಅದ್ರ ಎನರ್ಜಿ ಎಲ್ಲ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಆವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ನನ್ಗೆ ವೋಲ್ಟೇಜ್ ಅನ್ನು ನಾನು ಹಾಕಿ ನೋಡಿದ್ರೆ, ಅದ್ರಲ್ಲಿ ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ ನೋಡಿದ್ರೆ ಅದು ಇಷ್ಟು ಬರಲ್ಲ. 300 ವೋಲ್ಟ್ ಕಿಂತ ಜಾಸ್ತಿ ಅದು ಪೀಕಲ್ ಕೊಟ್ರು ನಮ್ದು ಕ್ಯಾಲ್ಕುಲೇಷನ್ ಅಲ್ಲಿ ಇಷ್ಟು ಬರಲ್ಲ. ಏನಕ್ಕೆ ಅಷ್ಟು ಬರಲ್ಲ ಅಂದ್ರೆ, ಇಷ್ಟೆಲ್ಲ ಕರೆಂಟ್ ಅಲ್ಲ ಆಕ್ಚುಲಿ, ಇಷ್ಟೆಲ್ಲ ವೋಲ್ಟೇಜ್ ಅಲ್ಲ ಆಕ್ಚುಲಿ ಕೆಲಸನೇ ಮಾಡಿರಲ್ಲ. ಆಕ್ಚುಲಿ ಕೆಲಸ ಮಾಡಿರೋದು ಫಿಸಿಕಲಿ ನಾವು ಕೌಂಟ್ ಮಾಡೋ ರೀತಿಯಲ್ಲಿ ಕೆಲಸ ಆಗಿರೋದು ಯಾವ್ದು? RMS ವ್ಯಾಲ್ಯೂ. ಈ RMS ವ್ಯಾಲ್ಯೂನ ಹೆಂಗ್ ಕಂಡಿಡ್ತೀವಪ್ಪ ಅಂತಂದ್ರೆ, ಇಲ್ಲಿ ಏನು ಪೀಕ್ ವೋಲ್ಟೇಜ್ ಬರುತ್ತಲ್ವಾ, ಪೀಕ್ ವೋಲ್ಟೇಜ್ ಅಂದ್ರೆ V0 ಇಂದ ಡಿನೋಟ್ ಮಾಡ್ತೀವಿ. ಆ V0 ಅನ್ನ ರೂಟ್
2 ಇಂದ ಡಿವೈಡ್ ಮಾಡ್ಕೋತೀವಿ. ಸೊ ಹೀಗೆ ಆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅನ್ನ √2 ನಿಂದ ಡಿವೈಡ್ ಮಾಡಿದಾಗ ನಮ್ಗೆ ಯಾವ ವೋಲ್ಟೇಜ್ ಸಿಗುತ್ತೋ ಅದನ್ನ ನಾವು ಆರ್ ಎಂ ಎಸ್ ವೋಲ್ಟೇಜ್ ಅಥವಾ ರೂಟ್ ಮೀನ್ ಸ್ಕ್ವೇರ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ವಿ ಆರ್ ಎಂ ಎಸ್ ಅಂತಂದ್ರೆ ಏನು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ √2 ಇಂದ ಡಿವೈಡ್ ಮಾಡ್ಕೋಬೇಕು. ನಮ್ಗೆ ಆಕ್ಚುಲಿ ಕೆಲ್ಸಕ್ಕೆ ಬರೋದು ಅಷ್ಟೇ ವೋಲ್ಟೇಜ್. ಅಥವಾ ನಾವ್ ಇದನ್ನ ಲೈಕ್ ಡಿ ಸಿ ಈಕ್ವಿವ್ಯಾಲೆಂಟ್ ಅಂತಾನು ಹೇಳ್ಬೋದು. ಓಕೆ, ಅದೆಲ್ಲ ಬೇಡ. ಆಕ್ಚುಲಿ ಕೆಲ್ಸಕ್ಕೆ ಬರೋದು ಇಷ್ಟೇ. ಓಕೆ, ನಾವು ಅಲ್ಲಿ ಪೀಕ್ ಇಷ್ಟು ಕೊಟ್ಟರು ನಾವ್ ಆಕ್ಚುಯಲ್ ಕೆಲ್ಸಕ್ಕೆ ಬರೋದು ಇಷ್ಟೇ. ಸೊ ಇದನ್ನ ತೆಗೆದ್ರೆ ನಮ್ ಗ್ರಾಫ್ ಅಲ್ಲಿ ಒಂದು ಇಲ್ಲಿ ಬರುತ್ತದು. ಅಂದ್ರೆ V0, ಇದು V0 ಹೌದಾ? ಪೀಕ್ ಕರೆಂಟ್ ಎಷ್ಟಿರುತ್ತೆ? V0. ಪೀಕ್ ವೋಲ್ಟೇಜ್ ಎಷ್ಟಿರುತ್ತೆ? V0. ಸೊ ಆರ್ ಎಂ ಎಸ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, V0/√2. ಸೊ ಆರ್ ಎಂ ಎಸ್ ವ್ಯಾಲ್ಯೂ ಯೂಶ್ವಲಿ ಇಷ್ಟು ಲೆವೆಲಿಗೆ ಬರುತ್ತೆ, ಈ ಲೆವೆಲಿಗೆ ಬರುತ್ತೆ. ಯಾಕೆ ಹಂಗಾಗತ್ತಪ್ಪ ಅಂತಂದ್ರೆ ಇಡೀ ಸೈಕಲ್ ನಲ್ಲಿ ಇದು ಪೀಕ್ ವ್ಯಾಲ್ಯೂ ರೀಚ್ ಆಗೋದು ಎಷ್ಟು ಟೈಮ್ ಅಪ್ಪ? ಇಡೀ ಸೈಕಲ್ ಅಲ್ಲಿ ಪೀಕ್ ವ್ಯಾಲ್ಯೂ ರೀಚ್ ಆಗೋದೆಷ್ಟು? ಪೀಕ್ ವ್ಯಾಲ್ಯೂ ರೀಚ್ ಆಗೋದು ಜಸ್ಟ್ ಯಾವ್ದೋ ಒಂದು ಕ್ಷಣ. ಹೌದಾ? 300 ವೋಲ್ಟ್ ಬರೋದು ಎಲ್ಲಿ? ಯಾವ್ದೋ ಒಂದು ಕ್ಷಣದಲ್ಲಿ. ಬಟ್ ಅದ್ರ ಜಾಸ್ತಿ ಇಲ್ಲಿ ಬರುತ್ತೆ. ಓಕೆ, ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಎವರೇಜ್ ಕರೆಂಟ್ ಅಥವಾ ಎವರೇಜ್ ವೋಲ್ಟೇಜ್ ಇಲ್ಲಿ ಎಷ್ಟು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಎವರೇಜ್ ವೋಲ್ಟೇಜ್ ಎಷ್ಟಾಗುತ್ತೆ ಎ ಸಿ ನಲ್ಲಿ? ಎವರೇಜ್ ಒಂದು ಸೈಕಲ್ ತಗೊಳ್ಳಿ. ಇವಾಗ ನಾನಿಲ್ಲಿ ಒಂದು ಸೈಕಲ್ ಆಫ್ ಎ ಸಿ ಯೂಸ್ ಮಾಡಿದ್ದೇನೆ. ಹೌದಾ? 0 ಇಂದ ಶುರುವಾಯ್ತು, ಇಲ್ಲಿಗೆ ಹೋಯ್ತು, ಮತ್ತೆ ಎಷ್ಟು ಮೇಲೆ ಹೋಗಿತ್ತು ಅಷ್ಟೇ ಕೆಳಗೆ ಹೋಯ್ತು, ಮತ್ತೆ ವಾಪಸ್ 0ಗೆ ಬಂತು. ಎವರೇಜ್ ವೋಲ್ಟೇಜ್ ಎಷ್ಟಾಗ್ಬೇಕಪ್ಪ? ಎವರೇಜ್ ವೋಲ್ಟೇಜ್ 0 ಆಗ್ಬೇಕು. ಎವರೇಜ್ ವೋಲ್ಟೇಜ್ ಬೇರೆ, ಆರ್ ಎಂ ಎಸ್ ವೋಲ್ಟೇಜ್ ಬೇರೆ. ಆರ್ ಎಂ ಎಸ್ ವೋಲ್ಟೇಜ್ ಅಂದ್ರೆ ಏನು ಅಂತ ಗೊತ್ತಲ್ವಾ ನಿಮ್ಗೆ? ಮ್ಯಾಕ್ಸಿಮಮ್ ಅನ್ನ √2 ಇಂದ ಡಿವೈಡ್ ಮಾಡಿದ್ರೆ ಏನ್ ಸಿಗುತ್ತೋ ಅದು ಆರ್ ಎಂ ಎಸ್ ವೋಲ್ಟೇಜ್. ಎವರೇಜ್ ಅಂತಂದ್ರೆ ಇವ್ರು ಎವರೇಜ್ ತೆಗಿಬೇಕು ನೀವು. ಎವರೇಜ್ ಇಸ್ ಡಿಫ್ರೆಂಟ್, ಆರ್ ಎಂ ಎಸ್ ಇಸ್ ಡಿಫ್ರೆಂಟ್. ಎವರೇಜ್ ವೋಲ್ಟೇಜ್ ಏನೋ ಬರ್ಕೊಂಡ್ರಿ, ಎವರೇಜ್ ಕರೆಂಟ್ ಏನಾಗುತ್ತೆ? ಎವರೇಜ್ ಕರೆಂಟ್ ಸೇಮ್. ಎವರೇಜ್ ಕರೆಂಟ್ ಐ ಆರ್ ಎಂ ಎಸ್. ಸೊ ನನ್ಗೆ ಐ ಆರ್ ಎಂ ಎಸ್ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಮ್ಯಾಕ್ಸಿಮಮ್ ಕರೆಂಟ್ ಅನ್ನ √2 ಇಂದ ಡಿವೈಡ್ ಮಾಡ್ಬೇಕು. ಓಕೆ, ಇದು ಇಂಪಾರ್ಟೆಂಟ್. ಇದು ನೆನಪಿದ್ರೆ ಇದು ನೆನಪಿದ್ದೇ ಬಿಡತ್ತೆ, ಏನು ಸಮಸ್ಯೆ ಇಲ್ಲ. ಕ್ಲಿಯರ್ ಅಲ್ವಾ? ಇದು ನಮಗ್ ಬೇಕು ಯಾವ್ದು? ನ್ಯೂಮರಿಕಲ್ ಎಲ್ಲ ಸಾಲ್ವ್ ಮಾಡ್ಬೇಕಾರೆ. ಈಗ ಬರೀ ಇಷ್ಟು ವೋಲ್ಟೇಜ್ ಇದೆ, 230 ವೋಲ್ಟ್ ಸಪ್ಲೈ ಮಾಡಿದ್ದೇವೆ, 230 ವೋಲ್ಟ್ ಎ ಸಿ ಸಪ್ಲೈ ಮಾಡಿದ್ದೇವೆ ಅಂತ ಕ್ವಶನ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಆ 230 ವೋಲ್ಟ್ ಅಂತ ಅವ್ರು ಕೊಟ್ಟಿರೋದು ಏನು? ಮ್ಯಾಕ್ಸಿಮಮ್ ವೋಲ್ಟೇಜ್ ಅಲ್ಲ, ಅವ್ರು ಕೊಟ್ಟಿರೋದು ಇದು ಆರ್ ಎಂ ಎಸ್ ವೋಲ್ಟೇಜ್, ರೂಟ್ ಮೀನ್ ಸ್ಕ್ವೇರ್ ವೋಲ್ಟೇಜ್. ಬಟ್ ಅವ್ರು ಪೀಕ್ ವ್ಯಾಲ್ಯೂ ಹೇಳ್ಬೇಕಾದ್ರೆ ಬೈಬಿಟ್ಟು ಹೇಳ್ತಾರೆ ಪೀಕ್ ವ್ಯಾಲ್ಯೂ ಇಷ್ಟಿದೆ ಅಥವಾ ಮ್ಯಾಕ್ಸಿಮಮ್ ವೋಲ್ಟೇಜ್ ಇಷ್ಟಿದೆ ಅಂತ. ಬಟ್ ಬರೀ ವೋಲ್ಟೇಜ್ ಅಂತಂದ್ರೆ, ಬರೀ ಎ ಸಿ ವೋಲ್ಟೇಜ್ ಅಂತಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅರ್ಥ? ಆರ್ ಎಂ ಎಸ್ ವೋಲ್ಟೇಜ್ ಹೇಳ್ತಾ ಇದಾರೆ ಅಂತ. ಓಕೆನಾ? ಇವಾಗ ಇಂಡಕ್ಟರಿಗೆ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಹಾಗೆ ಕೆಪಾಸಿಟರಿಗೆ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ ಅಂತ ನೋಡೋಣ. ಈಗ ನಾನು ಹೇಗೆ ಥಿಂಕ್ ಮಾಡ್ತೀನಿ ಗೊತ್ತಾ? ನಾನ್ ಟೀಚರು, ನಾನ್ ಹೇಳ್ತಾ ಇದ್ದೀನಿ, ಮಕ್ಕಳು ಅರ್ಥ ಮಾಡ್ಕೊಂಡು ಆ ತರ ಅಲ್ಲ. ನಾನ್ ಥಿಂಕ್ ಮಾಡೋದು ಹೆಂಗೆ ಅಂತಂದ್ರೆ, ನಾನೇ ಇವಾಗ ಸ್ಟೂಡೆಂಟ್ ಆಗಿದ್ರೆ ನನಗೆ ಯಾವ ರೀತಿ ಸ್ಟಡಿ ಮಾಡಿದ್ರೆ ಈಸಿ ಆಗತ್ತಪ್ಪ ಅಂತ ನಾನ್ ಥಿಂಕ್ ಮಾಡ್ತೀನಿ. ಓಕೆನಾ? ಸೊ ಹೀಗಾಗಿ ನಾನ್ ಸ್ಟೂಡೆಂಟ್ ಆಗಿದ್ರೆ ನನ್ಗೆ ಈ ಕೆಪಾಸಿಟರು ಮತ್ತೆ ಇಂಡಕ್ಟನ್ಸ್ ಅನ್ನ ಎ ಸಿ ಸರ್ಕ್ಯೂಟ್ ಜೋಡಿಸಿದಾಗ ಹೇಗ್ ಬರುತ್ತೆ ಅನ್ನೋ ಕಂಪೇರೇಟಿವ್ ಸ್ಟಡಿ ಮಾಡೋದು ಈಸಿ ಆಗಿತ್ತು. ಸೊ ನಿಮ್ಗೂ ಅದೇ ರೀತಿ ಈಸಿ ಆಗುತ್ತೆ ಅನ್ಕೊಂಡು ಸ್ಟಡಿ ಮಾಡ್ತಾರೆ ಇದನ್ನೇ. ಐ ನೋ ನಿಮ್ಗೆ ಈ ಮೆಥಡ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಓಕೆನಾ? ಎರಡನ್ನು ಕಂಪೇರ್ ಮಾಡ್ತಾ ಸ್ಟಡಿ ಮಾಡೋಣ. ಇಲ್ಲಿ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ಒಂದು ಇಂಡಕ್ಟರ್ ಜೊತೆಗೆ ಎ ಸಿ ಸರ್ಕ್ಯೂಟ್ ಅನ್ನ, ಎ ಸಿ ಕರೆಂಟ್ ಕೊಡೋಣ. ಇದಕ್ಕೆ ಇಂಡಕ್ಟರಿಗೆ ಕೊಡೋಣ. ಓಕೆ, ಇಂಡಕ್ಟರಿಗೆ ಕೊಡೋಣ. ಇಂಡಕ್ಟರ್ನ ಈ ರೀತಿ ಸೂಚಿಸ್ತಾರೆ, ಗೊತ್ತಲ್ವಾ ನಿಮ್ಗೆ? ಇಂಡಕ್ಟರ್ ಈ ರೀತಿ ಸೂಚಿಸ್ತಾರೆ. ಇದನ್ನ ಒಂದು ಎ ಸಿ ಕೊಡೋಣ. ಎ ಸಿ ಕೊಡೋದು ಅಂದ್ರೆ ಈ ರೀತಿ ಸಪ್ಲೈ ಕೊಡ್ಬೇಕು. ಹೌದಾ? ಇವೆಲ್ಲ ನಿಮ್ಗೆ ಗೊತ್ತಲ್ವಾ? ಈ ರೀತಿಯಾಗಿ ಕೊಟ್ಟಿದ್ದೀನಿ. ಇಲ್ಲಿರೋದು ಇಂಡಕ್ಟನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಇಂಡಕ್ಟರ್ ಇದೆಯಲ್ವಾ? ಇಂಡಕ್ಟರ್ಗೆ ಒಂದು ಇಂಡಕ್ಟನ್ಸ್ ಇರುತ್ತೆ, ಅದನ್ನ ಎಲ್ ಅಂತ ಕರ್ಕೊಳ್ಳೋಣ. ಇಲ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಅನ್ನ ಬಿಡಿಸ್ಕೊಳ್ಳೋಣ. ಓಕೆನಾ? ಸೊ ಕೆಪಾಸಿಟರ್ ಕೊಡೋಣ. ಇಲ್ಲಿ ಒಂದು ಕೆಪಾಸಿಟರ್ ಈ ರೀತಿಯಾಗಿ ಬಿಡಿಸ್ತಾರೆ. ಎರಡು ಸೇಮ್ ಉದ್ದ ಇರುವಂತ ಎರಡು ಕಡ್ಡಿ ತಗೊಂಬಂದು ಅಕ್ಕಪಕ್ಕ ಇಡ್ತಾರೆ, ಈ ರೀತಿ ಬಿಡಿಸ್ಕೋತಾರೆ. ಇದಕ್ಕೆ ನಾವು ಕೊಡ್ಬೇಕಾಗಿರೋದೇನು? ಎ ಸಿ ಸರ್ಕ್ಯೂಟ್. ಸೊ ಈ ರೀತಿಯಾಗಿ ಕೊಟ್ಕೊಳ್ಳೋಣ. ಇಲ್ಲಿ ಎ ಸಿ ಕೊಟ್ಟಿದ್ದೀನಿ, ಎರಡು ಕಡೆ ಎ ಸಿ ಕೊಟ್ಟಿದ್ದೀನಿ. ಇಲ್ಲಿ ಇಟ್ಟಿರೋದು ಇಂಡಕ್ಟರ್, ಇಲ್ಲಿ ಇಟ್ಟಿರೋದು ಕೆಪಾಸಿಟರ್. ಇದರ ಕೆಪಾಸಿಟನ್ಸ್ ಅನ್ನ ಸಿ ಅಂತ ಕರ್ಕೊಳ್ಳೋಣ. ಈಗ ತುಂಬಾ 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 ಮೇನ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಕಿವಿ ಅಗ್ಲ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ದು ಇಂಡಕ್ಟರ್ದು ಏನ್ ಸರ್ಕ್ಯೂಟ್ ಇದೆಯಲ್ವಾ, ಇಂಡಕ್ಟರ್ಗೆ ಎ ಸಿ ಕೊಟ್ಟಾಗ ಇಂಡಕ್ಟಿವ್ ಸರ್ಕ್ಯೂಟ್ ಏನಿದೆಯಲ್ವಾ, ಎ ಸಿ ಸರ್ಕ್ಯೂಟ್ ಇದೆಯಲ್ವಾ, ಇಲ್ಲಿ ನೆನ್ಪಿರ್ಲಿ ಇಲ್ಲಿ ವೋಲ್ಟೇಜ್ ಮುಂದಕ್ಕಿರುತ್ತೆ. ಅಂದ್ರೆ ವೋಲ್ಟೇಜ್ ಲೀಡ್ಸ್ ಮುಂದಿರೋನ್ ಯಾರು? ಲೀಡ್ ಮಾಡೋನ್ ಯಾರು? ಇಲ್ಲಿ ವೋಲ್ಟೇಜ್ ಲೀಡ್ ಮಾಡ್ತಾನೆ. ಸೊ ಇದು ನೆನ್ಪಿಟ್ಕೊಳ್ಬೇಕಾಗಿರುವಂತ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಲೀಡ್ ಮಾಡೋನು ವೋಲ್ಟೇಜ್, ಇಲ್ಲಿ ಲೀಡ್ ಮಾಡೋನು ಯಾರು? ಇಲ್ಲಿ ಲೀಡ್ ಮಾಡೋನು ಕರೆಂಟ್. ಇಲ್ಲಿ ಲೀಡ್ ಮಾಡೋನು ಯಾರು? ಕರೆಂಟ್. ಸೊ ಕರೆಂಟ್ ಲೀಡ್ಸ್.
LEADS. ಓಕೆ, ಇಲ್ಲಿ ವೋಲ್ಟೇಜ್ ಲೀಡ್ ಮಾಡ್ತಾನೆ, ಇಲ್ಲಿ ಕರೆಂಟ್ ಲೀಡ್ ಮಾಡ್ತಾನೆ. ಹಾಗಾದ್ರೆ ನಮ್ಮ AC ಸರ್ಕ್ಯೂಟ್ಗೆ ರೆಸಿಸ್ಟರ್ ಕೊಟ್ಕೊಂಡಿದ್ವಲ್ವಾ, ಅಲ್ಲಿ ಯಾರು ಲೀಡ್ ಮಾಡ್ತಾ ಇದ್ದ? ಅಲ್ಲಿ ಯಾರು ಲೀಡ್ ಮಾಡ್ತಾ ಇಲ್ಲ ಆಗಿದ್ರು, ಇಬ್ರು ಒಂದೇ ಫೇಸ್ ನಲ್ಲಿದ್ರು. ಬೋತ್ ಆರ್ ಇನ್ ಫೇಸ್. ಹೌದಾ? ಸೊ ಅಲ್ಲಿ ಇಬ್ರು ಜೊತೆಗೆ ಹೋಗ್ತಾ ಇದ್ರು. ನೋಡಿದ್ರಲ್ವಾ ನೀವು ಗ್ರಾಫು ಅದೆಲ್ಲ ನೋಡಿದ್ರಿ, ಅಲ್ಲಿ ಇಬ್ರು ಜೊತೆಗೆ ಹೋಗ್ತಾ ಇದ್ರು. ಬಟ್ ಇಲ್ಲಿ ವೋಲ್ಟೇಜ್ ಮುಂದೆ ಹೋಗ್ತಾನೆ, ಕರೆಂಟು ಅವನ್ಕಿಂತ 90 ಡಿಗ್ರಿ ಹಿಂದಿರ್ತಾನೆ. ಇಲ್ಲಿ ವೋಲ್ಟೇಜ್ ಮುಂದೆ ಹೋಗ್ತಾನೆ, ಕರೆಂಟ್ ಅವನ್ಕಿಂತ π/2 ಹಿಂದಿರ್ತಾನೆ. ಓಕೆನಾ? ಇಲ್ಲಿ ಕರೆಂಟ್ ಮುಂದಿರ್ತಾನೆ, ವೋಲ್ಟೇಜ್ ಅವನ್ಕಿಂತ 90 ಡಿಗ್ರಿ ಹಿಂದಿರ್ತಾನೆ. ಅಂದ್ರೆ ಇಲ್ಲಿ ಕರೆಂಟ್ ಮುಂದಿರ್ತಾನೆ, ಹೌದಾ? ಹಾಗೆ ವೋಲ್ಟೇಜ್ ಅವನ್ಕಿಂತ π/2 ರೇಡಿಯನ್ ಹಿಂದಕ್ಕಿರ್ತಾನೆ. ಆ ರೀತಿಯಾಗಿರುತ್ತೆ. ನಾವಿಲ್ಲಿ ವೋಲ್ಟೇಜ್ ಅನ್ನು ಹೇಗೆ ಬರ್ಕೋತೀವಿ? ಸೈನ್ ವೇವ್ಗೆ ಅದು ಜೊತೆಯಲ್ಲಿತ್ತಲ್ವಾ. ಸೊ ವೋಲ್ಟೇಜ್ ಅನ್ನು ಯಾವ ರೀತಿ ಬರ್ಕೋತೀವಿ? ವೋಲ್ಟೇಜ್ ಇಸ್ ಈಕ್ವಲ್ ಟು ಏನಿರುತ್ತೆ, ಅದು ಸೈನ್ ವೇವ್ಗೆ ಜೊತೆಗಿರುತ್ತೆ. ಸೊ ಇಟ್ ಇಸ್ ಪ್ರಪೋರ್ಷನಲ್ ಟು ದಟ್ ಸೈನ್ ವೇವ್. ಸೊ ಥೀಟಾ ಜಾಗದಲ್ಲಿ ಒಮೆಗಾ ಟಿ ಅಂತ ಬರ್ಕೋತೀವಿ, ಯಾಕಂದ್ರೆ ಒಮೆಗಾ ಟಿ ಅಂದ್ರೇನೆ ಥೀಟಾ. ಸೊ ಒಮೆಗಾ ಟಿ ಅಂತ ಬರ್ಕೋತೀವಿ, ಸೈನ್ ಒಮೆಗಾ ಟಿ. ಅವಾಗ ಒಂದು ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗೆದು ಕಾನ್ಸ್ಟೆಂಟ್ ಹಾಕೊಂಡಿದ್ದೆ. ಏನ್ ಕಾನ್ಸ್ಟೆಂಟ್ ಇತ್ತು? ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂತ ಇತ್ತು. ಹೌದಾ? ವೋಲ್ಟೇಜ್ ಅನ್ನ ಈ ರೀತಿಯಾಗಿ ಬರ್ಕೋತೀವಿ. ರೆಸಿಸ್ಟರ್ ಜೊತೆಗೂ ವೋಲ್ಟೇಜ್ ಅದೇ ರೀತಿ ಇತ್ತು. ನಾವು ವೋಲ್ಟೇಜ್ ಅನ್ನು ಎಲ್ಲೂ ಚೇಂಜ್ ಮಾಡಕ್ ಹೋಗಲ್ಲ, ವೋಲ್ಟೇಜ್ ಇರೋ ಫಾರ್ಮುಲಾ ಎಲ್ಲೂ ಚೇಂಜ್ ಮಾಡಲ್ಲ. ಓಕೆನಾ? ಸೊ ಇಲ್ಲೂ ಅದೇ ರೀತಿಯಾಗಿ ಬರುತ್ತೆ. V ಇಸ್ ಈಕ್ವಲ್ ಟು V0 ಸೈನ್ ಥೀಟಾ, ಸೈನ್ ಒಮೆಗಾ ಟಿ ಅಂತಾನೆ ಬರುತ್ತೆ. ಓಕೆನಾ? ವೋಲ್ಟೇಜ್ ಇದೇ ರೀತಿ ಬರ್ಕೋತಾರೆ. ಇಲ್ಲಿ ಏನ್ ಹೇಳಿದೆ ನಾನು? ವೋಲ್ಟೇಜ್ ಲೀಡ್ಸ್. ಹೌದಾ? ವೋಲ್ಟೇಜ್ ಏನಿರುತ್ತೆ? ಮುಂದೆ ಇರುತ್ತೆ. ಅಂದ್ರೆ ಹಿಂದಿರೋನ್ ಯಾರು? ಕರೆಂಟ್. ಸೊ ಕರೆಂಟ್ ಇನ್ ಫಾರ್ಮುಲಾ ಬರ್ಕೋಬೇಕಾದ್ರೆ I0 ಸೈನ್ ಒಮೆಗಾ ಟಿ ಇತ್ತಲ್ವಾ, ಇಲ್ಲಿ ವೋಲ್ಟೇಜ್ ಮುಂದಿರ್ಬೇಕು, ಅಂದ್ರೆ ಕರೆಂಟ್ ಹಿಂದಿರ್ಬೇಕು. ಸೊ ಕರೆಂಟ್ ಹಿಂದಿರ್ಬೇಕು ಅಂದ್ರೆ ಒಮೆಗಾ ಟಿಗಿಂತ ಕಮ್ಮಿ ಇರಬೇಕು. ಹೌದಾ? ಸೊ ಒಮೆಗಾ ಟಿಗಿಂತ ಕಮ್ಮಿ ಇರಬೇಕು. ಎಷ್ಟು ಕಮ್ಮಿ ಇರಬೇಕು? 90 ಡಿಗ್ರಿ ಕಮ್ಮಿ ಇರಬೇಕು ಅಂತ ಹೇಳಿದ್ದೆ. ಅಂದ್ರೆ π/2 ಕಮ್ಮಿ ಇರಬೇಕು. ಹೌದಾ? ಇಲ್ಲಿ ಸೈನ್ ಒಮೆಗಾ ಟಿ ಬರ್ತಾ ಇತ್ತು, ಇಲ್ಲೇನ್ ಬರುತ್ತೆ? ಸೈನ್ ಒಮೆಗಾ ಟಿ, ಸಾರಿ ಬ್ರಾಕೆಟ್ ಇಲ್ಲಿ ಹಾಕೊಳ್ಳಿ ಚೆನ್ನಾಗಿರುತ್ತೆ. ಸೈನ್ ಒಮೆಗಾ ಟಿ ಮೈನಸ್ π/2 ಅಂತ ಇಲ್ಲಿಗೆ ಬರುತ್ತೆ. ಹೌದಾ? ಇಲ್ಲಿ ಏನಾಗುತ್ತೆ? ಕರೆಂಟ್ ಲೀಡ್ಸ್, ಕರೆಂಟ್ ಮುಂದಕ್ಕೆ ಇರುತ್ತೆ. ಸೊ ಕರೆಂಟ್ ಮುಂದಕ್ಕೆ ಇರೋದ್ರಿಂದ I ಇಸ್ ಈಕ್ವಲ್ ಟು I0 ಸೈನ್ ಒಮೆಗಾ ಟಿಗಿಂತ ಮುಂದೆ ಇರುತ್ತೆ. ಎಷ್ಟು ಮುಂದೆ ಇರುತ್ತೆ? 90 ಡಿಗ್ರಿ ಮುಂದಿರುತ್ತೆ, π/2 ಮುಂದಿರುತ್ತೆ. ಹೌದಾ? ಒಮೆಗಾ ಟಿಗಿಂತ ಮುಂದೆ ಇರುತ್ತೆ. ಸೊ ಪ್ಲಸ್ π/2. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಬರೋದು ರಿಯಾಕ್ಟನ್ಸ್ ಅಂತ ಬರುತ್ತೆ. ರಿಯಾಕ್ಟನ್ಸ್ ಅಂದ್ರೆ ಅದು ಒಂಥರ ರೆಸಿಸ್ಟೆನ್ಸ್ ಇದ್ದಂಗೆನೆ. ಏನು ರೆಸಿಸ್ಟೆನ್ಸ್ ಅಂದ್ರೆ ಏನು? ಕರೆಂಟ್ ಅನ್ನ ವಿರೋಧಿಸ್ತಾ ಇತ್ತು. ಹೌದಾ? ಯಾವಾಗ ರೆಸಿಸ್ಟರ್ ಹಾಕಿದಾಗ ಏನು ರಿಯಾಕ್ಟನ್ಸ್ ಬರುತ್ತೋ ಅದನ್ನ ನಾವು, ಅಥವಾ ರೆಸಿಸ್ಟೆನ್ಸ್ ಹಾಕಿದಾಗ ಏನು ಅಪೋಸಿಷನ್ ಆಗ್ತಾ ಇತ್ತೋ ಅದನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಇಂಡಕ್ಟರ್ ಇಟ್ಟಾಗ ಏನು ಅಪೋಸಿಷನ್ ಆಗುತ್ತೋ ಕರೆಂಟ್ಗೆ, ಕರೆಂಟ್ ಏನು ಅಪೋಸಿಷನ್ ಅನ್ನ ಫೀಲ್ ಮಾಡತ್ತೋ ಅದನ್ನ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ಅದೇ ರೀತಿ ಕೆಪಾಸಿಟರ್ ಇಟ್ಟಾಗ ಆ ಕರೆಂಟ್ ಏನ್ ಅಪೋಸಿಷನ್ ಅನ್ನ ಫೀಲ್ ಮಾಡತ್ತೋ ಅದನ್ನ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಇಟ್ಟಾಗ ರೆಸಿಸ್ಟೆನ್ಸ್ ಅಂತಾನೆ ಕರೆದು ಬಿಡ್ತೀವಿ. ಬಟ್ ಇಂಡಕ್ಟನ್ಸ್ ಇಟ್ಟಾಗ ಇಂಡಕ್ಟರ್ ಇಟ್ಟಾಗ ಇಂಡಕ್ಟನ್ಸ್ ಅಂತ ಕರೆಯಕ್ಕಾಗತ್ತಾ? ಇಲ್ಲ. ಇಂಡಕ್ಟನ್ಸ್ ಅಂದ್ರೆ ಬೇರೆ ಕ್ವಾಂಟಿಟಿ ಇದೆ. ಹೌದಾ? ಇಲ್ಲಿ ಕೆಪಾಸಿಟರ್ ಇಟ್ಟಾಗ ಕೆಪಾಸಿಟನ್ಸ್ ಅಂತ ಕರೆಯಕ್ಕಾಗತ್ತಾ? ಇಲ್ಲ. ಕೆಪಾಸಿಟನ್ಸ್ ಅಂದ್ರೇನೆ ಬೇರೆ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಹೌದಾ? ಕೆಪಾಸಿಟನ್ಸ್ ಅಂದ್ರೆ ಅದೇ ಕಲ್ತಿದ್ರಲ್ಲ ಆಲ್ರೆಡಿ. ಒಂದು ವೋಲ್ಟೇಜ್ ಕೊಟ್ಟಾಗ ಈ ಎರಡು ಪ್ಲೇಟ್ಗಳಲ್ಲಿ ಏನೇನು ಚಾರ್ಜ್ ಏನು ಅಕ್ಯುಮಿಲೇಟ್ ಆಗ್ತಾ ಇತ್ತು ಅದನ್ನ ನಾವು ಕೆಪಾಸಿಟನ್ಸ್ ಅಂತ ಕರಿತಾ ಇದ್ವಿ. ಹೌದಾ? ಅದರ ಒಂದು ಕೆಪಾಸಿಟನ್ಸ್ ಅಂತ ಕರಿತಿದ್ವಿ. ಬಟ್ ಇಲ್ಲಿ ಬೇರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೆಪಾಸಿಟಿವ್ ರಿಯಾಕ್ಟನ್ಸ್, ಇಲ್ಲಿ ಮಾತಾಡ್ತಿರೋದು ಇಂಡಕ್ಟಿವ್ ರಿಯಾಕ್ಟನ್ಸ್. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದ್ರೆ ಇಂಡಕ್ಟರ್ ಇದೆ. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್. ಓಕೆ, ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದ್ರೆ ಈ ರಿಯಾಕ್ಟನ್ಸ್ ಇದೆಯಲ್ವಾ, ಇದನ್ನ ಎಕ್ಸ್ ನಿಂದ ಡಿನೋಟ್ ಮಾಡ್ತಾರೆ. ಇಂಡಕ್ಟಿವ್ ರಿಯಾಕ್ಟನ್ಸ್ ತಾನೆ. ಸೊ ಇಲ್ಲಿ ಒಂದ್ ಸಣ್ಣ ಎಲ್ ಅಂತ ಕೊಟ್ಕೊಳ್ಳಿ, ಯಾಕಂದ್ರೆ ಇಂಡಕ್ಟನ್ಸ್ ಅನ್ನ ಎಲ್ ಇಂದ ಸೂಚಿಸ್ತಾರೆ. ನಮ್ಗೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಬೇಕು, ಹೀಗಾಗಿ ಎಕ್ಸ್ ಅಂತ ದೊಡ್ಡದಾಗಿ ಬರ್ದು ಕೆಳಗಡೆ ಸಬ್ಸ್ಕ್ರಿಪ್ಟ್ ನಲ್ಲಿ ಎಲ್ ಅಂತ ಬರ್ಕೊಳ್ಳಿ. ಇಸ್ ಈಕ್ವಲ್ ಟು ಒಮೆಗಾ ಎಲ್. ಓಕೆನಾ? ಒಮೆಗಾ ಎಲ್ ಯಾಕಂದ್ರೆ ಇಂಡಕ್ಟನ್ಸ್ ಇದೆ. ಓಕೆನಾ? ಸೊ ಹೀಗಾಗಿ ಈ ರೀತಿಯಾಗಿ ಒಂದು ಫಾರ್ಮುಲಾ ಬರುತ್ತೆ. ಈಗ ನಾವು ನೋಡೋಣ ಕೆಪಾಸಿಟಿವ್ ರಿಯಾಕ್ಟನ್ಸ್. ಕಂಪೇರ್ ಮಾಡಿ ಕಲಿಯೋಣ, ತಲೆಯಲ್ಲಿ ಉಳಿದ್ಬಿಡತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ ಈಗ ನಾವು ಕಲಿಯೋಣ ಕೆಪಾಸಿಟಿವ್ ರಿಯಾಕ್ಟನ್ಸ್. ಓಕೆ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತಂದ್ರೆ
ಸೇಮ್ ಇಲ್ಲಿ ರಿಯಾಕ್ಟನ್ಸ್ ಅನ್ನ ಎಕ್ಸ್ ನಿಂದ ಬರಿತಾ ಇದ್ವಿ, ಇಲ್ಲಿ ಎಕ್ಸ್ ನಿಂದ ಬರೆಯೋಣ. ಇಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ಇತ್ತು, ಹೀಗಾಗಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಎಲ್ ಅಂತ ಬರ್ಕೋತಿದ್ವಿ. ಇಲ್ಲಿ ಕೆಪಾಸಿಟಿವ್ ರಿಯಾಕ್ಟನ್ಸ್, ಹೀಗಾಗಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಸಿ ಅಂತ ಬರ್ಕೋತೀವಿ. ಇಸ್ ಈಕ್ವಲ್ ಟು, ಇವ್ರದ್ದು ಉಲ್ಟಾ ಅಲ್ವಾ, ಇಲ್ಲಿ ಯಾರು ಇಲ್ಲಿ ವೋಲ್ಟೇಜ್ ಮುಂದಿರ್ತಾನೆ, ಇಲ್ಲಿ ಕರೆಂಟ್ ಮುಂದಿರ್ತಾನೆ. ಸೊ ಇವೆರಡು ಉಲ್ಟಾ ಪುಲ್ಟಾ. ಸೊ ನಾವ್ ಇಲ್ಲೇನ್ ಬರ್ಕೋಬೇಕಂದ್ರೆ, ಇಲ್ಲಿ ಒಮೆಗಾ ಎಲ್ಲಿತ್ತು, ಇಲ್ಲಿ ಅವನು ಉಲ್ಟಾ ಇರ್ಬೇಕು, ಹೌದಾ. ಸೊ 1/ω ಸಮಥಿಂಗ್ ಬರಬೇಕು, 1/ω ಬರಬೇಕು. ಇಲ್ಲಿ ಎಲ್ಲಿತ್ತು, ಯಾಕಂದ್ರೆ ಇಂಡಕ್ಟನ್ಸ್ ಇತ್ತು, ಇಲ್ಲಿ ಕೆಪಾಸಿಟನ್ಸ್ ಇರುತ್ತೆ, ಹೀಗಾಗಿ ಸಿ ಬರುತ್ತೆ, ಹೌದಾ. ಒಮೆಗಾ ಸಿ ಅಂತ ಬರುತ್ತೆ. ಕ್ಲಿಯರ್ ಅಲ್ವಾ. ಈಗ ನಮಗ್ ಗೊತ್ತಲ್ವಾ ಒಮೆಗಾ ಅಂತಂದ್ರೆ ಏನು ಅಂತ. ಹೇಗೆ ಬರಿಬಹುದು ಈ ಒಮೆಗಾವನ್ನ? ಒಮೆಗಾವನ್ನೇ ನಾವು 2π ಇಂಟು ಫ್ರೀಕ್ವೆನ್ಸಿ ಅಂತ ಬರಿಬಹುದಲ್ವಾ. 2π ಇಂಟು ಫ್ರೀಕ್ವೆನ್ಸಿ ಎಫ್, ಹೌದಾ. ಈ ರೀತಿಯಾಗಿ ಬರಿಬಹುದು. ನಾವು 11th ಅಲ್ಲೆಲ್ಲ ಬರ್ಕೊಂತ ಬಂದಿದೀವಿ, ಒಮೆಗಾ ಆಂಗ್ಯುಲರ್ ವೆಲಾಸಿಟಿ 2πf ಅಂತ ಬರ್ಕೋತಾ ಬಂದಿದೀವಿ. ಸೊ ಒಮೆಗಾ ಜಾಗದಲ್ಲಿ 2πf ಅಂತ ಬರೆದ್ರೆ ಸೇಮ್ ಫಾರ್ಮುಲಾ ಏನಾಗುತ್ತೆ, 2πf ಇಂಟು ಎಲ್ ಆಗುತ್ತೆ. ಕೆಲವರು ಎಫ್ ಜಾಗದಲ್ಲಿ ಮ್ಯೂ ಅಂತ ಬರೀತಾರೆ, ಈ ರೀತಿಯಾಗಿ ಬರೀತಾರೆ, ಹೌದಾ. ಕೆಲವರು ಈ ರೀತಿಯಾಗಿ ಬರೀತಾರೆ, ಮ್ಯೂ ಅಂತ ಬರೀತಾರೆ, ಪರವಾಗಿಲ್ಲ. ನಾವು ನ್ಯೂನೋ ಅದು ಏನೋ ಒಂದು ಆ ರೀತಿ ಬರೀತಾರೆ, ಹೌದಾ. ವಿ ಅನ್ನೇ ಒಂದ್ ಸ್ವಲ್ಪ ಅಡ್ಡ ಮಾಡಿ ಗಾಳಿ ಬೀಸಿರ್ತಾರ, ಈ ಭತ್ತದ ತೆನೆಗೆಲ್ಲ ಗಾಳಿ ಬೀಸಿದಾಗ ಈ ರೀತಿ ಅಡ್ಡ ಆಗತ್ತಲ್ಲ, ಆ ರೀತಿ ಒಂದ್ ಸ್ವಲ್ಪ ವಿಚಿತ್ರವಾಗಿ ಬರೀತಾರೆ. ಬಟ್ ನಾವು ಅದು ಫ್ರೀಕ್ವೆನ್ಸಿ ತಾನೆ, ಅದಕ್ಕೆ ನಮ್ ಎಫ್ ಅಂತ ಬರೆದ್ರೆ ಅದು ಜಾಸ್ತಿ ನಮ್ ತಲೆಯಲ್ಲಿ ಉಳಿದ್ ಬಿಡುತ್ತೆ. ಹೀಗಾಗಿ ಫ್ರೀಕ್ವೆನ್ಸಿಯನ್ನು ನೀವು ಎಫ್ ಅಂತ ಬರ್ಕೊಳ್ಳೋದೇ ಇಟ್ಕೊಳ್ಳಿ, ಒಳ್ಳೆ ಹ್ಯಾಬಿಟ್ ಅದು, ಓಕೆನಾ. ಸೊ ಒಮೆಗಾ ಜಾಗದಲ್ಲಿ 2πf ಅಂತ ಬರೆದೆ, ಎಲ್ ಜಾಗದಲ್ಲಿ ಎಲ್ ಇದ್ದಕ್ಕಿದ್ದಾಗೆ ಇದೆ. ಅದೇ ರೀತಿ ಇಲ್ಲಿ ನೋಡೋಣ ಏನಾಗುತ್ತೆ. ಸೊ 1/, ಒಮೆಗಾ ಜಾಗದಲ್ಲಿ 2πf ಬರಿಬಹುದು, 2πf ಅಂತ ಬರಿಬಹುದು, ಸಿ ಜಾಗದಲ್ಲಿ ಸಿ ಅಂತಾನೆ ಬರ್ಕೊಂಡೆ. ಕ್ಲಿಯರ್ ಅಲ್ವಾ. ಇವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋ ಪಾಸ್ ಮಾಡ್ಕೋಬೇಕು, ಮತ್ತೆ ಇಲ್ಲಿ ಬರ್ದಿರೋದನ್ನೆಲ್ಲ ಒಂದ್ಸಲ ರಿವೈಸ್ ಮಾಡ್ಕೋಬೇಕು, ತಲೆಯಲ್ಲಿ ಅದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ಮಾಡ್ಕೊಂಡ್ರ ಎಲ್ಲ ಈ ಕೆಲಸ ಮಾಡಿದೀರಾ ಅನ್ಕೊಂಡಿದ್ದೀನಿ. ಇವಾಗ ಮುಂದಕ್ಕೆ ಹೋಗೋಣ. ಇನ್ನೊಂದು ವಿಷಯ ಹೇಳೋದು ಮರ್ತೋಗಿತ್ತು. ಈಗ ನಾವೇನು ಇಂಡಕ್ಟಿವ್ ರಿಯಾಕ್ಟನ್ಸ್ ಅಥವಾ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಏನ್ ನಾವು ಕಲ್ತ್ವೋ, ಇದ್ರ SI ಯೂನಿಟ್ ಅನ್ನ ನಿಮ್ದು MCQ ನಲ್ಲೋ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲೋ ಕೇಳ್ತಾರೆ. ಏನಾಗುತ್ತೆ ಅದರ SI ಯೂನಿಟ್? ನಾನು ಏನಂದಿದ್ದೆ, ಇಂಡಕ್ಟಿವ್ ರಿಯಾಕ್ಟನ್ಸ್ ಆಗಿರ್ಲಿ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಆಗಿರ್ಲಿ, ಇವೆರಡು ಏನ್ ಮಾಡುತ್ತೆ, ಕರೆಂಟ್ ಅನ್ನ ಅಪೋಸ್ ಮಾಡುವಂತ ಕೆಲಸ ಮಾಡುತ್ತೆ, ಹೌದಾ. ಜಸ್ಟ್ ಲೈಕ್ ರೆಸಿಸ್ಟೆನ್ಸ್ ಏನ್ ಮಾಡ್ತಿತ್ತು, ಕರೆಂಟ್ ಅನ್ನ ಅಪೋಸ್ ಮಾಡುವಂತ, ಕರೆಂಟ್ ಅನ್ನ ವಿರೋಧಿಸುವ ಗುಣಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತಾ ಇದ್ವಿ. ಸೊ ಇವು ಮಾಡ್ತಾ ಇರೋದು ಅದೇ ಕೆಲಸನೇ. ಹೀಗಾಗಿ ಆ ರೆಸಿಸ್ಟೆನ್ಸ್ ನ SI ಯೂನಿಟ್ ಏನಿತ್ತೋ, ಓಮ್ ಏನಿತ್ತೋ, ಇದೇನು ಓಮ್ ಈ ರೀತಿ, ಹೌದಾ. ಓಮ್ ಏನಿತ್ತೋ ಅದೇ SI ಯೂನಿಟ್ ಇದಕ್ಕೂ ಆಗತ್ತೆ, ಇದಕ್ಕೂ ಆಗತ್ತೆ. ಬಟ್ ಈ ರೆಸಿಸ್ಟೆನ್ಸ್ ಅಂದ್ರೇನು, ಅದು ಕೆಲಸ ಮಾಡೋ ರೀತಿನೇ ಬೇರೆ. ರೆಸಿಸ್ಟೆನ್ಸ್ ನಲ್ಲಿ ಏನಾಗ್ತಾ ಇತ್ತು, ರೆಸಿಸ್ಟೆನ್ಸ್ ಮೂಲಕ ನಮ್ದು ಈ ಚಾರ್ಜಸ್ ಪಾಸ್ ಆಗ್ಬೇಕಾದ್ರೆ ಅಲ್ಲಿರೋಕೆಲ್ಲ ಡಿಕ್ಕಿ ಹೊಡಿತಾ, ಕೊಲಿಜನ್ ಆಗ್ತಾ ಕರೆಂಟ್ ಅಪೋಸ್ ಆಗ್ತಾ ಇತ್ತು. ಬಟ್ ಇಲ್ಲಿ ಎಂತಂದ್ರೆ ಇಂಡಕ್ಟರ್ ನಲ್ಲಿ ಏನಾಗುತ್ತೆ, ಇಂಡಕ್ಟರ್ ನಲ್ಲಿ ಚಾರ್ಜ್ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಆ ಕ್ರಿಯೇಟ್ ಆಗಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅಪೋಸ್ ಮಾಡುತ್ತೆ, ಓಕೆನಾ. ಸೊ ಆ ರೀತಿಯಾಗಿ ಆಗತ್ತೆ. ಮಾಡ್ತಾ ಇರೋದು ಒಂದೇ ಕೆಲಸನೇ, ಮಾಡ್ತಿರೋದೇನು ಕರೆಂಟ್ ಅನ್ನು ಅಪೋಸ್ ಮಾಡೋದು, ಬಟ್ ಮಾಡುವ ಮೆಥಡ್ ಚೇಂಜ್ ಇದೆ. ಸೊ ಎಲ್ಲರದು SI ಯೂನಿಟ್ ಒಂದೇನೆ, ಬಟ್ ಅವಕ್ಕಿರುವಂತ ಫಿಸಿಕಲ್ ಕ್ವಾಂಟಿಟಿಯ ಹೆಸರನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡಿದೀವಿ. ಕ್ಲಿಯರ್ ಅಲ್ಲ. ಇವಾಗ ಎವರೇಜ್ ಪವರ್ ಕನ್ಸಂಪ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡುವ. ನಾವು ರೆಸಿಸ್ಟಿವ್ ಸರ್ಕಿಟ್ ಒಂದು ಇದಕ್ಕೆ ಎಸಿಗೆ ರೆಸಿಸ್ಟರ್ ಹಾಕಿದ್ವಲ್ಲ ಸ್ಟಾರ್ಟಿಂಗ್ ನಲ್ಲಿ, ಇದೇ ಚಾಪ್ಟರ್ ಸ್ಟಾರ್ಟಿಂಗ್ ನಲ್ಲಿ ಎಸಿಗೆ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಿದ್ವಿ. ಆವಾಗ ಅಲ್ಲಿ ಎವರೇಜ್ ಪವರ್ ಕನ್ಸಂಪ್ಷನ್ ಎಷ್ಟಿರುತ್ತೆ ಅಂತ ನೋಡಿದ್ವಿ. ಆ ಎವರೇಜ್ ಪವರ್ ಕನ್ಸಂಪ್ಷನ್ ಎಷ್ಟಿತ್ತು, P is equal to I0² R ಡಿವೈಡೆಡ್ ಬೈ 2 ಅಂತ ಇತ್ತು, ಹೌದಾ. ಅಲ್ಲಿನ ಪವರ್ ಇಷ್ಟಿತ್ತು. ಇದನ್ನ ನಾನು ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳಿದ್ದೆ, ಕರೆಕ್ಟಾ. ಈಗ ಇಲ್ಲಿ ಎವರೇಜ್ ಪವರ್ ಕನ್ಸಂಪ್ಷನ್ ಎಷ್ಟಾಗತ್ತೆ ಅಂತ ನೋಡೋಣ. ಈಗ ಇದರಲ್ಲಿ ಈ ಸರ್ಕಿಟ್ ನೋಡಿ, ರೆಸಿಸ್ಟೆನ್ಸ್ ಅಂತ ಬಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರೆಸಿಸ್ಟೆನ್ಸ್ ಅಂತ ಬಂದ್ರೆ ಎಷ್ಟಿದೆ, 0 ಇದೆ, ಹೌದಾ. ಸೊ R ಜಾಗದಲ್ಲಿ ನಾವೇನ್ ಹಾಕೋಬಹುದು, 0 ಹಾಕೋಬಹುದು. ಆವಾಗ ಎವರೇಜ್ ಪವರ್ ಕನ್ಸಂಪ್ಷನ್ ಎಷ್ಟಾಗತ್ತೆ, ಆಬ್ವಿಯಸ್ಲಿ ಎವರೇಜ್ ಪವರ್ ಕನ್ಸಂಪ್ಷನ್ 0 ಆಗತ್ತೆ, ಹೌದಾ. ಅದೇ ರೀತಿ ಕೆಪಾಸಿಟಿವ್ ಸರ್ಕಿಟ್ ಅಲ್ಲಿ ನೋಡಿ ಏನಾಗತ್ತೆ ಅಂತ, ಅಲ್ಲಿ ಏನಾಗುತ್ತೆ, ಇಲ್ಲೇನಾದ್ರೂ ರೆಸಿಸ್ಟೆನ್ಸ್ ಇದೆಯಾ, ಇಲ್ಲೂ ರೆಸಿಸ್ಟೆನ್ಸ್ ಇಲ್ಲ. ಸೊ R ಜಾಗದಲ್ಲಿ 0 ಹಾಕೋಬಹುದು. R ಜಾಗದಲ್ಲಿ 0 ಹಾಕೊಂಡ್ರೆ ಇಡೀ ವ್ಯಾಲ್ಯೂ 0 ಬರುತ್ತೆ. ಅಂದ್ರೆ ಇಲ್ಲೂ ಕೂಡ ಪವರ್ ನ ವ್ಯಾಲ್ಯೂ ಎಷ್ಟು ಬರುತ್ತೆ, ಎವರೇಜ್ ಪವರ್ ಎಷ್ಟು ಬರುತ್ತೆ, 0 ಅಂತ ಬರುತ್ತೆ. ಕ್ಲಿಯರ್. ಎವರೇಜ್ ಪವರ್ ಕನ್ಸಂಪ್ಷನ್ 0 ಅಂತ ಬರುತ್ತೆ. ಇವಾಗ ಈ ಫೇಸರ್ ಡಯಾಗ್ರಾಮ್ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ನಾನು ಸ್ಟಾರ್ಟಿಂಗ್ ಏನ್ ಅನ್ಕೊಂಡಿದ್ದೆ ಅಂದ್ರೆ ನಿಮ್ಗೆ ಇದ್ರಲ್ಲಿ 2 ಮಾರ್ಕಿಂದು 3 ಮಾರ್ಕಿಂದ ಎಲ್ಲ ಕ್ವಶನ್ ಕೇಳೋದಿಲ್ಲ ಅಲ್ವಾ, ಹೀಗಾಗಿ ಫೇಸರ್ ಡಯಾಗ್ರಾಮ್ ಬಿಡಿಸ್ಲಿಕ್ಕೆ ಕೇಳಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ನನಗೆ ಥಾಟ್ ಬಂತು,
ಸಪೋಸ್ ಫೇಸರ್ ಡಯಾಗ್ರಾಮ್ ಕೊಟ್ಟು 4 ಆಪ್ಷನ್ ಕೊಟ್ಟು ಅಂದ್ರೆ MCQ ಕೇಳ್ಬಿಟ್ರೆ ಅವಾಗ ಏನ್ ಮಾಡೋದು ಅಂತ, ಹೌದಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಕೇಳಿ. ಇದ್ರ ಮೇಲೆ MCQ ಕೇಳಿದ್ರು ಕೇಳ್ಬಹುದಲ್ವಾ, ಹೀಗಾಗಿ ಹೇಳ್ತಾ ಇದ್ದೇನೆ. ಯಾವ್ದೋ ಒಂದು ಫೇಸರ್ ಡಯಾಗ್ರಾಮ್ ಕೊಟ್ಟು ಇದು ಯಾವ್ದದ್ದು ಫೇಸರ್ ಡಯಾಗ್ರಾಮ್ ಅಂತ ಕೇಳಿದ್ರೆ ಆ ರೀತಿ ಪ್ರಶ್ನೆ ಬರ್ಬೋದಲ್ವಾ, ಹೀಗಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ರೀತಿ ನಾನು ಒಂದು ಹಾಕೊಂಡಿದ್ದೇನೆ. ಇವಾಗ ಒಂದು ಫೇಸರ್ ಡಯಾಗ್ರಾಮ್ ಹಾಕೋತೇನೆ, ಓಕೆನಾ? ಮೊದಲು ವೋಲ್ಟೇಜ್ ಬಿಡಿಸ್ಕೋತೇನೆ. ಯಾವತ್ತು ವೋಲ್ಟೇಜ್ ಅನ್ನ ನಾವು ಯಾವತ್ತು ಜಾಸ್ತಿ ಬಿಡಿಸ್ಕೋತೀವಿ, ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ, ವೋಲ್ಟೇಜ್ ನ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಕರೆಂಟ್ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಯಾಕಂದ್ರೆ ವೋಲ್ಟೇಜ್ ಅನ್ನ 6 ಇಂದ ಡಿವೈಡ್ ಮಾಡಿದಾಗ ಮಾತ್ರ ನಮ್ಗೆ ಕರೆಂಟ್ ಸಿಗೋದು. ಕರೆಂಟ್ ಸಿಗ್ಬೇಕು ಅಂದ್ರೆ ನಾವು ವೋಲ್ಟೇಜ್ ಅನ್ನ ಪೂರ್ಣ ಮಾಡ್ಬೇಕು. ದೊಡ್ಡ ವೋಲ್ಟೇಜ್ ಇರುತ್ತೆ, ಅದನ್ನ 6 ಇಂದ ಡಿವೈಡ್ ಮಾಡಿದಾಗ ಸಿಗುವಂತ ಪೀಸ್ ಏನಿದೆ ಅದು ಕರೆಂಟ್, ಹೌದಾ? ಸೊ ಇದನ್ನ ಅಂದ್ರೆ ಜಾಸ್ತಿ ಯಾರು ಇರ್ಬೇಕಾಯ್ತು, ಆಬ್ವಿಯಸ್ಲಿ ವೋಲ್ಟೇಜ್ ನ ವ್ಯಾಲ್ಯೂ ಜಾಸ್ತಿ ಇರ್ಬೇಕಾಯ್ತು, ಕರೆಂಟ್ ನ ವ್ಯಾಲ್ಯೂ ಕಮ್ಮಿ ಇರುತ್ತೆ ಯೂಶುವಲಿ, ಹೌದಾ? ಹೀಗಾಗಿ ವೋಲ್ಟೇಜ್ ಅನ್ನ ಒಂದ್ ಸ್ವಲ್ಪ ಜಾಸ್ತಿ ಬಿಡಿಸ್ಕೋತೇವೆ. ಫೇಸರ್ ಡಯಾಗ್ರಾಮ್ ಅಲ್ಲಿ ಕರೆಂಟ್ ಅನ್ನ ಅದಕ್ಕಿಂತ ವೋಲ್ಟೇಜ್ ಅನ್ನು ಬಿಡಿಸ್ಕೋತೀವಲ್ವ, ಅದಕ್ಕಿಂತ ಒಂದು ಚಿಕ್ಕ ಏರೋನಿಂದ ಬಿಡಿಸ್ಕೋತೇವೆ. ಓಕೆ, ಕರೆಂಟ್ ಅನ್ನ ಹೀಗೆ ಬಿಡಿಸ್ಕೊಂಡಿದ್ದೇನೆ ನಾನು, ಓಕೆನಾ? ಇದು ಕರೆಂಟ್, ಇದು ವೋಲ್ಟೇಜ್. ಓಕೆ, ಆಕ್ಚುಲಿ ವೋಲ್ಟೇಜ್ ಇರೋದು ಇಲ್ಲಿಂದ ಇಲ್ಲಿ, ಡಯಾಗ್ರಾಮ್ ಅಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ, ಬಟ್ ನೀವು ಅರ್ಥ ಮಾಡ್ಕೋತೀರಲ್ವಾ? ವೋಲ್ಟೇಜ್ ಇರೋದು ಇಲ್ಲಿಂದ ಇಲ್ಲಿ, ವೋಲ್ಟೇಜ್ ದೊಡ್ಡ ಇದೆ, ಕರೆಂಟ್ ಚಿಕ್ಕ ಇದೆ. ಈಗ ಅವ್ರು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಸಪೋಸ್ ಈ ಆಂಗಲ್ ಏನಿದೆ ಇದು ಎಕ್ಸ್ ಆಕ್ಸಿಸ್, ಈ ಆಂಗಲ್ ನಿಂದ ಇದು ಮಾಡಿರುವಂತಹ ಇದು ಎಕ್ಸ್ ಆಕ್ಸಿಸ್ ನಿಂದ ಇದು ಮಾಡಿರುವಂತಹ ಆಂಗಲ್, ಇದನ್ನ ಒಮೆಗಾ ಟಿ ಅಂತ ಕರಿಬಹುದು. ಒಮೆಗಾ ಟಿ ಅಂದ್ರೆ ತೀಟಾ, ಹೌದಾ? ತೀಟಾ ಅನ್ನೋದು ಒಂದು, ಒಮೆಗಾ ಟಿ ಅನ್ನೋದು, ಒಮೆಗಾ ಟಿ ಅಂತಾನೆ ಕರೆಯೋದು ರೂಢಿ ಇದೆ, ಹೀಗಾಗಿ ಒಮೆಗಾ ಟಿ ಅಂತ ಇದನ್ನು ಕರ್ಕೊಂಡ್ರು. ಇವಾಗ ಅವ್ರು ಕೇಳ್ತಾ ಇದ್ದಾರೆ ಇದು ಯಾವುದರ ಫೇಸರ್ ಡಯಾಗ್ರಾಮ್ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಈಗ ನೀವು ನೋಡಿ, ಇದು ಎಷ್ಟು ಆಂಗಲ್ ಮಾಡಿದೆ, ಕರೆಂಟ್ ಎಷ್ಟು ಆಂಗಲ್ ಮಾಡಿದೆ, ಒಮೆಗಾ ಟಿ ಅನ್ನುವಂತ ಆಂಗಲ್ ಮಾಡಿದೆ. ವೋಲ್ಟೇಜ್ ಎಷ್ಟು ಆಂಗಲ್ ಅನ್ನ ಮಾಡಿದೆ, ಒಮೆಗಾ ಟಿ ಅಂತ ಆಂಗಲ್ ಮಾಡಿದೆ. ಅಂದ್ರೆ ಯಾವುದೋ ಒಂದು ಇನ್ಸ್ಟೆನ್ಸ್ ಅಲ್ಲಿ ಎರಡರದ್ದು ಆಂಗಲ್ ಏನಿದೆ ಸೇಮ್ ಇದೆ, ಯಾವತ್ತೂ ಸೇಮ್ ಇರುತ್ತೆ. ಆಂಗಲ್ ಯಾವತ್ತು ಸೇಮ್ ಇರುತ್ತೆ ಅಂದ್ರೆ ಏನರ್ಥ, ಇಬ್ರು ಜೊತೆಗೆ ಮೇಲಕ್ಕೆ ಹೋಗ್ತಿದ್ದಾರೆ, ಇಬ್ರು ಜೊತೆಗೆ ಕೆಳಗೆ ಬರ್ತಾ ಇದ್ದಾರೆ, ಇಬ್ರು ಜೊತೆಗೆ ಮೇಲಕ್ಕೆ ಹೋಗ್ತಾ ಇದ್ದಾರೆ, ಇಬ್ರು ಜೊತೆಗೆ ಕೆಳಗೆ ಬರ್ತಾ ಇದ್ದಾರೆ, ಹೌದಾ? ಸೊ ಈ ರೀತಿ ಜೊತೆಗೆ ಹೋಗಿ ಜೊತೆಗೆ ಸಾಕ್ತಾ ಇರೋರು ಯಾವ್ದ್ರಲ್ಲಿ, ರೆಸಿಸ್ಟರ್ ಅನ್ನ ಬಿಡಿಸ್ಕೊಂಡಾಗ, ಹೌದಾ? ಈ ರೀತಿಯಾಗಿರುತ್ತೆ. ಒಂದು AC-ಗೆ ನಾವು ರೆಸಿಸ್ಟರ್ ಅನ್ನ ಕೊಟ್ಕೊಂಡಾಗ ಮಾತ್ರ ಅವೆರಡು ಒಂದೇ ಫೇಸ್ ನಲ್ಲಿ ಇರುತ್ತೆ. ಇಬ್ರು ಜೊತೆಗೆ ಹೋಗ್ತಾರೆ, ಜೊತೆಗೆ ಎಳಿತಾರೆ, ಜೊತೆಗೆ ಹೋಗ್ತಾರೆ, ಜೊತೆಗೆ ಎಳಿತಾರೆ, ಹೌದಾ? ಸೊ ಅದು ಇನ್ ಫೇಸ್ ನಲ್ಲಿ ಇರೋದು ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಮಾತ್ರ. ಸೊ ಇದಕ್ಕೆ ಆನ್ಸರ್ ಏನಾಗಬೇಕು, AC-ಗೆ ರೆಸಿಸ್ಟರ್ ಕನೆಕ್ಟ್ ಮಾಡಿದಾಗ ಏನ್ ಬರುತ್ತೋ ಅದೇ ಆ ರೀತಿ ಆಪ್ಷನ್ ಯಾವ್ದು ಬರುತ್ತೋ ಅದನ್ನ ನೀವು ಟಿಕ್ ಮಾಡಬೇಕು. ಈಗ ಸಪೋಸ್ ಈ ರೀತಿಯಾಗಿ ಕೇಳಿದ್ರಪ್ಪ ಕ್ವಶನ್ ಅನ್ನು ಒಂದ್ ಸ್ವಲ್ಪ ಚೇಂಜ್ ಮಾಡ್ಬಿಟ್ರು. ನಮ್ದು ವೋಲ್ಟೇಜ್ ಇಲ್ಲಿದೆ, ವೋಲ್ಟೇಜ್ ಇಷ್ಟಿದೆ, ದಿಸ್ ಇಸ್ ವೋಲ್ಟೇಜ್. ಬಟ್ ಕರೆಂಟ್ ಅನ್ನ ಕೊಡ್ಬೇಕಾದ್ರೆ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಕರೆಂಟ್ ಅನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸಪೋಸ್ ಕರೆಂಟ್ ಅನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ವೋಲ್ಟೇಜ್ ನಷ್ಟೇ ದೊಡ್ಡ ಬಿಡಿಸದ್ನಾ? ಇಲ್ಲ, ವೋಲ್ಟೇಜ್ ನಷ್ಟೇ ದೊಡ್ಡ ಬಿಡಿಸಬಾರ್ದು, ಕರೆಂಟ್ ಅನ್ನು ಒಂದ್ ಸ್ವಲ್ಪ ಚಿಕ್ಕದ್ ಬಿಡಿಸ್ಬೇಕು. ಓಕೆ, ಚಿಕ್ಕದ್ ಬಿಡಿಸ್ಬೇಕು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇವೆರಡರ ನಡುವೆ ಏನ್ ಆಂಗಲ್ ಇದೆಯೋ ದಿಸ್ ಇಸ್ 90 ಡಿಗ್ರಿ ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ 90 ಡಿಗ್ರಿ. ಹಾಗೆ ಈ ಆಂಗಲ್ ಏನಿದೆಯೋ ದಿಸ್ ಇಸ್ ಒಮೆಗಾ ಟಿ ಅಂತ ಅವ್ರು ಹೇಳಿದ್ದಾರೆ. ಒಮೆಗಾ ಟಿ ಅಂತ ಅವ್ರು ಹೇಳಿದ್ದಾರೆ. ಇವಾಗ ಇದನ್ನ ನೋಡಿ ನೀವು ಗೆಸ್ ಮಾಡಬೇಕು ಇದು ಯಾವುದರ ಫೇಸರ್ ಡಯಾಗ್ರಾಮ್ ಅಂತ. ಓಕೆ, ನಾವ್ ಅದನ್ನ ನೋಡಿದ್ರೆ ನಮಗ್ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ, ಇದು ಒಮೆಗಾ ಟಿ ಇದೆ. ಬಟ್ ಇಲ್ಲಿ ಕರೆಂಟ್ ಏನಿದೆ ಅಲ್ವಾ, ಐ ಏನಿದೆ ಅಲ್ವಾ, ಇದು ಇದಕ್ಕಿಂತ ವೋಲ್ಟೇಜ್ಗಿಂತ 90 ಡಿಗ್ರಿ ಹಿಂದೆ ಇದೆ, 90 ಡಿಗ್ರಿ ಕಮ್ಮಿ ಇದೆ. ಎಕ್ಸ್ಗಿಂತ ಕೆಳಗಿದೆ ಅಂದ್ರೆ ಕಮ್ಮಿ ಇದೆ ಅಂತ ಅರ್ಥ. 90 ಡಿಗ್ರಿ ಕಮ್ಮಿ ಇದೆ. ಸೊ ಇದು 90 ಡಿಗ್ರಿ ಕಮ್ಮಿ ಇದೆ ಅಂತಂದ್ರೆ ಇದು ಲೀಡ್ ಮಾಡ್ತಿರೋನು ಯಾರಿಲ್ಲಿ, ಲೀಡ್ ಮಾಡ್ತಾ ಇರೋನು ವೋಲ್ಟೇಜ್. ವೋಲ್ಟೇಜ್ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಲೀಡ್ ಮಾಡ್ತಾ ಇದ್ದಾನೆ, ವೋಲ್ಟೇಜ್ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಸೊ ವೋಲ್ಟೇಜ್ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಇದು ಯಾವ ರೀತಿ ಸರ್ಕ್ಯೂಟ್ ಆಯ್ತು, ಇದು ಇಂಡಕ್ಟಿವ್ ಸರ್ಕ್ಯೂಟ್ ಆಯ್ತು. ಕ್ಲಿಯರಾ? ಸೊ ಇಂಡಕ್ಟಿವ್ ಸರ್ಕ್ಯೂಟ್ ಲೆಕ್ಕದಲ್ಲಿ ಯಾವ್ದು ಆಪ್ಷನ್ ಕೊಟ್ಟಿದಾರೆ ಆ ಆಪ್ಷನ್ ಕರೆಕ್ಟ್ ಇರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಕೆಪಾಸಿಟಿವ್ ಸರ್ಕ್ಯೂಟ್ ಬಿಡಿಸ್ರಿ ಅಂದ್ರೆ ಯಾವ ರೀತಿಯಾಗಿ ಬಿಡಿಸ್ತೀರಾ? ಕೆಪಾಸಿಟಿವ್ ಸರ್ಕ್ಯೂಟ್ ಬಿಡಿಸ್ರಿ ಅಂದ್ರೆ ವೋಲ್ಟೇಜ್ ಹೀಗಿದೆ, ಒಮೆಗಾ ಟಿ ಇದೆ. ಕೆಪಾಸಿಟಿವ್ ಸರ್ಕ್ಯೂಟ್ ಬಿಡಿಸ್ಬೇಕು ಅಂತಂದ್ರೆ ಏನಿರುತ್ತೆ, ಅವೆರಡರ ನಡುವಿನ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಫೇಸ್ ಡಿಫ್ರೆನ್ಸ್ 90 ಡಿಗ್ರಿ ಇರುತ್ತೆ, ಗೊತ್ತಲ್ವಾ? 5/2 ಇರುತ್ತೆ ಫೇಸ್ ಡಿಫ್ರೆನ್ಸ್. ಹೀಗಾಗಿ ಬಟ್ ನಾವೀಗ ಕೆಪಾಸಿಟಿವ್ ಸರ್ಕ್ಯೂಟ್ ಬಿಡಿಸ್ತಿದ್ದೇವೆ ಅಂದ್ರೆ ಇಲ್ಲಿ ಲೀಡ್ ಮಾಡೋನು ಯಾರು, ಕರೆಂಟ್ ಲೀಡ್ ಮಾಡ್ತಾನೆ. ಹೀಗಾಗಿ ಕರೆಂಟ್ ಮುಂದಿರ್ಬೇಕು. ಎಷ್ಟು ಮುಂದಿರ್ಬೇಕು, ಇದಕ್ಕಿಂತ 90 ಡಿಗ್ರಿ, ಐ ಮೀನ್ 5/2 ಮುಂದಿರ್ಬೇಕು, ಹೌದಾ? ಸೊ ಇದಕ್ಕಿಂತ 90 ಡಿಗ್ರಿ ಮುಂದಂದ್ರೆ ನಾನು ಇದನ್ನ ಈ ರೀತಿಯಾಗಿ ಬಿಡಿಸ್ಕೋಬಹುದು. ಬಟ್ ವೋಲ್ಟೇಜ್ ವ್ಯಾಲ್ಯೂಕ್ಕಿಂತ ಕರೆಂಟ್ ವ್ಯಾಲ್ಯೂ ಒಂದ್ ಸ್ವಲ್ಪ ಚಿಕ್ಕದ್ ಬಿಡಿಸ್ಕೋಬೇಕು, ಹೀಗಾಗಿ ಇಷ್ಟೇ ಬಿಡಿಸ್ಕೋತೇನೆ. ಅಂಡ್ ಇವುಗಳ ನಡುವಿನ ಆಂಗಲ್ 90 ಡಿಗ್ರಿ ಇರುತ್ತೆ. ಇದು ಕೆಪಾಸಿಟಿವ್ ಸರ್ಕ್ಯೂಟ್ ನ ಫೇಸರ್ ಡಯಾಗ್ರಾಮ್. ಕ್ಲಿಯರ್ ಅಲ್ಲ? ನೀವು ಕಲಿಬೇಕಾಗಿರುವಂತ ಮುಂದಿನ ಟಾಪಿಕ್ ಇಂಪಿಡೆನ್ಸ್ ಬಗ್ಗೆ ಕಲೀರಿ. ಓಕೆನಾ? ಇಂಪಿಡೆನ್ಸ್ ಅಂದ್ರೆ ಎಂತ? ಇಂಪಿಡೆನ್ಸ್ ಅಂದ್ರೆ ಏನು? ಇಂಪಿಡೆನ್ಸ್ ಅಂದ್ರೆ ಈಗ ಒಂದ್ ಸರ್ಕ್ಯೂಟ್ ಇರುತ್ತೆ. ಈಗ ನಾವ್ ಇವಾಗ ಬಿಡಿಸ್ಕೊಂಡಿರೋದು ಹೆಂಗಿತ್ತು, ನಮ್ದು AC ಸರ್ಕ್ಯೂಟ್ಗೆ ನಾವ್ ಯಾವ ರೀತಿ ಬಿಡಿಸ್ಕೊಂಡಿದ್ವಿ, ಸದ್ಯಕ್ಕೆ ಒಂದೇ ಒಂದು ರೆಸಿಸ್ಟರ್ ಕೊಟ್ಟಿದ್ವಿ, ಇಲ್ಲ ಏನಂತ ಕೊಟ್ವಿ, ಇಲ್ಲ ಒಂದು ಕೆಪಾಸಿಟನ್ಸ್ ಕೊಟ್ವಿ, ಹೌದಾ? ಒಂದು ಕೆಪಾಸಿಟರ್ ಕೊಟ್ವಿ, ಇಲ್ಲ ಒಂದು ಇಂಡಕ್ಟರ್ ಕೊಟ್ವಿ.
ಈಗ ಯೂಶುವಲಿ ಕೆಪಾಸಿಟಿ ಒಂದು ಯಾವ್ದಾದ್ರು ಒಂದು ಇದು ಸರ್ಕಿಟ್ ತಕೊಂಡ್ ನೋಡ್ರೋ, ನಿಮ್ದು ಯಾವ್ದಾದ್ರು ಮಷಿನ್ ಓಪನ್ ಮಾಡ್ಕೊಂಡು ನೋಡ್ರೋ, ಟಾಯ್ಸ್ ಇರುತ್ತೆ, ಟಾಯ್ಸ್ ಓಪನ್ ಮಾಡ್ಕೊಂಡು ನೋಡ್ರೋ, ಯಾವ ರೀತಿ ಸರ್ಕಿಟ್ ಇರುತ್ತೆ, ಎಲ್ಲಾನು ಇರುತ್ತೆ. ಇಂಡಕ್ಟರ್ ಇರುತ್ತೆ, ರೆಸಿಸ್ಟರ್ ಇರುತ್ತೆ, ಕೆಪಾಸಿಟರ್ ಇರುತ್ತೆ, ಎಲ್ಲ ಇರುತ್ತೆ. ಓಕೆನಾ? ಆ ರೀತಿ ಎಲ್ಲಾನು ಇದ್ದಾಗ ಏನ್ ಕಥೆ ಆಗತ್ತೆ ಅಂತ ನೋಡ್. ಒಂದು ರೆಸಿಸ್ಟರ್, ಒಂದು ಕೆಪಾಸಿಟರ್, ಹಾಗೆ ಒಂದು ಇಂಡಕ್ಟರ್, ಎಲ್ಲಾನು ಇರುತ್ತೆ. ಓಕೆನಾ? ಒಂದ್ ಸರ್ಕಿಟ್ ಅಲ್ಲಿ ಎಲ್ಲಾನು ಇರುತ್ತೆ. ನಿಮ್ಗೆ ಇರೋದು ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದಾಗ ಹೆಂಗಿರುತ್ತೆ ಅಂತ ಮಾತ್ರ ನಿಮ್ ಬುಕ್ ಅಲ್ಲಿ ಇರೋದು. ಪ್ಯಾರಲಲ್ ಕನೆಕ್ಷನ್ ಕೇಳೇ ಇಲ್ಲ. LCR ಸೀರೀಸ್ ಕನೆಕ್ಷನ್ ಇರಬೇಕು. LCR ಸೀರೀಸ್ ಅಲ್ಲಿ ಕನೆಕ್ಷನ್ ಇದ್ರೆ ಇದಕ್ಕೆ ನಾವು LCR ಸರ್ಕಿಟ್ ಅಂತ ಕರಿತೇವೆ. ಓಕೆನಾ? ಇದ್ರದ್ದು ಈಗ ಇಂಪಿಡೆನ್ಸ್ ಹೇಳ್ಬೇಕಲ್ವಾ ನಾವು. ಇಂಪಿಡೆನ್ಸ್ ಅಂತಂದ್ರೆ ಏನು? ಬರೀ ರೆಸಿಸ್ಟರ್ ಕೊಟ್ರೆ ಸರ್ಕಿಟ್ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಹೌದಾ? ಕರೆಂಟ್ ಅನ್ನು ಅಪೋಸ್ ಮಾಡೋರು ರೆಸಿಸ್ಟೆನ್ಸ್. ಇಂಪಿಡೆನ್ಸ್ ಹಾಕಿದಿರಾ, ಸಾರಿ ಎಂತ ಅಂತ ಅದಕ್ಕೆ ಎಲ್ ಹಾಕಿದಿರಾ ಅಂದ್ಕೊಳ್ಳಿ. ಇದನ್ನ ಇಲ್ಲಾಂದ್ರೆ ಇಂಡಕ್ಟರ್ ಹಾಕಿದಿರಾ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ? ನೀವು ನೆಕ್ಸ್ಟ್ ಕಲಿಬೇಕಾಗಿರುವಂತಹ ಟಾಪಿಕ್ ನ ಹೆಸರು ಇಂಪಿಡೆನ್ಸ್. ಓಕೆನಾ? ಇಂಪಿಡೆನ್ಸ್ ಅನ್ನ ಒಂದು ಸೀರೀಸ್ LCR ಸರ್ಕಿಟ್ ಅಲ್ಲಿ ನೋಡೋಣ. ನಿಮ್ ಬುಕ್ ಅಲ್ಲಿ ಇರೋದು ಸೀರೀಸ್ LCR ಸರ್ಕಿಟ್ ಮಾತ್ರ, ಅದರದ್ದು ಪ್ಯಾರಲಲ್ ಕಾಂಬಿನೇಷನ್ ಗಿಂಬಿನೇಷನ್ ಎಂತದೂ ಇಲ್ಲ. ಇಷ್ಟು ಮಾತ್ರ ಕೊಟ್ಟಿರೋದು, ಇಷ್ಟನ್ನು ಮಾತ್ರ ಕಲ್ತ್ಕೊಂಡು ಹೋಗೋಣ. ಓಕೆನಾ? ಈ ಸೀರೀಸ್ LCR ಸರ್ಕಿಟ್ ಅಲ್ಲಿ ಇಂಪಿಡೆನ್ಸ್ ಅಂದ್ರೆ ಏನು ಅಂತ ಬಂದ್ರೆ, ಇಂಪಿಡೆನ್ಸ್ ಅಂದ್ರೆ ಈಗ ಜಸ್ಟ್ ನಿಮ್ದು ಒಂದು AC ಸೋರ್ಸ್ಗೆ ನೀವು ಜಸ್ಟ್ ಒಂದು ಇದು ಕೊಟ್ಟಿದ್ರಪ್ಪ, ರೆಸಿಸ್ಟರ್ ಇಟ್ಟಿದ್ದೀರಾ, ಆವಾಗ ಅದು ಕರೆಂಟ್ ಅನ್ನು ಅಪೋಸ್ ಮಾಡುತ್ತೆ. ರೆಸಿಸ್ಟರ್ ಕರೆಂಟ್ ಅನ್ನು ಅಪೋಸ್ ಮಾಡುತ್ತೆ. ಅದಕ್ಕೆ ಅಂತ ಕರಿತಿದ್ವಿ, ರೆಸಿಸ್ಟೆನ್ಸ್ ಅಂತ ಕರಿತಿದ್ವಿ. ಒಂದು ಇಂಡಕ್ಟರ್ ಇಟ್ಟಿದ್ದೀರಾ, ಒಂದು AC ಸರ್ಕಿಟ್ಗೆ, ಒಂದು AC ಸಪ್ಲೈಗೆ ಜಸ್ಟ್ ಒಂದು ಇಂಡಕ್ಟರ್ ಕೊಟ್ಟಿದ್ದೀರಾ, ಆವಾಗ ಇಂಡಕ್ಟರ್ ಅಪೋಸ್ ಮಾಡುವಂತ ಕರೆಂಟ್ ಅನ್ನ ಇಂಡಕ್ಟರ್ ಸಹ ಅಪೋಸ್ ಮಾಡ್ತದಲ್ಲ, ಆಗ ಅಪೋಸ್ ಮಾಡೋದನ್ನ ನಾವೆಂತ ಅಂತ ಕರಿತಿದ್ವಿ? ಅದನ್ನ ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರಿತಾ ಇದ್ವಿ, ಹೌದಾ? ಅದೇ ರೀತಿ ಕೆಪಾಸಿಟರ್ ಕೊಟ್ಟಿದಾಗ, ಒಂದು AC ಸರ್ಕಿಟ್ ಇದೆ, ಬರೀ ಕೆಪಾಸಿಟರ್ ಮಾತ್ರ ಅದಕ್ಕೆ ಇಟ್ಟಿದ್ದಾರೆ, ಕೆಪಾಸಿಟರ್ ಕೂಡ ಕರೆಂಟ್ ಅನ್ನ ಅಪೋಸ್ ಮಾಡುತ್ತೆ. ಇದಕ್ಕೇನಂತ ಕರಿತಿದ್ವಿ? ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಕರಿತಿದ್ವಿ. ಕರೆಕ್ಟಾ? ಸೊ ಇವು ಮೂರು ಇದೆ, ಬಟ್ ಇಲ್ಲಿ ಮೂರು ಇದ್ದಾರೆ. ಸೊ ಇವು ಮೂರು ಜನ ಸೇರಿ ಏನು ಕರೆಂಟ್ ಗೆ ಅಪೋಸಿಷನ್ ಅನ್ನ ತೋರಿಸ್ತಾ ಇದಾರೋ, ಆ ಮೂರು ಜನ ಸೇರಿ ಕರೆಂಟ್ ಅನ್ನ ಏನು ಅಪೋಸ್ ಮಾಡ್ತಾ ಇದಾರೋ, ಇದಕ್ಕೆ ನಾವು ಇಂಪಿಡೆನ್ಸ್ ಅಂತ ಕರಿತೀವಿ. ಇವಾಗ ಇದಕ್ಕೊಂದು ಫಾರ್ಮುಲಾ ಬರೆಯೋಣ ಇಂಪಿಡೆನ್ಸ್ಗೆ, ಸರಿನಾ? ಇಲ್ಲಿ ನಿಮ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಟ್ರಯಾಂಗಲ್ ತರ ಕೊಟ್ಟಿದ್ದಾರೆ. ಓಕೆನಾ? ಈ ಟ್ರಯಾಂಗಲ್ ಅನ್ನ ನಾವು ಕರೆಕ್ಟ್ ಆಗಿ ತಲೆಯಲ್ಲಿ ಇಟ್ಕೊಂಡ್ರೆ ಫಾರ್ಮುಲಾನು ಈಸಿಯಾಗಿ ತಲೆಯಲ್ಲಿ ಇಟ್ಬಿಡತ್ತೆ. ಈ ಟ್ರಯಾಂಗಲ್ ಎಲ್ಲಿಂದ ಬಂತು ಕೇಳಿದ್ರೆ ಅಗೇನ್ ಫೇಸರ್ ಡಯಾಗ್ರಾಮ್ ಇಂದ ಬಂದಿರೋದು, ಬಟ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂಡೋದು ಇಲ್ಲಿಗೆ ನಿಮ್ಗೆ ಯೂಸ್ಲೆಸ್ ಅಂತ ಅನ್ಸುತ್ತೆ. ಓಕೆನಾ? ಯಾಕಂದ್ರೆ ನಿಮ್ದು ಆಲ್ರೆಡಿ ಟೈಮ್ ಕಮ್ಮಿ ಇದೆ, ಮತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ತುಂಬಾ ಈಸಿ ಇದೆ. ಏನದು ಫೇಸರ್ ಡಯಾಗ್ರಾಮ್ ಇಂದ ತಗೊಂಡಿದ್ದಾರೆ ಅಷ್ಟೇ, ಇನ್ನೇನು ಅಲ್ಲ. ಓಕೆನಾ? ಇವಾಗ ಆ ಟ್ರಯಾಂಗಲ್ ಅನ್ನು ಒಂದ್ ಸ್ವಲ್ಪ ನೀಟಾಗಿ ಬಿಡಿಸ್ಕೋತೀನಿ ನಾನು. ಈ ರೀತಿಯಾಗಿದೆ ಆ ಟ್ರಯಾಂಗಲ್. ಈ ಟ್ರಯಾಂಗಲ್ ಅಲ್ಲಿ ಈ ದೊಡ್ಡ ಬಾಹು ಏನಿದೆ, ಹೈಪೋಟೆನ್ಯೂಸ್ ಏನಿದೆಯೋ, ಇದು ಇಂಪಿಡೆನ್ಸ್ ಅನ್ನ ಸೂಚಿಸುತ್ತೆ. ಇಂಪಿಡೆನ್ಸ್ ಅನ್ನ Z ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ, ಗೊತ್ತಿರಲಿ. ಇದು ಇಂಪಿಡೆನ್ಸ್. ಓಕೆನಾ? ಹಾಗೆ ಇಲ್ಲಿರೋದು XC ಮೈನಸ್ XL, XC ಮೈನಸ್ XL. XC ಅಂತಂದ್ರೆ ಏನು? X ಅಂತಂದ್ರೆ ಏನು? ರಿಯಾಕ್ಟನ್ಸ್. ಯಾವ್ದ್ರ ರಿಯಾಕ್ಟನ್ಸ್? ಕೆಪಾಸಿಟರ್ ನ ರಿಯಾಕ್ಟನ್ಸ್. ಓಕೆನಾ? ಹಾಗೆ ಇದು ಯಾವ್ದ್ರದ್ದು? ಇದು ಇಂಡಕ್ಟಿವ್ ರಿಯಾಕ್ಟನ್ಸ್. ಸೊ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಹಾಗೆ ಇದಿದೆಯಲ್ವಾ, ಇದಿರೋದು R. R ಅಂತಂದ್ರೆ ನಿಮ್ಮ ರೆಸಿಸ್ಟೆನ್ಸ್. ಓಕೆನಾ? ಇದು R, ಇದು XC ಮೈನಸ್ XL, ಇದು Z ಇಂಪಿಡೆನ್ಸ್. ಓಕೆನಾ? ಈಗ ಇಲ್ಲಿ ನೀವು ಪೈಥಾಗೋರಸ್ ಥಿಯರಮ್ ಅನ್ನ ಹಾಕಿದ್ರೆ, ಹಾಗೆ ಇನ್ನೊಂದು ವಿಷಯ, ಈ ಆಂಗಲ್ ಇದೆಯಲ್ವಾ, ಈ ಆಂಗಲ್ ಅನ್ನ ಅವರು ಫೈ ಅಂತ ಕರ್ಕೊಂಡಿದ್ದಾರೆ. ಕ್ಲಿಯರ್? ಸೊ ಇಷ್ಟನ್ನ ಅವ್ರು ಕರ್ಕೊಂಡಿರೋದು. ಹೀಗಾಗಿ ನಾವು ಫಾರ್ಮುಲಾ ಬರೆಯೋಣ. ಫಾರ್ಮುಲಾ ಬರೀಬೇಕಾದ್ರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದಕ್ಕೆ ಪೈಥಾಗೋರಸ್ ಥಿಯರಮ್ ಅನ್ನ ಅಪ್ಲೈ ಮಾಡಿದ್ರೆ ಆಯ್ತು. ಓಕೆನಾ? ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಹೆಂಗಾಗುತ್ತೆ? ಇದರ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಸೊ Z ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಅಂದ್ರೆ R ಇಂದು ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಓಕೆನಾ? XC ಮೈನಸ್ XL ಇದರದು ಸ್ಕ್ವೇರ್. ಕ್ಲಿಯರ್ ಅಲ್ಲ? ಫುಲ್ ಕ್ಲಿಯರ್ ಅಲ್ಲ? ಎಲ್ಲದೂ ಕನ್ಫ್ಯೂಸ್ ಆಗುವಂತದಿಲ್ಲ ಇಲ್ಲಿ. ಈಗ ನನಗೆ ಏನ್ ಮಾಡ್ಬೇಕು? ನನಗೆ ಇಂಪಿಡೆನ್ಸ್ ನ ಸ್ಕ್ವೇರ್ ಬೇಕೋ ಏನ್ ಜಸ್ಟ್ ಇಂಪಿಡೆನ್ಸ್ ಬೇಕೋ? ನನ್ಗೆ ಜಸ್ಟ್ ಇಂಪಿಡೆನ್ಸ್ ಸಾಕು, ಹೌದಾ? ಸೊ ನಾನು ಏನ್ ಮಾಡ್ತೇನೆ, ಎರಡು ಕಡೆಗೆ ಸ್ಕ್ವೇರ್ ರೂಟ್ ಹಾಕೋತೇನೆ. ಓಕೆನಾ? ಇಲ್ಲೂ ಹಾಕೊಂಡೆ, ಇಲ್ಲೂ ಹಾಕೊಂಡೆ. ಇಲ್ಲಿ ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ಅಂದ್ರೆ ಅವು ಎರಡು ಕ್ಯಾನ್ಸಲ್ ಆಗುತ್ತೆ, ಹೌದಾ? ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ರೈಟ್? ಸೊ ಈ ರೀತಿಯಾಗಿ ಉಳ್ಕೊಳ್ಳುತ್ತೆ. ಇದು ನಮ್ದು ಇಂಪಿಡೆನ್ಸಿಕ್ ಫಾರ್ಮುಲಾ. ಓಕೆನಾ? ಹಾಗೆ ಇಲ್ಲಿ ನಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಟ್ಯಾನ್ ಆಲ್ಫಾ ಅನ್ನೋದು ಗೊತ್ತಿರ್ಬೇಕು. ಯಾಕಂದ್ರೆ ಇದ್ರ ಮೇಲೂ ನ್ಯೂಮರಿಕಲ್ ಕೇಳ್ತಾರೆ. ಓಕೆನಾ? ಸೊ ಆ ಟ್ಯಾನ್ ಆಲ್ಫಾಗೆ ಏನ್ ಫಾರ್ಮುಲಾ ಅದನ್ನ ಇಲ್ಲಿಗೆ ಬರ್ಕೊಳ್ಳೋಣ. ಇಂದು ಲಗಾಡಿ ಹೋಗಿದೆ, ಸರಿ ಕ್ಲೀನೇ ಮಾಡ್ತಿಲ್ಲಪ್ಪ, ಇದಕ್ಕೆ ಎಂತ ಆಯ್ತು ಅಂತ. ಸರಿ, ಇಲ್ಲಿ ನೋಡುವ, ಈ ರೀತಿ ಬಂತಲ್ಲ. ಈಗ ಟ್ಯಾನ್ ಆಲ್ಫಾ ಬರೀವಾ ಅಂದಿದ್ನಲ್ವಾ, ಟ್ಯಾನ್ ಆಲ್ಫಾ. ಟ್ಯಾನ್ ಆಲ್ಫಾ ಏನಾಗುತ್ತೆ ನಿಮ್ಗೆ ಗೊತ್ತಲ್ವಾ? ಟ್ಯಾನ್ ಅಂತಂದ್ರೆ ಏನು? ಟ್ಯಾನ್ ಅಂತಂದ್ರೆ ಅಪೋಸಿಟ್ ಸೈಡ್
ಮತ್ತೆ ಇದನ್ನ ಏನ್ ಮಾಡ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು. ಇದು ಮತ್ತೆ ಇದ್ರದ್ದು ರೇಷಿಯೋ ತೆಕ್ಕೋಬೇಕು. ಹೌದಾ? ಈ ಕಡೆಗಿರೋದೇನು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡೆಡ್ ಬೈ ಆರ್ ಇದೆ. ಓಕೆನಾ? ಇದು ನಿಮ್ಮ ಟ್ಯಾನ್ ಆಲ್ಫಾ. ಕ್ಲಿಯರ್ ಅಲ್ಲ? ಫುಲ್ ಕ್ಲಿಯರ್. ಇಲ್ಲಿ ಒಂದು ಚಿಕ್ಕ ಅಬ್ಸರ್ವೇಷನ್. ನಮ್ ಸರ್ಕ್ಯೂಟ್ ಹೆಂಗಿತ್ತು? ಹಿಂಗಿತ್ತಲ್ಲ, ಒಂದು ರೆಸಿಸ್ಟರ್ ಇತ್ತು, ಹಾಗೆ ಒಂದು ಕೆಪಾಸಿಟರ್ ಇತ್ತು, ಹಾಗೆ ಒಂದು ಇಂಡಕ್ಟರ್ ಸಹ ಇತ್ತು. ಹೀಗಿತ್ತಲ್ಲ. ಇದಕ್ಕೆ ನಾವು ಎ ಸಿ ಸೋರ್ಸ್ ಇಂದ ಪವರ್ ಸಪ್ಲೈ ಕೊಟ್ಟಿದ್ವಿ. ಈ ರೀತಿಯಾಗಿತ್ತು ನಮ್ ಸರ್ಕ್ಯೂಟ್. ಇದು ಎಲ್, ಇದು ಸಿ, ಇದು ಆರ್. ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್ ಈ ರೀತಿ ಇತ್ತು. ಈಗ ನೋಡಿ, ಈ ರೆಸಿಸ್ಟರ್ ವ್ಯಾಲ್ಯೂ ಹೆಚ್ಚಿರ್ಲಿ ಕಮ್ಮಿ ಇರ್ಲಿ ಏನ್ ಫರಕ್ ಬೀಳಲ್ಲ. ಯಾಕಂದ್ರೆ ರೆಸಿಸ್ಟರ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ರೆಸಿಸ್ಟರ್ ವ್ಯಾಲ್ಯೂ ಜಾಸ್ತಿ ಇರ್ಲಿ ಕಮ್ಮಿ ಇರ್ಲಿ, ರೆಸಿಸ್ಟರ್ ಅಲ್ಲಿ ಏನಾಗುತ್ತೆ, ಕರೆಂಟು ಮತ್ತೆ ವೋಲ್ಟೇಜ್ ಸೇಮ್ ಫೇಸ್ ಅಲ್ಲಿ ಇರುತ್ತೆ. ಹೌದಾ? ಇದು ಮೇಲೆ ಹೋದಾಗ ಇದು ಮೇಲೆ ಹೋಗುತ್ತೆ, ಇದು ಕೆಳಗೋದಾಗ ಅದು ಕೆಳಗೋಗುತ್ತೆ, ಇದ್ ಮೇಲೆ ಹೋದಾಗ ಇದು ಮೇಲೆ, ಇದು ಕೆಳಗ್ ಬಂದಾಗ ಅದು ಕೆಳಗ್ ಬರುತ್ತೆ. ಸೊ ಎರಡು ಸೇಮ್ ಫೇಸ್ ಅಲ್ಲಿ ಇರುತ್ತೆ. ಬಟ್ ಕೆಪಾಸಿಟರ್ ನಲ್ಲಿ ಕರೆಂಟ್ ಮುಂದೆ ಇರುತ್ತೆ, ವೋಲ್ಟೇಜ್ ಹಿಂದೆ ಇರುತ್ತೆ. ಇಂಡಕ್ಟರ್ ನಲ್ಲಿ ವೋಲ್ಟೇಜ್ ಮುಂದೆ ಇರುತ್ತೆ, ಕರೆಂಟ್ ಹಿಂದೆ ಇರುತ್ತೆ. ಇವೆಲ್ಲ ಆಲ್ರೆಡಿ ತಿಳ್ಕೊಂಡಿರುವಂತ ವಿಚಾರ. ಹೀಗಾಗಿ ಇವರಿಬ್ಬರ ನಡುವೆ ಕಾಂಪಿಟೇಷನ್ ಇರುತ್ತೆ. ಸಿ ಮತ್ತೆ ಎಲ್, ಇಂಡಕ್ಟರು ಮತ್ತೆ ಇಂಡಕ್ಟನ್ಸ್ ಕೆಪಾಸಿಟನ್ಸ್ ನಡುವೆ ಕಾಂಪಿಟೇಷನ್ ಇರುತ್ತೆ. ಇವನ್ ಕಾಂಪಿಟೇಷನ್ ಇನ್ ಹೊರಗೆ ಹೆಂಗಂದ್ರೆ ಇಬ್ರು ಜೊತೆಗೆ ಇರ್ತಾರಲ್ಲ, ಇವನಲ್ಲಿ ಕರೆಂಟು ಮತ್ತೆ ವೋಲ್ಟೇಜ್ ಇಬ್ರು ಜೊತೆಲೇ ಇರ್ತಾರೆ. ಕಾಂಪಿಟೇಷನ್ ಇವರಿಬ್ಬರಲ್ಲಿ ಕಾಂಪಿಟೇಷನ್ ಅಷ್ಟೇ ಅಲ್ಲ, ಇವರಿಬ್ಬರ ನಡುವೆ ಕಾಂಪಿಟೇಷನ್ ಅನ್ನೋಕ್ಕಿಂತ ನಾವು ಇವರಿಬ್ಬರ ರಿಯಾಕ್ಟನ್ಸ್ ನಲ್ಲಿ ಕಾಂಪಿಟೇಷನ್ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಇಂಡಕ್ಟಿವ್ ರಿಯಾಕ್ಟನ್ಸ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ನಲ್ಲಿ ಕಾಂಪಿಟೇಷನ್ ಇರುತ್ತೆ. ಸಪೋಸ್ ಇವನ್ ಜಾಸ್ತಿ ಆದ್ನಪ್ಪ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಜಾಸ್ತಿ ಆಯ್ತು, ಇಂಡಕ್ಟಿವ್ ರಿಯಾಕ್ಟನ್ಸ್ ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ. ಇವಾಗ ಏನಾಗುತ್ತೆ, ಯಾರು ಡಾಮಿನೇಟ್ ಮಾಡ್ತಾರೆ, ಯಾರು ಜಾಸ್ತಿ ಇದಾನೋ ಅವ್ನು ಡಾಮಿನೇಟ್ ಮಾಡ್ತಾನೆ. ಹೌದಾ? ಸೊ ಡಾಮಿನೇಟ್ ಮಾಡೋನು ಯಾರು? ಡಾಮಿನೇಟ್ ಮಾಡೋನು ಇದು. ಓಕೆ, ಸೊ ಓವರ್ ಆಲ್ ಸರ್ಕ್ಯೂಟ್ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತಂದ್ರೆ ಇವನ್ ಡಾಮಿನೇಟ್ ಮಾಡ್ತಾನಲ್ವಾ. ಹೀಗಾಗಿ ಓವರ್ ಆಲ್ ಸರ್ಕ್ಯೂಟ್ ನಲ್ಲಿ ಯಾರು ಮುಂದೆ ಇರ್ಬೇಕಾಯ್ತು? ಕೆಪಾಸಿಟರ್ ನಲ್ಲಿ ಯಾರು? ಕೆಪಾಸಿಟಿವ್ ಅದ್ ನೋಡಿದ್ರಲ್ಲ, ಕೆಪಾಸಿಟರ್ ಸರ್ಕ್ಯೂಟ್ ಅಲ್ಲಿ ಯಾರು ಮುಂದಿರ್ತಾನೆ? ಕರೆಂಟ್ ಮುಂದಿರ್ತಾನೆ ತಾನೆ. ಸೊ ಇಲ್ಲಿ ಒಟ್ಟಾರೆ ಇವು ಮೂರಿದ್ದಾಗ ಸಪೋಸ್ ಇವನ್ ಡಾಮಿನೇಟ್ ಮಾಡಿದ್ರೆ ಇದರಲ್ಲಿ ಕರೆಂಟ್ ಮುಂದೆ ಇರುತ್ತೆ, ವೋಲ್ಟೇಜ್ ಅದರಿಂದ ಓಡ್ಕೊಂಡು ಹೋಗುತ್ತೆ. ಸಪೋಸ್ ಇವನು ದೊಡ್ಡ ಇದ್ದ, ಸಾರಿ ಎಕ್ಸ್ ಎಲ್ ಬರ್ಬೇಕಾಗಿತ್ತು. ಓಕೆನಾ? ಸಾರಿ. ಇವಾಗ ಸಪೋಸ್ ಎಕ್ಸ್ ಎಲ್ ದೊಡ್ಡ ಇದೆ, ಇಂಡಕ್ಟಿವ್ ರಿಯಾಕ್ಟನ್ಸ್ ದೊಡ್ಡ ಇದೆ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಕಡಿಮೆ ಇದೆ. ಆವಾಗ ಯಾರು ಡಾಮಿನೇಟ್ ಮಾಡ್ತಾರೆ? ಆಬ್ವಿಯಸ್ಲಿ ದೊಡ್ಡ ಇರೋವನೇ ಡಾಮಿನೇಟ್ ಮಾಡ್ತಾನೆ. ಸೊ ಇವನ್ ಡಾಮಿನೇಟ್ ಮಾಡ್ತಾನೆ, ಹೀಗಾಗಿ ವೋಲ್ಟೇಜ್ ಮುಂದೆ ಕೊಡುತ್ತೆ, ಕೆಪಾಸಿಟರ್ ಹಿಂದಕ್ಕೆ ಬರುತ್ತೆ. ಸಪೋಸ್ ಇವು ಎರಡು ಈಕ್ವಲ್ ಆಯ್ತು ಅಂತ ಇಟ್ಕೊಳ್ಳಿ, ಇಂಡಕ್ಟಿವ್ ರಿಯಾಕ್ಟನ್ಸ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಎರಡು ಈಕ್ವಲ್ ಆಯ್ತು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಇವು ಎರಡು ವ್ಯಾಲ್ಯೂ ಈಕ್ವಲ್ ಅಂತ ಇಟ್ಕೊಳ್ಳಿ. ಸಪೋಸ್ ಇವು ಎರಡರದು ವ್ಯಾಲ್ಯೂ ಈಕ್ವಲ್ ಬಂತು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಸೇಮ್ ಮೈನಸ್ ಸೇಮ್ ಅಂದ್ರೆ ಇಡೀ ವ್ಯಾಲ್ಯೂ 0 ಆಗುತ್ತೆ. ಈಕ್ವಲ್ ಇರೋ ಎರಡು ಟರ್ಮ್ ಯಾವ್ದಾದ್ರು ಎರಡು ತಗೊಳ್ರೋ, ಎರಡು ಈಕ್ವಲ್ ಇದೆ, ಇದು ಈಕ್ವಲ್ ಇದೆ, ಇದು ಈಕ್ವಲ್ ಇದೆ. 2 ಇಂದ 2 ಅನ್ನು ಮೈನಸ್ ಮಾಡಿ 0 ಬರುತ್ತೆ, 10 ಇಂದ 10 ಅನ್ನು ಮೈನಸ್ ಮಾಡಿ 0 ಬರುತ್ತೆ. ಹಾಗೆ ಈಕ್ವಲ್ ಇರೋ ಎರಡನ್ನ ಮೈನಸ್ ಮಾಡ್ಕೊಂಡ್ರೆ ನಮ್ಗೆ 0ನೇ ಬರುತ್ತೆ. ಸಪೋಸ್ ಇಲ್ಲಿ ಇದು 0 ಆಗುತ್ತೆ, ಅವಾಗ ಹೌದಾ, ಇದು 0 ಆಗುತ್ತೆ. ಇದು 0 ಆದ್ರೆ ನಮ್ಗೆ ಓವರ್ ಆಲ್ ಏನ್ ಸಿಗುತ್ತೆ, ಆರ್ ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ಅಂತ ಸಿಗುತ್ತೆ. ಅವಾಗ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಹಾಕೊಂಡು z ಇಸ್ ಈಕ್ವಲ್ ಟು ಆರ್ ಅಂತ ಉಳ್ಕೊಳ್ಳುತ್ತೆ. ಕ್ಲಿಯರಾ? ಸೊ ಇವೆರಡು ಈಕ್ವಲ್ ಆದ್ರೆ z ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ನಮ್ಮ ಇಂಪಿಡೆನ್ಸ್ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ರೆಸಿಸ್ಟೆನ್ಸ್ ಈಕ್ವಲ್ ಆಗುತ್ತೆ. ಓಕೆನಾ? ನ್ಯೂಮರಿಕಲ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ನೋಡಿ, ಇದು ಇಲ್ಲಿದೆ ಅಲ್ವಾ, ಎಕ್ಸ್ ಸಿ ಮೊದಲು ಬರೀಬೇಕಾ, ಎಕ್ಸ್ ಎಲ್ ಮೊದಲು ಬರೀಬೇಕಾ? ಯಾವ್ದಾದ್ರೂ ಮೊದಲು ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಯಾವ್ದಾದ್ರೂ ಮೊದಲು ಬರ್ಕೊಳ್ಳಿ. ಯಾಕಂದ್ರೆ ನೀವು ಏನಿದು ನ್ಯೂಮರಿಕಲ್ ಎಲ್ಲ ಸಾಲ್ವ್ ಮಾಡ್ತೀರಲ್ವಾ ಇದ್ರಲ್ಲಿ. ಸೊ ನ್ಯೂಮರಿಕಲ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಇದ್ರದ್ದು ಮಾಡ್ಯುಲಸ್ ತಗೋತೀರ. ಸೊ ಫರಕ್ಕೆ ಬೀಳೋದಿಲ್ಲ, ಯಾರು ಮೊದಲು ಬರ್ಲಿ ಯಾರು ಹಿಂದಕ್ಕೆ ಬರ್ಲಿ, ನೋ ಇಶ್ಯೂಸ್. ಇಲ್ಲೂ ಅದೇ ರೀತಿ ಆಗತ್ತಲ್ವಾ. ಈಗ ನೀವು ಫಸ್ಟ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಅಂತ ಬರ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಆಮೇಲೆ ಅದ್ರದ್ದು ಸ್ಕ್ವೇರ್ ಮಾಡ್ಬಿಡ್ತೀರಾ ಅಂದ್ಮೇಲೆ ನೆಗೆಟಿವ್ ಬರ್ಲಿ, ಒಳಗಡೆ ಇರೋದು ನೆಗೆಟಿವ್ ಇರ್ಲಿ ಪಾಸಿಟಿವ್ ಇರ್ಲಿ ಫರಕ್ಕೆ ಬೀಳೋದು, ರೈಟ್? ಸೊ ಯಾಕಂದ್ರೆ ಫಾರ್ ಎಕ್ಸಾಂಪಲ್ -2 ನೀವು ಸ್ಕ್ವೇರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಏನ್ ಬರುತ್ತೆ? -2 ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ? 4 ಬರುತ್ತೆ. ಕರೆಕ್ಟಾ? -2 ಇಂಟು -2 ಮೈನಸ್ ಪ್ಲಸ್ ಆಗುತ್ತೆ, ಹಾಗೆ 2 ಇಂಟು 2 4 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದ್ರ ಒಳಗಡೆ ಸಪೋಸ್ ನೆಗೆಟಿವ್ ಬಂದ್ರೂ ಸ್ಕ್ವೇರ್ ಮಾಡಿದಾಗ ಅದು ಪಾಸಿಟಿವ್ ಆಗೋಗುತ್ತೆ. ಸೊ ಇಲ್ಲೂ ನೀವು ಉಲ್ಟಾ ಬರಿಬಹುದು, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಅಂತ ಬರೆದ್ರು ಒಂದೇ, ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಅಂತ ಬರೆದ್ರು ಒಂದೇ, ಎಲ್ಲ ಒಂದೇ ಅದು ಸರಿ, ಏನು ತೊಂದರೆ ಇಲ್ಲ. ಬಟ್ ಒಬ್ರು ವಿಡಿಯೋ ನೋಡಿದ್ದೆ, ಆ ವಿಡಿಯೋದಲ್ಲಿ ಯಾವ ರೀತಿ ಬರ್ಕೊಂಡಿದಾರಪ್ಪ ಅಂತಂದ್ರೆ ಈ ಫಾರ್ಮುಲಾದಲ್ಲಿ ದಿಸ್ ಮೈನಸ್ ಆರ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದಾರೆ. ಓಕೆನಾ?
ಅಂದ್ರೆ ಯಾವ ರೀತಿ ಬರ್ದಿದ್ದಾರೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಈ ರೀತಿ ಬರ್ಕೊಂಡು ಇದ್ರ ಸ್ಕ್ವೇರ್ ತಗೊಂಡು ಮೈನಸ್ ಆರ್ ಸ್ಕ್ವೇರ್ ಅಂತ ಬರ್ದಿದ್ದಾರೆ. ಓಕೆನಾ, ಮೈನಸ್ ಆರ್ ಸ್ಕ್ವೇರ್ ಈ ರೀತಿಯಾಗಿ ಬರ್ದಿದ್ದಾರೆ. ಈ ರೀತಿ ಆಗಕ್ ಸಾಧ್ಯನೇ ಇಲ್ಲ. ದಿಸ್ ಇಸ್ ರಾಂಗ್. ಓಕೆ, ಆ ರೀತಿ ಬರೀಲೇಬಾರ್ದು ಯಾರು ಆಗಿರ್ಲಿ. ಓಕೆ, ಅದ್ ನಮಗ್ ಬೇಡ. ಬಟ್ ಇಲ್ಲಿ ತಪ್ಪು ಹೇಳಿದ್ದಾರೆ, ತಪ್ಪೇ ಅದು. ತಪ್ಪು ಹೇಳಿದ್ಮೇಲೆ ತಪ್ಪೇ ಅದು. ಯಾಕಂದ್ರೆ ನೋಡ್ರೋ, ಇಲ್ಲಿ ಪೈಥಾಗೋರಸ್ ಥಿಯರಮ್ ಹಾಕಿದ್ರೆ ಇಲ್ಲಿ ಪಾಸಿಟಿವ್ ತಾನೇ ಬರ್ಬೇಕು. ಸೊ ದೊಡ್ಡವರೇ ತಪ್ಪು ಮಾಡ್ತಾರೆ, ಬಟ್ ನಾವು ಅದನ್ನ ಬ್ಲೈಂಡ್ ಆಗಿ ಒಪ್ಕೋಬಾರ್ದು. ಯಾರೇನೇ ಮಾಡಿದ್ರು ಬ್ಲೈಂಡ್ ಆಗಿ ಒಪ್ಕೋಬಾರ್ದು. ಸ್ವಲ್ಪ ನಮ್ದು ಒಂದ್ ಸ್ವಲ್ಪ ಥಿಂಕಿಂಗ್ ಅನ್ನೋದು ಇರ್ಬೇಕಲ್ಲ ಅಲ್ಲಿ. ಸೊ ಹೀಗಾಗಿ ಈ ರೀತಿ ತಪ್ಪು. ನಿಮ್ದು ಏನಾದ್ರು ನೋಟ್ಸ್ ಅಲ್ಲಿ ಈ ರೀತಿ ಬರ್ಕೊಂಡಿದ್ದೀರಾ ಅಂತಂದ್ರೆ ದಟ್ಸ್ ರಾಂಗ್. ದಯವಿಟ್ಟು ಇದನ್ನ ಫಾಲೋ ಮಾಡ್ಬೇಡಿ, ಇದನ್ನ ಫಾಲೋ ಮಾಡಿ. ಕ್ಲಿಯರಾ? ನೆಕ್ಸ್ಟ್ ಹೋಗೋಣ. ಇಷ್ಟೆಲ್ಲ ಹೇಳ್ತಾ ಇದ್ದೇನಲ್ವಾ, ಅರ್ಥ ಮಾಡಿಸ್ಕೊಂಡು ಇದು ಜಸ್ಟ್ ನಿಮ್ ತಲೆಯಲ್ಲಿ ಇರಬೇಕು. ಏನೇನ್ ಬಾಕ್ಸ್ ಹಾಕಿಟ್ಟಿದ್ದೇನೆ ಎಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಒಂದ್ಸಲ ಬೇಕಾದ್ರೆ ಪಕ್ಕದಲ್ಲಿ ಏನು ನಿಮ್ ಶೀಟ್ ಮೇಲೆ ಬರ್ಕೊಳ್ಳೋದ್ರೆ ಬರ್ದಿಟ್ಕೊಳ್ಳಿ. ಸರಿನಾ? ಇವಾಗ ಇದನ್ನ ಅಳಿಸ್ತೇನೆ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ಪವರ್ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡಿಡ್ಕೊಳ್ಳೋಣ. ಓಕೆನಾ? ಇದೇ ರೀತಿ LCR ಸರ್ಕಿಟ್ ಇರುತ್ತೆ ನಮ್ದು. ಈ ಸರ್ಕಿಟ್ ಅಲ್ಲಿ ಟೋಟಲ್ ಆಗಿ ಪವರ್ ಎಷ್ಟು ಬರುತ್ತೆ ಅಂತ. ಬರೀ ರೆಸಿಸ್ಟರ್ ಕೊಟ್ರೆ ಪವರ್ ಹೆಂಗ್ ಬರ್ತಾ ಇತ್ತು ನೋಡಿದ್ವಿ. ಬರೀ ರೆಸಿಸ್ಟರ್ ಇಟ್ಟಾಗ ಯಾವ ರೀತಿ ಪವರ್ ಬರ್ತಾ ಇತ್ತು, ನಮ್ದು ಎವರೇಜ್ ಪವರ್ ಯಾವ ರೀತಿ ಬರ್ತಾ ಇತ್ತು. ಎವರೇಜ್ ಪವರ್ ಬರ್ತಾ ಇರೋದು ಈ ರೀತಿಯಾಗಿ ಬರ್ತಾ ಇತ್ತು. ಹೌದಾ? ಸೊ ಬರೀ ಇಂಡಕ್ಟಿವ್ ಸರ್ಕಿಟ್ ಇಟ್ಕೊಂಡ್ರೆ ಆವಾಗ ಯಾವ ರೀತಿ ಬರ್ತಾ ಇತ್ತು, ಆವಾಗ 0 ಬರ್ತಾ ಇತ್ತು ಪವರ್. ಯಾಕಂದ್ರೆ ರೆಸಿಸ್ಟರ್ ಇರಲ್ಲ, 0 ಬರ್ತಾ ಇತ್ತು. ಅದೇ ರೀತಿಲಿ ಕೆಪಾಸಿಟಿವ್ ಸರ್ಕಿಟ್ ಇಟ್ಕೊಂಡ್ರು 0 ಬರ್ತಾ ಇತ್ತು. ಯಾಕಂದ್ರೆ ಆರ್ ವ್ಯಾಲ್ಯೂ 0 ಅಲ್ವಾ, ಬರೀ ಕೆಪಾಸಿಟಿವ್ ಸರ್ಕಿಟ್ ಇಟ್ಕೊಂಡ್ರೆ. ಸೊ ಆವಾಗ ಆ ರೀತಿಯಾಗಿ ಬರ್ತಾ ಇತ್ತು. ಈಗ 3 ಇದೆ, ಎಲ್ಲೂ ಇದೆ, ಸಿನು ಇದೆ, ಆರು ಇದೆ. ಇವಾಗ ಯಾವ ರೀತಿ ಬರ್ಬೇಕಾಯ್ತು ನೋಡ್ತಾ ಹೋಗೋಣ. ಓಕೆನಾ? ಸೊ ಇವಾಗ ಯಾವ ರೀತಿ ಬರ್ಬೇಕಾಗಿತ್ತು ಅಂದ್ರೆ ಸೇಮ್ ವಿ ಮತ್ತೆ ಐ ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಕರೆಕ್ಟಾ? ಬಟ್ ನಾವು AC ನಲ್ಲಿ ಏನ್ ಮಾಡ್ತೀವಿ, ವಿ ವ್ಯಾಲ್ಯೂ ಅಂದ್ರೆ ಬರೀ ವಿ ಹೇಳಿದ್ದಾರೆ ಅಂದ್ರೆ ಅದನ್ನ ನಾವು RMS ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಹೌದಾ? ಸೊ ಇದು RMS ವ್ಯಾಲ್ಯೂ ಆಗಿರ್ಬೇಕು, ಇದನ್ನು RMS ವ್ಯಾಲ್ಯೂ ಆಗಿರ್ಬೇಕು, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಆಗಿರ್ಬೇಕು. ಹಾಗೇನೆ ಇಲ್ಲಿ ಸಪೋಸ್ ಆಂಗಲ್ 0 ಇತ್ತು ಅಂತ ಇಟ್ಕೊಳ್ಳಿ. ಆಂಗಲ್ 0 ಇತ್ತು, ಇದು ಆರ್ ಅಲ್ವಾ, ಇದು 6. ಸಪೋಸ್ ಆಂಗಲ್ 0 ಇತ್ತು ಅಂತ ಇಟ್ಕೊಳ್ಳಿ. ಆಂಗಲ್ 0 ಇದ್ರೆ ಏನಾಗುತ್ತೆ, ನಮ್ ರೆಸಿಸ್ಟೆನ್ಸೇ ಇಂಪಿಡೆನ್ಸ್ ಆಗಿರುತ್ತೆ. ಅಂದ್ರೆ ಬರೀ ರೆಸಿಸ್ಟರ್ ಇದ್ರೆ ಅದೇ ಇಂಪಿಡೆನ್ಸ್ ಆಗಿರುತ್ತೆ. ಕರೆಕ್ಟಾ? ಇವಾಗ ನಮ್ಗೆ ಆ ರೀತಿ ಆಗಿಲ್ಲ. ಇವಾಗಿನ ಕೇಸ್ ನಲ್ಲಿ ಏನಾಗಿದೆ, ಇವಾಗಿನ ಕೇಸ್ ನಲ್ಲಿ ಅವೆರಡರ ನಡುವೆ ಫೈ ಅನ್ನೋ ಆಂಗಲ್ ಇದೆ. ರೈಟ್? ಸೊ ನಾವೇನ್ ತಗೊಳ್ಳೋಣ, ಬರೀ ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕಾಸ್ ಫೈ ಅನ್ನುವಂತ ಎಕ್ಸ್ಟ್ರಾ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆನಾ? ಆಕ್ಚುಲಿ ಪವರ್ ಅಂದ್ರೆ V = I ಅಷ್ಟೇ ಇರ್ಬೇಕಾಗಿತ್ತು ಇವಾಗ. ಬಟ್ ನಮ್ AC ಕೇಸ್ ನಲ್ಲಿ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಂಡು ಮಾಡಿದಾಗ ಆಕ್ಚುಲಿ ಇದನ್ನ ಡಿರೈವ್ ಮಾಡಿಸ್ಬೇಕು, ಪೂರ್ತಿ ಅರ್ಥ ಮಾಡಿಸ್ಬೇಕು ಅನ್ನೋದೆಲ್ಲ ಇತ್ತು ತಲೆಯಲ್ಲಿ. ಆಗಲ್ಲ ಅಲ್ವಾ, ಟೈಮ್ ಕಮ್ಮಿ ಇದೆ. ಸೊ ಇವಾಗ ಇಲ್ಲಿದೆಯಲ್ವಾ, ಇದಕ್ಕೆ ಈ ಫಾರ್ಮುಲಾ ಆಯ್ತು. ಇಷ್ಟೇ ಬರ್ಬೇಕಾಗಿತ್ತು. ಎಕ್ಸ್ಟ್ರಾ ಈ ಫ್ಯಾಕ್ಟರ್ ನ ಆಡ್ ಮಾಡ್ಕೊಂಡಿದ್ದೇವೆ. ಈ ಫ್ಯಾಕ್ಟರ್ಗೆ ನಾವು ಪವರ್ ಫ್ಯಾಕ್ಟರ್ ಅಂತ ಕರಿತೇವೆ. ಓಕೆ, ಪವರ್ ಫ್ಯಾಕ್ಟರ್ ಅಂತ ಕರಿತೇವೆ. ಇಲ್ಲಿ ಬರ್ದಿಟ್ಟಿದ್ದೇನಲ್ವಾ, ಇದ್ರ ಮೇಲೂ ನಿಮ್ಗೆ ನ್ಯೂಮರಿಕಲ್ ಕ್ವಶನ್ ಅವರು ಕೇಳಬಹುದು. ಹೀಗಾಗಿ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನಾವು ಇನ್ನೊಂದನ್ನ ಬರೆಯೋಣ. ಇದು ತಲೆಯಲ್ಲಿ ಇರತ್ತಲ್ವ, ಈಸಿ ಇದೆ. ಸೊ ಇದ್ರ ಜೊತೆಗೆ ನಾವು ಇನ್ನೊಂದು ಯಾವ ರೀತಿ ಬರಿಬಹುದು ಅಂದ್ರೆ P = V ಅಂದ್ರೆ ಏನು, ಆಕ್ಚುಲಿ V ಅಂದ್ರೆ ಓಮ್ಸ್ ಲಾ ಪ್ರಕಾರ V = I × R. ಹೌದಾ? I × R. ಬಟ್ ಇಲ್ಲಿ ನಾವು ಬರೀ R ಅಂದ್ರೆ V = IR ಬರಿಬೇಕು. ಹೌದಾ? IR ಬರಿಬೇಕು. ಬಟ್ ಈ ಜಾಗದಲ್ಲಿ ನಾವು 3 ಇದೆ. ಹೀಗಾಗಿ R ಅಂತಂದ್ರೆ ಬರೀ R ಅಂತ ಕನ್ಸಿಡರ್ ಮಾಡಕ್ಕಾಗತ್ತಾ? ಇಲ್ಲ. ಇಡೀ ಟೋಟಲ್ ಸರ್ಕಿಟ್ ಆಫರ್ ಮಾಡುವಂತಹ ಅಪೋಸಿಷನ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಇಡೀ ಇವ್ರು 3 ಸೇರಿ ಏನನ್ನ ಆಫರ್ ಮಾಡ್ತಾರೋ ಅದಕ್ಕೆ, ಅಪೋಸಿಷನ್ ಏನು ಆಫರ್ ಮಾಡ್ತಾರೋ ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ನಾವು ಇಂಪಿಡೆನ್ಸ್ ಅಂತ ಕರಿತೀವಿ. ಹೀಗಾಗಿ ನಾವು R ಜಾಗದಲ್ಲಿ ಇಂಪಿಡೆನ್ಸ್ ಅಂತ ತಗೋಬೇಕು. ಸೊ IZ ಅಂತ ತಕೊಳ್ಳೋಣ. ಓಕೆನಾ? IZ ಅಂತ ತಕೊಳ್ಳೋಣ. ಸೊ V ಜಾಗದಲ್ಲಿ IZ ಅಂತ ಬರ್ಕೊಳ್ಳಿ. IRMS × Z. IRMS × Z. V ಜಾಗದಲ್ಲಿ ಇದನ್ನು ಬರ್ಕೊಂಡೆ. ಇದು ಆಲ್ರೆಡಿ ಇದ್ದಲ್ಲೇ ಇದೆ. ಸೊ ಹೀಗೆ ಬರ್ಕೊಳ್ಳೋದು. ಕಾಸ್ ಫೈ ಬರೆಯೋ ಅಗತ್ಯ ಇದೆಯಾ? ಬರಿಲೇಬೇಕಲ್ಲ. ಈ ಕಾಸ್ ಫೈ ಅನ್ನ ನಾವೇ ತಿನ್ಕೊಂಡ್ರಾಗತ್ತಾ? ಸೊ ಕಾಸ್ ಫೈ. ಓಕೆನಾ? ಇವಾಗ ಇದು IRMS. ಸೊ IRMS × IRMS ನಾವೇನಂತ ಬರಿಬಹುದು? P = I² RMS × Z × cos ಫೈ ಅಂತ ಬರಿಬಹುದು. ಓಕೆನಾ? ಸೊ ಇವೆರಡು, ಇದಂತೂ ನೆನಪಿರುತ್ತೆ. ಇದನ್ನ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಓಕೆನಾ? ಮುಂದಕ್ಕೆ ಹೋಗೋಣವಾ? ಇಲ್ಲಿ ಇನ್ನೊಂದು ವಿಷಯನ ಅಬ್ಸರ್ವ್ ಮಾಡೋಣ. ಈ ಫೈ ಆಂಗಲ್ ಕತೆ ಏನು ಅಂತ ನೋಡ್ತಾ ಹೋಗೋಣ. ಸಪೋಸ್ ಫೈ ಆಂಗಲ್ 0 ಆಯ್ತು ಅಂತ ಇಟ್ಕೊಳ್ಳಿ. ಈ ಆಂಗಲ್ ಇದೆಯಲ್ವಾ, ಇದು 0 ಆಯ್ತು ಅಂತ ಇಟ್ಕೊಳ್ಳಿ. ಐ ಅಂದ್ರೆ ಈ ಆಂಗಲ್ 0 ಆಯ್ತು, ಫೈ 0 ಆಯ್ತು. ಫೈ 0 ಆದ್ರೆ ಏನಾಗುತ್ತೆ, Z ಬಂದು R ಮೇಲೆ ಮಲ್ಕೊಂಡ್ಬಿಡತ್ತೆ. ಹೌದಾ? ಅವು ಎರಡು ಈಕ್ವಲ್ ಆಗಿಬಿಡತ್ತೆ. ಆವಾಗ
ಆಂಗಲ್ 0 ಆಗ್ಬಿಟ್ರೆ ಅವೆರಡು ಈಕ್ವಲ್ ಆಗ್ಬಿಡುತ್ತೆ. ಅವು ಎರಡು ಈಕ್ವಲ್ ಆಗತ್ತೆ ಅಂತಂದ್ರೆ ಏನರ್ಥ, ಫೈ 0 ಆದ್ರೆ ಅವೆರಡು ಈಕ್ವಲ್ ಅಂತ ಅರ್ಥ. ರೆಸಿಸ್ಟೆನ್ಸ್ ಇಂಪಿಡೆನ್ಸ್ ಎರಡು ಈಕ್ವಲ್ ಅಂತ ಅರ್ಥ. ಅದು ಬಿಡಿ, ಇಲ್ಲಿ ಸಪೋಸ್ ಫೈ 0 ಆಯ್ತು ಅಂತ ಇಟ್ಕೊಳ್ಳಿ. 0 ಆದ್ರೆ ಈ ವ್ಯಾಲ್ಯೂ ಏನಿದೆಯೋ ಮ್ಯಾಕ್ಸಿಮಮ್ ಬರುತ್ತೆ. ಕರೆಕ್ಟಾ? ಯಾವತ್ತು ಕಾಸ್ ಥೀಟಾದಲ್ಲಿ ಥೀಟಾ 0 ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ ಕೊಡುತ್ತೆ, 1 ಅನ್ನೋದು ಕೊಡುತ್ತೆ. ಹೌದಾ? ಸೊ ಆವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಮ್ಯಾಕ್ಸಿಮಮ್ ಪವರ್ ಕನ್ಸ್ಯೂಮ್ ಆಗುತ್ತೆ. ಹೌದಾ? ಮ್ಯಾಕ್ಸ್ ಪವರ್. ಹಾಗೆ ಮ್ಯಾಕ್ಸಿಮಮ್ ಪವರ್ ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಆರ್ ಬಂದು ಝಡ್ ಬಂದು ಆರ್ ಮೇಲೆ ಮಲ್ಕೊಂಡ್ಬಿಡುತ್ತೆ. ಹೌದಾ? ಝಡ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ. ಅಂದ್ರೆ ಇಂಪಿಡೆನ್ಸ್ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗ್ಬಿಡುತ್ತೆ. ಹೌದಾ? ಸೊ ಅವೆರಡು ಈಕ್ವಲ್ ಆಗೋದ್ರಿಂದ ಫೈ ಸಪೋಸ್ 0 ಆಯ್ತು ಅಂದ್ರೆ ಫೈ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಬೇಕಲ್ವಾ. ಫೈ ಇಸ್ ಈಕ್ವಲ್ ಟು 0 ಆದಾಗ ಈ ರೀತಿಯಾಗಿ ಆಗುತ್ತೆ. ಓಕೆನಾ? ಸೊ ಫೈ ಇಸ್ ಈಕ್ವಲ್ ಟು 0 ಆದಾಗ ಇನ್ನೇನಾಗುತ್ತೆ, ರೆಸಿಸ್ಟಿವ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಓಕೆನಾ? ಹಾಗೆ ಈ ಆಂಗಲ್ ಸಪೋಸ್ ಪೈ ಬೈ 2 ಆಯ್ತಪ್ಪ, ಈ ಆಂಗಲ್ ಪೈ ಬೈ 2 ಆಯ್ತಪ್ಪ, ಆವಾಗ ಏನಾಗುತ್ತೆ, ಈ ಆಂಗಲ್ ಪೈ ಬೈ 2 ಆಯ್ತು ಅಂತಂದ್ರೆ, ಈ ಆಂಗಲ್ 90 ಆಯ್ತು ಅಂತಂದ್ರೆ ಆವಾಗ ಏನ್ ಕತೆ ಆಗುತ್ತೆ, ಆವಾಗ ಇದಿದೆಯಲ್ವಾ ಫೇಸ್ ಡಿಫರೆನ್ಸ್ ಬರುತ್ತೆ. ಫೈ ಅಂತಂದ್ರೆ ಒಂದು ಫೇಸ್ ಡಿಫರೆನ್ಸ್ ಬರುತ್ತೆ ಅಲ್ಲಿ. ಸೊ ಫೇಸ್ ಡಿಫರೆನ್ಸ್ ಬಂತು ಅಂತಂದ್ರೆ ಅದು ಒಂದೇ ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ತರ ಆಗುತ್ತೆ. 90 ಡಿಗ್ರಿ ಫೇಸ್ ಡಿಫರೆನ್ಸ್ ಬಂತು ಅಂತಂದ್ರೆ ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ತರ ಆಗುತ್ತೆ. ಹಾಗೆ ಅಥವಾ ಆರ್ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ಅಥವಾ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್. ಬರೀ ಇಂಡಕ್ಟರ್ ಹಾಕಿ ನೋಡಿದ್ದೇವೆ, ಬರೀ ಕೆಪಾಸಿಟರ್ ಹಾಕಿ ನೋಡಿದ್ದೇವೆ. ಆವಾಗ ನಮ್ ಪವರ್ ಏನ್ ಬರ್ತಾ ಇತ್ತು, ಆವಾಗ ಎವರೇಜ್ ಪವರ್ 0 ಬರ್ತಾ ಇತ್ತು. ಹೌದಾ? ಸೊ ಪವರ್ 0 ಬಂದಿರೋದ್ರಿಂದ ಅಲ್ಲಿ ಪವರ್ 0 ಬರುತ್ತೆ. ಕ್ಲಿಯರ್? ಪವರ್ 0 ಬರುತ್ತೆ. ಸೊ ಪವರ್ 0 ಬಂದಿರೋದ್ರಿಂದ ಪವರ್ಲೆಸ್ ಕರೆಂಟ್ ಅಂತ ನಾವು ಕರಿಬಹುದು. ಇಲ್ಲೇನ್ ಕರೆಂಟ್ ಹರಿಯುತ್ತೋ ಅದನ್ನ ಪವರ್ಲೆಸ್ ಕರೆಂಟ್ ಅಂತ ಕರಿಬಹುದು. ಅಥವಾ ಪವರ್ ಅನ್ನ ವ್ಯಾಟ್ ನಿಂದ ಹೇಳ್ತಾರಲ್ವಾ, ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳ್ಬಹುದು. ಓಕೆನಾ? ಸೊ ವ್ಯಾಟ್ಲೆಸ್ ಕರೆಂಟ್ ಅಂತ ಹೇಳ್ಬೋದು. ಓಕೆ, ಕ್ಲಿಯರ್ ಅಲ್ಲ? ನ್ಯೂಮರಿಕಲ್ ಸಾಲ್ವ್ ಮಾಡ್ಲಿಕ್ಕೆ ಬೇಕಾಗಿರೋದು ಇದು ಇವಷ್ಟೆಲ್ಲ ಹಿಡಿದು ಪುಂಗದ್ ಯಾಕೆ ಅಂದ್ರೆ MCQ ನಲ್ಲಿ ಕೇಳಿದ್ರೆ ಅನ್ನೋ ಭಯದಲ್ಲೇ ಹೇಳೋದು. ಓಕೆನಾ? ಇವೆಲ್ಲ ಅರ್ಥ ಆಗಿದೆಯಲ್ವಾ? ಅರ್ಥ ಆದ್ರೆ ಪ್ರಾಬ್ಲಮ್ ಇರಲ್ಲ, ತಲೆಯಲ್ಲಿ ಉಳಿದ್ ಬಿಡತ್ತೆ. ಮತ್ ಪದೇ ರಿವೈಸ್ ಮಾಡ್ಬೇಕಂತಾನೂ ಇರಲ್ಲ. ಯಾಕಂದ್ರೆ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರಲ್ವಾ, 4ರಲ್ಲಿ ಯಾವ್ದು ಅಂತ ನೋಡಿದ ತಕ್ಷಣ ನಮ್ ತಲೆಯಲ್ಲಿ ಏನು ದಿಮಾಗ್ ಕಿ ಬತ್ತಿ ಜಲ್ಗೈ ಆಗ್ಬಿಡ್ತದೆ, ಟಿಕ್ ಹಾಕ್ಬಿಡ್ತೀವಿ ನಾವು ಸರಿ ಆನ್ಸರ್ಗೆ. ಸೊ MCQ ಜಾಸ್ತಿ ಸೀರಿಯಸ್ ಆಗಕ್ ಹೋಗ್ಬೇಡಿ, ಜಸ್ಟ್ ಹೇಳಿರೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನ್ಯೂಮರಿಕಲ್ಸ್ ಇದಾವಲ್ವಾ, ಅದ್ರ ಮೇಲೆ ನಮ್ ಫುಲ್ ಫೋಕಸ್ ಇಟ್ಕೊಂಡು ಕಲ್ಯಾಣ. ಇದ್ರಲ್ಲಿರೋ 5 ಮಾರ್ಕಲ್ಲಿ ಏನು ಮಿಸ್ ಆಗ್ಬಾರ್ದು. ಇದ್ರಲ್ಲಿ 2 ಮಾರ್ಕ್ ಇರತ್ತಲ್ವಾ, ಆಟೋಮೆಟಿಕ್ ಆಗಿ ಸಿಕ್ಕೋಗತ್ತೆ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಈ ಚಾಪ್ಟರ್ ಇಂದ 7 ಔಟ್ ಆಫ್ 7 ಬಂದೇ ಬರುತ್ತೆ. ನಿಮ್ಮ ಬುಕ್ ನಲ್ಲಿ ನೆಕ್ಸ್ಟ್ ಇರೋದು ಟ್ರಾನ್ಸ್ಫಾರ್ಮರ್ಗಳ ಬಗ್ಗೆ. ಓಕೆನಾ? ಟ್ರಾನ್ಸ್ಫಾರ್ಮರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ಬೇಸಿಕಲಿ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ಒಂದು ಐಡಿಯಾ ನೋಡ್ಬಿಡೋಣ ನಾವು. ಬೇಸಿಕಲಿ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ಒಂದು ಐಡಿಯಾ ನೋಡ್ಬಿಡೋಣ. ಆಕ್ಚುಲಿ ಏನಿರುತ್ತಂದ್ರೆ ಕಾಯಿಲ್ ಇರುತ್ತೆ, 2 ಕಾಯಿಲ್ ಇರುತ್ತೆ. ಒಂದು ಕಾಯಿಲು ಈ ರೀತಿಯಾಗಿರುತ್ತೆ. ಓಕೆನಾ? ಒಂದು ಕಾಯಿಲ್ ಈ ಕಡೆ ಇರುತ್ತೆ, ಇನ್ನೊಂದು ಕಾಯಿಲ್ ಈ ಕಡೆಗೆ ಇರುತ್ತೆ. ಓಕೆನಾ? ಈ ರೀತಿಯಾಗಿ 2 ಕಾಯಿಲ್ ಇರುತ್ತೆ. ಯಾವ್ದಾದ್ರು ಒಂದು ಕಾಯಿಲ್ಗೆ ನೀವೇನ್ ಮಾಡ್ತೀರಾ, AC ಸಪ್ಲೈ ಮಾಡ್ತೀರಾ. ಓಕೆ, AC ಸಪ್ಲೈ ಮಾಡ್ತೀರಾ, ಇದರಿಂದ AC ಸಪ್ಲೈ ಮಾಡ್ತೀರಾ. ಆವಾಗ ಏನಾಗುತ್ತೆ ಅಂತಂದ್ರೆ AC ಅಂತಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್. ಹೌದಾ? ಆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಇದ್ರ ಒಳಗಡೆ ಹರಿಯುವಂತ ಕರೆಂಟ್ ಪ್ರತಿ ಕ್ಷಣವೂ ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡಿದ್ರಿ ಬೇಸಿಕ್ ಆಲ್ಟರ್ನೇಟಿಂಗ್ ಕರೆಂಟ್. ಹೌದಾ? ಸೊ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿರುವ ಕರೆಂಟ್ ಚೇಂಜ್ ಆಗೋದ್ರಿಂದ ಇದ್ರ ಸುತ್ತ ಕ್ರಿಯೇಟ್ ಆಗುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗಿ ಇದರಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಆ ಕರೆಂಟ್ ಅನ್ನ ನಾವು ಔಟ್ಪುಟ್ ಕರೆಂಟ್ ಅಂತ ಕರಿಬಹುದು. ಓಕೆ, ಇಲ್ಲಿಂದ ನಮ್ಗೆ ಕರೆಂಟ್ ಸಿಗುತ್ತೆ, ಆ ಕರೆಂಟ್ ಅನ್ನ ನಾವಿಲ್ಲಿ ತಗೋಬಹುದು. ಮಿಡ್ಲಲ್ಲಿ ಏನೂ ಇಲ್ಲ, ಮಿಡ್ಲಲ್ಲಿ ಏನು ಕನೆಕ್ಟ್ ಮಾಡಿದೀವ ನಾವಿಲ್ಲ. ಬಟ್ ಇಲ್ಲಿ ಇರೋ ಕರೆಂಟ್ ಚೇಂಜ್ ಆಗೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ, ಇದರಿಂದ ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಈ ಇದನ್ನ ನಾವು ಮುಂದೆ ಎಲ್ಲಿ ಬೇಕೋ ಹಾಗೆ ಯೂಸ್ ಮಾಡ್ಕೋತೀವಿ. ನಮ್ದು ಮೇನ್ ಇಂಪಾರ್ಟೆಂಟ್ ಯೂಸ್ ಏನಪ್ಪಾ ಅಂತಂದ್ರೆ, ನಮಗೆ ಸಪೋಸ್ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡ್ಬೇಕು ಅಥವಾ ವೋಲ್ಟೇಜ್ ಅನ್ನ ಕಮ್ಮಿ ಮಾಡ್ಬೇಕಪ್ಪ, ಆವಾಗ ನಾವು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೋತೀವಿ. ಇವಾಗ ಪವರ್ ಸ್ಟೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ, ಒಂದು ಪವರ್ ಇರುತ್ತೆ. ಅದನ್ನ ನಮ್ಮ ಮನೆಗೆ ತಲುಪಿಸ್ಬೇಕು ಅಂದ್ರೆ
ಕಮ್ಮಿ ವೋಲ್ಟ್ ತಲುಪಿಸ್ತೀನಿ ಅಂದ್ರೆ ಆಗಲ್ಲ, ಅದು ಅಲ್ಲಿ ಜಾಸ್ತಿ ವೋಲ್ಟೇಜ್ ಅನ್ನ ತಲುಪಿಸ್ಬೇಕು. ಬಟ್ ನಮ್ ಮನೆಗೆ ಬರ್ಬೇಕಾದ್ರೆ ಜಸ್ಟ್ 230 ವೋಲ್ಟ್ ಎ ಸಿ ಆಗೋದು ನಮ್ಗೆ ಸಿಗುತ್ತೆ. ಹೌದಾ, 230 ವೋಲ್ಟ್ RMS ಇರುವಂತ ವ್ಯಾಲ್ಯೂ ನಮ್ಗೆ ಸಿಗುತ್ತೆ. ಮನೆಯಲ್ಲಿ ಕರೆಂಟ್ ಅಷ್ಟು ವೋಲ್ಟೇಜ್ ಇರುವಂತ ಎ ಸಿ ಸಿಗತ್ತೆ ನಮ್ಗೆ. ಹೌದಾ, ಬಟ್ ಅಲ್ಲಿ ಜಾಸ್ತಿ ವೋಲ್ಟೇಜ್ ಮೂಲಕ ಕಳ್ಸಿರ್ತಾರೆ, ನಮ್ ಮನೆಗೆ ಬರೋದ್ರೆ ಒಳಗೆ ಅದು 230 ಆಗಿರುತ್ತೆ. ಹೆಂಗೆ, ನಿಮ್ ಮನೆ ಪಕ್ಕದಲ್ಲಿ ಅಥವಾ ಒಂದ್ ಸುಮಾರು ಮನೆ ಇರೋ ಜಾಗದಲ್ಲಿ ಏನ್ ಹಾಕಿರ್ತಾರೆ, ಮಿಡ್ಲಲ್ಲಿ ಒಂದು ಗೊಯ್ ಅಂತ ಒಂದು ಮಷಿನ್ ಹಾಕಿರ್ತಾರೆ. ಅಲ್ಲಿ ಕಾಣ್ತಾ ಇದೆಯಲ್ವಾ, ಈ ರೀತಿ ಮಷಿನ್ ಹಾಕಿರ್ತಾರೆ. ಈ ಮಷಿನ್ಗೆ ನಾವು ಟ್ರಾನ್ಸ್ಫಾರ್ಮರ್ ಅಂತ ಹೇಳೋದು. ಅದೇ ಜಾಸ್ತಿ ವೋಲ್ಟೇಜ್ ಬಂದಿರುತ್ತಲ್ವಾ, ಇದಕ್ಕೆ ನಮ್ಮ ಮನೆಗೆ ಬೇಕಾಗಿರುವಷ್ಟೇ ಕಮ್ಮಿ ವೋಲ್ಟೇಜ್ ಆಗಿ ಅದನ್ನ ಕನ್ವರ್ಟ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಸೊ ಈ ರೀತಿ ಮಾಡ್ಬೇಕಾದ್ರೆ ಆ ಪವರ್ ಒಂದ್ ಫಾರ್ಮ್ ಅಲ್ಲಿ ಇರೋದು ಇನ್ನೊಂದು ಫಾರ್ಮ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ, ಸೊ ಈ ರೀತಿಯಾಗಿ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಮತ್ತೆ ಏನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ನಮ್ಗೆ ಇದು ಗೊತ್ತಲ್ವಾ, P is equal to ಕರೆಂಟ್ ಇಂಟು ವೋಲ್ಟೇಜ್. ಅಂದ್ರೆ ಏನೋ ಒಂದು ಪ್ರೊಡ್ಯೂಸ್ ಆಗತ್ತೆ. ಸಪೋಸ್ 100 ವ್ಯಾಟ್ ಪವರ್ ಪ್ರೊಡ್ಯೂಸ್ ಆಯ್ತು ಅಂತ ಇಟ್ಕೊಳ್ಳಿ, 100 ವ್ಯಾಟ್ ನ ಪವರ್ ಪ್ರೊಡ್ಯೂಸ್ ಆಯ್ತು ಅಂತ ಇಟ್ಕೊಳ್ಳಿ. ಇದನ್ನ ನಾವು ಯಾವ ರೀತಿ ಮಾಡ್ಬೋದು, 10 ಆಂಪಿಯರ್ ಕರೆಂಟ್ ಹಾಗೆ 10 ವೋಲ್ಟ್ ವೋಲ್ಟೇಜ್ ಅಂತಾನು ಇಟ್ಕೊಂಡ್ರು ನಮ್ಗೆ ಇಷ್ಟು ಪವರ್ ಸಿಗತ್ತೆ. ಅಥವಾ ನಾವ್ ಇದನ್ನ 1 into 100 ಮಾಡ್ಕೊಂಡ್ರು ಸಿಗತ್ತೆ. ಹೌದಾ, 1 into 100 ಮಾಡ್ಕೊಂಡ್ರೂ ಸಿಗತ್ತೆ. ಈ ರೀತಿ ಮಾಡ್ಕೊಂಡ್ರು ನಮ್ಗೆ ಇಷ್ಟೇ ಪವರ್ ಸಿಗತ್ತೆ. ಅಲ್ಲಿ ಪವರ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಪವರ್ ಅನ್ನ ಅಂದ್ರೆ ಆ ವೋಲ್ಟೇಜ್ ಅನ್ನ ಮೇನ್ಲಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. ಪವರ್ ಇದ್ದಷ್ಟೇ ಇರುತ್ತೆ ಯಾವಾಗಲೂ. ಮತ್ತೆ ನೀವು ಸಪೋಸ್ ನೀವು ಕರೆಂಟ್ ಜಾಸ್ತಿ ಇತ್ತು, ಅಷ್ಟೇ ಪವರ್ 10 ಆಂಪಿಯರ್ ಇತ್ತು, ಇಲ್ಲಿ 10 ವೋಲ್ಟ್ ಇತ್ತು ಅಂತ ಇಟ್ಕೊಳ್ಳಿ. ಜಾಸ್ತಿ ಕರೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಅಲ್ಲಿಂದ ನಿಮ್ ಮನೆವರೆಗೂ ಬರ್ಬೇಕಾಗಿರುವಂತ ವೈರ್ ಜಾಸ್ತಿ ದಪ್ಪ ಇರಬೇಕಾಗಿತ್ತು. ಕರೆಕ್ಟ್ ಅಲ್ಲ? ಬಟ್ ನಾವಿಲ್ಲಿ ಜಾಸ್ತಿ ವೋಲ್ಟೇಜ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು, ಕಮ್ಮಿ ಕರೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅಷ್ಟು ದಪ್ಪ ವೈರ್ ಅಗತ್ಯ ಇರಲ್ಲ. ಸೊ ತೆಳುವಾಗಿರೋ ವೈರ್ ಮತ್ತೆ ಜಾಸ್ತಿ ವೋಲ್ಟೇಜ್ ನಡೆಯುತ್ತೆ ಅದರಲ್ಲಿ. ಬಟ್ ನಮ್ಮ ಮನೆ ಪಕ್ಕ ಬಂದಾಗ, ಮನೆ ಹತ್ರ ಬಂದಾಗ ಟ್ರಾನ್ಸ್ಫಾರ್ಮರ್ ಅದನ್ನ ಕಮ್ಮಿ ವೋಲ್ಟೇಜ್ ಮಾಡುತ್ತೆ, ಹಾಗೆ ಜಾಸ್ತಿ ಕರೆಂಟ್ ಇರೋ ರೀತಿ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ನಮ್ಮ ಮನೆಗಳಿಗೆ ಸಪ್ಲೈ ಮಾಡುತ್ತೆ. ಕ್ಲಿಯರ್ ಅಲ್ಲ? ಮತ್ತಲ್ಲಿ ಪವರ್ ಸ್ಟೇಷನ್ ನಲ್ಲಿ ಪ್ರೊಡ್ಯೂಸ್ ಮಾಡಿರ್ತಾರಲ್ಲ, ಆವಾಗ ಅದನ್ನ ನಮ್ಮ ಮನೆವರೆಗೂ ಕಳಿಸ್ಬೇಕು ಅಂದ್ರೆ ಆವಾಗ ನಾವು ಜಾಸ್ತಿ ವೋಲ್ಟೇಜ್ ಮಾಡ್ಕೊಂಡು ಕಳಿಸ್ಬೇಕು. ಆವಾಗಲೂ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ತಾರೆ. ಬೇಸಿಕಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋದು ಯಾವಾಗ ಕಮ್ಮಿ ವೋಲ್ಟೇಜ್ ಇದೆ, ನಮ್ಗೆ ಜಾಸ್ತಿ ವೋಲ್ಟೇಜ್ ಬೇಕು ಅಂದಾಗ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತಾರೆ. ಅಥವಾ ಜಾಸ್ತಿ ವೋಲ್ಟೇಜ್ ಇದೆ, ಕಮ್ಮಿ ವೋಲ್ಟೇಜ್ ಬೇಕು ಅಂದಾಗ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೋತಾರೆ. ಸರಿನಾ? ಸೊ ಈ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಯಾವ ರೀತಿ ಬೇಕಾದ್ರೂ ಬಳಸ್ಕೋಬಹುದು. ಜಾಸ್ತಿ ಇರೋದನ್ನ ಕಮ್ಮಿ ಮಾಡೋಕೆ ಅಥವಾ ಕಮ್ಮಿ ಇರೋದನ್ನ ಜಾಸ್ತಿ ಮಾಡೋಕೆ ಬಳಸಬಹುದು. ಈಗ ಸಪೋಸ್ ಕಮ್ಮಿ ವೋಲ್ಟೇಜ್ ಇರೋದನ್ನ ಜಾಸ್ತಿ ವೋಲ್ಟೇಜ್ ಮಾಡತ್ತಪ್ಪ ಅಂದ್ರೆ ಕಮ್ಮಿ ಇರೋದು ಜಾಸ್ತಿ ಆಗುತ್ತೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಜಾಸ್ತಿ ವೋಲ್ಟೇಜ್ ಇರೋದನ್ನ ಕಮ್ಮಿ ವೋಲ್ಟೇಜ್ ಆಗಿ ಮಾಡ್ಬೇಕಪ್ಪ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಓಕೆನಾ? ಈಗ ಅವೆರಡರಲ್ಲೂ ವ್ಯತ್ಯಾಸ ಏನು ಅಂತ ನೋಡೋಣ. ಈಗ ಇಲ್ಲಿ ನೋಡಿ, ನಂಬರ್ ಆಫ್ ಟರ್ನ್ಸ್ ಯಾವ ಕಡೆ ಜಾಸ್ತಿ ಇದೆ, ಈ ಕಡೆ ಜಾಸ್ತಿ ಇದೆ. ಇದಕ್ಕೆ ಪ್ರೈಮರಿ ಕಾಯಿಲ್, ನಾವು ಪವರ್ ಸಪ್ಲೈ ಮಾಡ್ತೀವಲ್ವಾ, ಇದಕ್ಕೆ ಪ್ರೈಮರಿ ಕಾಯಿಲ್ ಅಂತ ಕರಿತೀವಿ. ಪವರ್ ಇಂಡ್ಯೂಸ್ ಆಗತ್ತಲ್ವಾ ಅಥವಾ ವೋಲ್ಟೇಜ್ ಇಂಡ್ಯೂಸ್ ಆಗತ್ತಲ್ವಾ, ಅದಕ್ಕೆ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಇಲ್ಲಿದೆ ಆ ತರ. ಇಲ್ಲಿ ಪ್ರೈಮರಿ ಕಾಯಿಲ್ ಅಲ್ಲಿ ಜಾಸ್ತಿ ಇದೆಯೋ ಸೆಕೆಂಡರಿ ಕಾಯಿಲ್ ಅಲ್ಲಿ ಜಾಸ್ತಿ ಇದೆಯೋ, ಆಬ್ವಿಯಸ್ಲಿ ಇದ್ರಲ್ಲಿ ಜಾಸ್ತಿ ಇದೆ. ಅಂದ್ರೆ ಇದರಲ್ಲಿ ಜಾಸ್ತಿ ನಾವು ಸಪ್ಲೈ ಮಾಡಿದ್ರೆ ಇಲ್ಲಿ ಇಂಡ್ಯೂಸ್ ಆಗುವಂತ EMF ಏನಿದೆಯೋ ಕಮ್ಮಿ ರೌಂಡ್ ಇದೆಯಲ್ವಾ ಇಲ್ಲಿ, ಹೀಗಾಗಿ ಇಲ್ಲಿ ಇಂಡ್ಯೂಸ್ ಆಗುವಂತ EMF ಏನಿದೆಯೋ ಇದು ಕಮ್ಮಿ ವೋಲ್ಟೇಜ್ ಇರುತ್ತೆ. ಓಕೆನಾ? ಇದು ಕಮ್ಮಿ ವೋಲ್ಟೇಜ್ ಇರುತ್ತೆ. ಹೀಗಾಗಿ ಇಲ್ಲಿ ಜಾಸ್ತಿ ವೋಲ್ಟೇಜ್ ಇರುತ್ತೆ, ಇಲ್ಲಿ ಕಮ್ಮಿ ವೋಲ್ಟೇಜ್ ಇರುತ್ತೆ. ಇನ್ಪುಟ್ ಜಾಸ್ತಿ ವೋಲ್ಟ್ ಕೊಟ್ಟಿದ್ದೀನಿ, ಔಟ್ಪುಟ್ ಕಮ್ಮಿ ವೋಲ್ಟ್ ಇಟ್ಟಿದ್ದೀನಿ. ಹೀಗಾಗಿ ದಿಸ್ ಈಸ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆನಾ? ಸಪೋಸ್ ನಾನೇನ್ ಮಾಡ್ಕೋತೀನಿ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ಕಮ್ಮಿ ಇಟ್ಕೋತೀನಿ ಅಂತ ಇಟ್ಕೊಳ್ಳಿ. ನಂಬರ್ ಆಫ್ ಟರ್ನ್ಸ್ ಅನ್ನ ಕಮ್ಮಿ ಇಟ್ಕೋತೀನಿ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ಜಾಸ್ತಿ ಇಟ್ಕೋತೀನಿ ಅಂತ ಅನ್ಕೊಳ್ಳಿ. ಓಕೆನಾ? ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕಳಿಸಿದ್ರೆ, ಇವಾಗ ಮಾಡಿದ್ರೆ, ಇವಾಗ ಇಲ್ಲಿ ಕಮ್ಮಿ ವೋಲ್ಟ್ ಇರುತ್ತೆ, ಇಲ್ಲಿ ವೋಲ್ಟೇಜ್ ನಂಬರ್ ಆಫ್ ಟರ್ನ್ಸ್ ಕಮ್ಮಿ ಇದೆ, ನಾನು ಕಮ್ಮಿ ವೋಲ್ಟ್ ಅನ್ನ ಸಪ್ಲೈ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಕಮ್ಮಿ ವೋಲ್ಟ್ ಸಪ್ಲೈ ಮಾಡಿದ್ದೀನಿ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದೆ, ಹೀಗಾಗಿ ಜಾಸ್ತಿ ವೋಲ್ಟ್ ಇರೋದು ಇಂಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇಂಡ್ಯೂಸ್ ಆಗೋದು ಜಾಸ್ತಿ ವೋಲ್ಟ್ ಇರುತ್ತೆ. ಇದೇನಾಯ್ತು, ಕಮ್ಮಿಯಿಂದ ಜಾಸ್ತಿಗೆ ಹೋಯ್ತು, ವೋಲ್ಟೇಜ್ ಜಾಸ್ತಿಗೆ ಹೋಯ್ತು. ಇದನ್ನ ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಎಲ್ಲಿ ಯೂಸ್ ಮಾಡ್ತಾರೆ, ಪವರ್ ಸ್ಟೇಷನ್ ನಿಂದ ನಮ್ಮ ಮನೆಗೆ ಪವರ್ ಸಪ್ಲೈ ಮಾಡಬೇಕು ಅಂದ್ರೆ ಸಪ್ಲೈ ಮಾಡಬೇಕಾಗಿರುವಂತಹ ಕರೆಂಟ್ ಏನಿದೆಯೋ ಅದು ಜಾಸ್ತಿ ವೋಲ್ಟ್ ಇರಬೇಕು. ಹೌದಾ? ಸೊ ಪವರ್ ಸ್ಟೇಷನ್ ಹತ್ರ ಯೂಸ್ ಮಾಡೋದು ಈ ರೀತಿಯಾಗಿರೋ ಟ್ರಾನ್ಸ್ಫಾರ್ಮರ್. ನಮ್ಮ ಮನೆ ಹತ್ರ ಜಾಸ್ತಿ ವೋಲ್ಟೇಜ್ ಇರೋ ಕರೆಂಟ್ ಬಂದಿರುತ್ತೆ, ಬಟ್ ನಮ್ಮ ಮನೆ ಒಳಗೆ ಬರಬೇಕು ಅಂದ್ರೆ ಅದು ಕಮ್ಮಿ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡ್ಬೇಕಲ್ಲ. ಸೊ ಆವಾಗ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೋತೀವಿ. ಕ್ಲಿಯರ್ ಅಲ್ಲ? ಇವಾಗ ಟ್ರಾನ್ಸ್ಫಾರ್ಮರ್ ಇಕ್ವೇಶನ್ ಒಂದು ಬರ್ಕೊಂಡ್ ಬಿಡೋಣ. ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ವೋಲ್ಟೇಜ್ ಕಮ್ಮಿ ಇರುತ್ತೆ ಬಿಟ್ರೆ, ಇಲ್ಲಿ ಏನು ಪವರ್ ಕೊಟ್ಟಿರ್ತೇವೋ ಇಲ್ಲಿ ಬಂದ್ಮೇಲೆ ವೋಲ್ಟೇಜ್, ಈಗ ಇಲ್ಲಿ ನಾವು ಬಿಡ್ಸ್ಕೊಂಡಿರೋದು ಯಾವ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಬಿಡ್ಸ್ಕೊಂಡಿದ್ದೀನಿ. ಓಕೆ, ಇದೇ ಎಕ್ಸಾಂಪಲ್ ಇಂದ ಕಂಟಿನ್ಯೂ ಆಗೋಣ. ಏನಾಗತ್ತೆ, ಇಲ್ಲಿ ವೋಲ್ಟೇಜ್ ಕಮ್ಮಿ ಇರುತ್ತೆ, ಇಲ್ಲಿ ಹೋದ ತಕ್ಷಣ ವೋಲ್ಟೇಜ್ ಜಾಸ್ತಿ ಆಗುತ್ತೆ.
ಕ್ಲಿಯರಾ? ಸೊ ಇಲ್ಲಿ ಹೋದ ತಕ್ಷಣ ವೋಲ್ಟೇಜ್ ಜಾಸ್ತಿ ಆಗತ್ತೆ ಅಂತಂದ್ರೆ ಪವರ್ ಜಾಸ್ತಿ ಆಗತ್ತಾ? ಇಲ್ಲ, ಜಾಸ್ತಿ ಆಗಲ್ಲ. ಪವರ್ ಇಲ್ಲೆಷ್ಟು ಪವರ್ ಸಪ್ಲೈ ಮಾಡಿದ್ನೋ ಇಲ್ಲೂ ಅಷ್ಟೇ ಪವರ್ ಹೋಗತ್ತೆ. ಓಕೆನಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಹೊಸ ಎನರ್ಜಿ ಸೃಷ್ಟಿ ಆಗೋದು ಇಲ್ಲ, ಇರೋದು ನಾಶ ಆಗೋದು ಇಲ್ಲ. ಅದು ಒಂದ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಷ್ಟೇ. ಸೊ ಎನರ್ಜಿ ಇಲ್ಲಿ ಎಷ್ಟು ಎನರ್ಜಿ ಇತ್ತೋ ಇಲ್ಲಿಗೂ ಅಷ್ಟೇ ಎನರ್ಜಿ ಇರುತ್ತೆ. ಬಟ್ ಅದೇನಾಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ, ಬೇರೆ ರೂಪ ಆಗುತ್ತೆ. ಇಲ್ಲಿ ವೋಲ್ಟೇಜ್ ಕಮ್ಮಿ ಇತ್ತು, ಇಲ್ಲಿ ವೋಲ್ಟೇಜ್ ಜಾಸ್ತಿ ಇದೆ. ಇಲ್ಲಿ ವೋಲ್ಟೇಜ್ ಕಮ್ಮಿ ಇತ್ತು ಅಂದ್ರೆ ಏನರ್ಥ, ಇಲ್ಲಿ ಕೊಟ್ಟಾಗ ಕರೆಂಟ್ ಜಾಸ್ತಿ ಇತ್ತು ಅಂತ ಅರ್ಥ. ಬಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಕರೆಂಟ್ ಕಮ್ಮಿ ಆಗಿರುತ್ತೆ. ಹೀಗಾಗಿ ಪವರ್ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಪವರ್ ಎರಡು ಕಡೆಗೆ ಸೇಮ್ ಇರುತ್ತೆ. ಇನ್ಪುಟ್ ಪವರ್ ಮತ್ತೆ ಔಟ್ಪುಟ್ ಪವರ್ ಎರಡು ಸೇಮ್ ಇರ್ಬೇಕಾಯ್ತು. ಹೌದಾ? ಸೊ ಎರಡು ಸೇಮ್ ಇರ್ಬೇಕಾಯ್ತು ಅಂತಂದ್ರೆ ಇಲ್ಲಿ ವಿ ಐ ಮತ್ತೆ ಇಲ್ಲಿನ ವಿ ಐ ಎರಡು ಸೇಮ್ ಇರ್ಬೇಕಾಯ್ತು. ವಿ ಅಂತಂದ್ರೆ ವಿ ಆರ್ ಎಂ ಎಸ್ ವ್ಯಾಲ್ಯೂನೇ ನಾವು ತಗೋಬೇಕು, ಇಲ್ಲೂ ಐ ಆರ್ ಎಂ ಎಸ್ ವ್ಯಾಲ್ಯೂನೇ ತಗೋಬೇಕು. ಇಲ್ಲೂ ವಿ ಆರ್ ಎಂ ಎಸ್, ಇಲ್ಲೂ ಐ ಆರ್ ಎಂ ಎಸ್ ವ್ಯಾಲ್ಯೂನೇ ತಗೋಬೇಕು. ಓಕೆನಾ? ಬಟ್ ಇಲ್ಲೂ ಒಂದು ಕಾಸ್ 5 ಫ್ಯಾಕ್ಟರ್ ಬರುತ್ತೆ, ಇಲ್ಲೂ ಕಾಸ್ 5 ಫ್ಯಾಕ್ಟರ್ ಬರುತ್ತೆ ಅಂತ ಇದ್ರೂನು ಅವೆರಡು ಕ್ಯಾನ್ಸಲ್ ಆಗುತ್ತೆ. ಓಕೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಹೌದಾ? ಈ ಸೈಡ್ ಇದೆ, ಈ ಸೈಡ್ ಇದೆ ಅಂದ್ಮೇಲೆ ಕ್ಯಾನ್ಸಲ್ ಆಗುತ್ತೆ. ಒಟ್ನಲ್ಲಿ ಉಳ್ಕೊಳ್ಳೋದು ಇದೇನೆ, ಕನ್ಫ್ಯೂಸ್ ಆಗು ಮಾತೇ ಇಲ್ಲ. ಇಲ್ಲಿ ಇವೆರಡೇ ಉಳ್ಕೊಳ್ಳುತ್ತೆ. ಇವಾಗ ನೋಡಿ ಈ ರೀತಿ ಇದೆ. ಸೊ ಇನ್ಪುಟ್ಗೆ ನಾವು ಕೊಡೋದೇನು, ಇನ್ಪುಟ್ ಅಂದ್ರೆ ಪ್ರೈಮರಿ ಕಾಯಿಲ್ ಇರುತ್ತೆ ಅಲ್ಲಿ. ಹೌದಾ? ಸೊ ಪಿ ಅಂತ ಬರ್ಕೊಳ್ಳೋಣ ಅಲ್ಲಿ. ಓಕೆನಾ? ಇನ್ಪುಟ್ ಇರೋದು ಪ್ರೈಮರಿ ಕಾಯಿಲ್ ಇಂದ ಅಲ್ವಾ, ಇಲ್ಲಿ ಔಟ್ಪುಟ್ ಇರೋದು ಸೆಕೆಂಡರಿ ಕಾಯಿಲ್ ಇಂದ. ಈಗ ಎಸ್ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ವಿ ಪಿ ಐ ಪಿ ವಿ ಎಸ್ ಐ ಎಸ್ ಆಗತ್ತೆ. ಈಗ ನಾವು ಇದ್ರದ್ದು ಬೇಕಾದ್ರೆ ಎಸ್ ಅನ್ನ ಈ ಕಡೆ ತಗೊಂಡ್ ಬರ್ತೀನಿ. ವಿ ಪಿ ಬೈ ವಿ ಎಸ್ ಈಸ್ ಈಕ್ವಲ್ ಟು, ಇಲ್ಲಿ ಐ ಎಸ್ ಆಲ್ರೆಡಿ ಇದೆ, ಡಿವೈಡೆಡ್ ಬೈ ಐ ಪಿ ಅನ್ನ ಈ ಕಡೆ ತಗೊಂಡ್ ಬರ್ತೀನಿ. ಪ್ರೈಮರಿ ಕಾಯಿಲ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಅದೇ ಪ್ರೈಮರಿ ಕಾಯಿಲ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ಜಾಸ್ತಿ ಇಡಬೇಕು. ಸೆಕೆಂಡರಿ ಕಾಯಿಲ್ ಅಲ್ಲಿ ಜಾಸ್ತಿ ಬರಬೇಕು ಅಂತಂದ್ರೆ ಅದೇ ಸೆಕೆಂಡರಿ ಕಾಯಿಲ್ ನಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ಜಾಸ್ತಿ ಇಡಬೇಕು. ಸೊ ಈ ರೀತಿಯಾಗಿ ನಮ್ದು ಸಿಗತ್ತೆ. ಓಕೆ, ಎಕ್ಸ್ಪ್ರೆಷನ್ ಈ ರೀತಿಯಾಗಿ ಸಿಗತ್ತೆ. ಇದನ್ನ ನಾವು ಟ್ರಾನ್ಸ್ಫಾರ್ಮರ್ ಈಕ್ವೇಶನ್ ಅಂತ ಕರ್ಕೋಬಹುದು. ಇದು ನಿಮ್ದು ಕೇಳಿದ್ರು ಬಟ್ ಇದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ. ಎರಡದ್ದು ಪವರ್ ಸೇಮ್ ಇರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇದ್ರೆ ಇದನ್ನ ಈಸಿಯಾಗಿ ನಾವು ಪ್ರೊಡ್ಯೂಸೇ ಮಾಡಿಬಿಡ್ಬೋದು. ಈ ಈಕ್ವೇಶನ್ ಅನ್ನು ಈಸಿಯಾಗಿ ಪ್ರೊಡ್ಯೂಸೇ ಮಾಡಿಬಿಡ್ಬೋದು. ಇವಾಗ ಲಾಸ್ಟ್ ಟಾಪಿಕ್ ಬಂದಿದ್ದೇವೆ. ಏನಪ್ಪಾ ಅಂತಂದ್ರೆ ಈ ಟ್ರಾನ್ಸ್ಫಾರ್ಮ್ ಅಲ್ಲಿ ಎನರ್ಜಿ ಲಾಸ್ ಯಾವ್ಯಾವ ರೀತಿ ಆಗತ್ತೆ ಮತ್ತೆ ಏನೇನ್ ಸೊಲ್ಯೂಷನ್ ಅಂತ ನೋಡ್ತಾ ಹೋಗೋಣ. ಆಯ್ತಾ? ನಾವೆಲ್ಲ ಕಲಿಬೇಕಾದ್ರೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು, 3 ಮಾರ್ಕ್ 2 ಮಾರ್ಕ್ಗೆ. ಓಕೆನಾ? ಬಟ್ ನಿಮ್ಗೆ ಅದೆಲ್ಲ ತೆಗೆದು ಬಿಟ್ಟಿದಾರಲ್ವಾ. ಬಟ್ ಇದೇ ಟಾಪಿಕ್ ಮೇಲೆ ನಿಮ್ಗೆ MCQ ಕೇಳ್ಬಹುದು. ದಟ್ಸ್ ವೈ ಅದನ್ನ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಟ್ರಾನ್ಸ್ಫಾರ್ಮರ್ ಇರುತ್ತೆ ಈ ರೀತಿ. ಹೌದಾ? ಯಾವ್ಯಾವ ರೀತಿಲಿ ಹೀಟ್ ಲಾಸ್ ಆಗ್ಬಹುದು. ಮೊದಲನೇದು ಕಾಮನ್ ಸೆನ್ಸ್. ಇದು ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಏನ್ ವೈರ್ ಯೂಸ್ ಮಾಡಿರ್ತೀವಲ್ವಾ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಸೊ ಈ ವೈರ್ ನಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ ಇಂದ ಇಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೌದಾ? ಸೊ ಅಲ್ಲಿ ಆ ಹೀಟ್ ಇಂದ ಲಾಸ್ ಆಗೋಗುತ್ತೆ. ಸುಮ್ನೆ ಹೀಟ್ ಆದ್ರೆ ವೇಸ್ಟ್ ಅಲ್ವಾ ನಮ್ಗೆ. ಎನರ್ಜಿ ನಾವು ಕೊಟ್ಟಿರುವಂತ ಎನರ್ಜಿ ಹೀಟ್ ಆಗಿ ವೇಸ್ಟ್ ಆಗೋದ್ರೆ ಲಾಸ್. ಸೊ ಮೊದಲನೇದು ಏನಪ್ಪಾ ಅಂತಂದ್ರೆ ಹೀಟ್ ಲಾಸ್ ಡ್ಯೂ ಟು ರೆಸಿಸ್ಟೆನ್ಸ್. ಹೌದಾ? ಸೊ ಹೀಟ್ ಲಾಸ್ ಡ್ಯೂ ಟು ರೆಸಿಸ್ಟೆನ್ಸ್. ಹೌದಾ? ಇದು ಮೊದಲನೇ ಲಾಸ್, ಹೀಟ್. ಸೊ ಈ ಲಾಸ್ ಅನ್ನ ಕಮ್ಮಿ ಮಾಡೋದು ಹೇಗೆ, ಏನ್ ಐಡಿಯಾ ಮಾಡ್ಬೋದಪ್ಪ ನಾವು ಅಂತಂದ್ರೆ, ಹೇಗಾದ್ರೂ ಮಾಡಿ ಆ ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡ್ಬೇಕು. ಹೌದಾ? ರೆಸಿಸ್ಟೆನ್ಸ್ ಅನ್ನು ಕಮ್ಮಿ ಮಾಡೋದಾದ್ರೆ ಒಂದು ಒಳ್ಳೆ ಮೆಥಡ್, ನಿಮ್ಗೆ ಇದೆಲ್ಲ ಗೊತ್ತಲ್ವಾ, ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಹೌದಾ? ಲೆಂತ್ ಕಮ್ಮಿ ಮಾಡಿದ್ರೆ ನಾವು ನಂಬರ್ ಆಫ್ ಟರ್ನ್ಸ್ ಕಮ್ಮಿ ಮಾಡ್ಬೇಕಾಗತ್ತೆ. ಆ ತಪ್ಪು ಮಾಡಬಾರ್ದು. ಬಟ್ ನಾವ್ ಏನ್ ಮಾಡ್ಬೋದು, ಇಲ್ಲಿ ಇದನ್ನ ಜಾಸ್ತಿ ಮಾಡ್ಕೋಬಹುದು. ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ವೈರ್ ಏನ್ ನಾವು ಯೂಸ್ ಮಾಡ್ತೀವೋ, ಇಲ್ಲೇನ್ ವೈರ್ ಯೂಸ್ ಮಾಡ್ತೀವೋ ಅದ್ರ ಕ್ರಾಸ್ ಸೆಕ್ಷನ್ ಏರಿಯಾವನ್ನ ಜಾಸ್ತಿ ಮಾಡ್ಕೋಬೇಕು. ಅಂದ್ರೆ ಹೌದಲ್ಲ, ದಪ್ಪ ವೈರ್ ತಗೋಬೇಕು. ಕ್ಲಿಯರಾ? ಸೊ ಇದ್ರ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ದಪ್ಪ ವೈರ್ ಅಥವಾ ಥಿಕ್ ವೈರ್. ಓಕೆ, ದಪ್ಪ ವೈರ್. ಓಕೆನಾ? ಸೊ ಎರಡನೇದು ಏನಪ್ಪಾ ಅಂತಂದ್ರೆ ಹಿಸ್ಟೆರಿಸಿಸ್ ಲಾಸ್. ಓಕೆನಾ? ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ನಾವು ಆಕ್ಚುಲಿ ಇಲ್ಲಿ ವೈರ್ ಸುತ್ತಿಟ್ಕೋತೀವಲ್ವಾ, ಇದನ್ನ ಒಂದು ಕೋರ್ಗೆ ಸುತ್ತಿಡ್ತೀವಿ. ಓಕೆನಾ? ಈ ರೀತಿ ಒಂದು ಕೋರ್ ಇರುತ್ತೆ, ಈ ಕೋರ್ಗೆ ನಾವು ವೈರ್ ಅನ್ನ ಸುತ್ತಿಟ್ಕೋತೀವಿ. ಸುತ್ತಲಿಕ್ಕೆ ಏನಾದ್ರು ಬೇಕಲ್ಲ ವೈರ್ ಅನ್ನ. ಸೊ ಈ ರೀತಿಯಾಗಿ ಒಂದು ಕೋರ್ ಇರುತ್ತೆ, ಈ ಕೋರ್ಗೆ ನಾವು ವೈರ್ ಅನ್ನ ಸುತ್ತಿಡ್ತೀವಿ. ಓಕೆನಾ? ಸೊ ಈ ಕೋರ್ಗೆ ವೈರ್ ಅನ್ನ ಸುತ್ತಿಡ್ತೀವಿ. ಸೊ ಈ ಕೋರ್ಗೆ ವೈರ್ ಸುತ್ತಿಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಈ ಕೋರ್ ಏನಿದೆ ಅಲ್ವಾ, ಯೂಶುವಲಿ ನಾವು ಮೆಟಲ್ ಕಬ್ಬಿಣದಿಂದ ಮಾಡಿರ್ತೀವಿ. ಈ ಕೋರ್ ಏನಿದೆಯಲ್ವಾ, ಈ ಕೋರ್ ಮ್ಯಾಗ್ನೆಟೈಸ್ ಆಗುತ್ತೆ. ಇಲ್ಲಿ ಕೋರ್ ಮ್ಯಾಗ್ನೆಟೈಸ್ ಆಗುತ್ತೆ. ಕೋರ್ ಮ್ಯಾಗ್ನೆಟೈಸ್ ಆಗೋದ್ರಿಂದ ಮತ್ತೆ ಅದು ಕರೆಂಟ್ ಹರಿಯೋದನ್ನ ಮತ್ತೆ ಅದು ಅಪೋಸ್ ಮಾಡುತ್ತೆ. ಹೀಗೆ ಒಂದು ಸಿಕ್ಕಾಪಟ್ಟೆ ಕಿರಿಕಿರಿ ಆಗೋಗುತ್ತೆ.
ಸೊ ಈ ಕೋರ್ ಮ್ಯಾಗ್ನೆಟೈಸ್ ಆಗೋದ್ರಿಂದ ನಮ್ಗೆ ಇಲ್ಲಿ ಹಿಸ್ಟೆರಿಸಿಸ್ ಲಾಸ್ ಆಗುತ್ತೆ. ಸೊ ಇದು ಕಮ್ಮಿ ಆಗಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕೋರ್ ತಗೋತೀವಲ್ವಾ, ಈ ಕೋರ್ ಅನ್ನ ಸಾಫ್ಟ್ ಐರನ್ ಕೋರ್ ತಗೋಬೇಕು, ಮೆದು ಕಬ್ಬಿಣದ ಕೋರ್ ಅನ್ನ ತಗೋಬೇಕು. ಸೊ ಸಾಫ್ಟ್ ಐರನ್ ಕೋರ್ ಇದಕ್ಕೆ ಸೊಲ್ಯೂಷನ್, ಸಾಫ್ಟ್ ಐರನ್ ಕೋರ್. ಓಕೆ, ಇದೊಂದು ಇದಕ್ಕೆ ಸೊಲ್ಯೂಷನ್. ಮೂರನೇದು ಯಾವ್ದಪ್ಪ ಅಂದ್ರೆ ಎಡ್ಡಿ ಕರೆಂಟ್ ಲಾಸ್. ಎಡ್ಡಿ ಕರೆಂಟ್ ಅಂತಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಕಾಯಿಲ್ ಇರತ್ತಲ್ವ, ಇಲ್ಲಿ ಕಾಯಿಲ್ ಹಾಕಿದೀವಿ, ಕೋರಿಗೆ ಸುತ್ಕೊಂಡಿದೀವಿ. ಈ ಕೋರ್ ನಲ್ಲಿ ಇದು ಆಕ್ಚುಲಿ ಹಿಸ್ಟೆರಿಸಿಸ್ ಲಾಸ್, ಎಡ್ಡಿ ಕರೆಂಟ್ ಲಾಸ್ ಎಲ್ಲ ಒಂದೇ ತರ ಇದ್ದೆ, ಅದು ಸುತ್ಕೊಂಡಿದೀವಿ. ಹಾಗೆ ಆ ರೀತಿ ಸುತ್ಕೊಂಡಾಗ ಹಿಸ್ಟೆರಿಸಿಸ್ ಲಾಸ್ ಅಂದ್ರೆ ನಾವೇನಂದ್ವಿ, ಇಲ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ, ಇದು ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ಏನಂತಿದೀವಿ, ಎಡ್ಡಿ ಕರೆಂಟ್ ಲಾಸ್ ಅಂತ ಇದೀವಿ. ಅಂದ್ರೆ ಇಲ್ಲಿ ವೈರ್ ಸುತ್ತಿರ್ತೀವಲ್ವಾ, ನಾವು ಕೋರ್ಗೆ ವೈರ್ ಸುತ್ತಿರ್ತೀವಲ್ವಾ, ಹೀಗಾಗಿ ಇದ್ರ ಒಳಗಡೆ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಕರೆಂಟ್ ಅನ್ನ ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಸೊ ಆ ಎಡ್ಡಿ ಕರೆಂಟ್ ನಿಂದ ಆಗಿರುವಂತ ಲಾಸ್, ಎಡ್ಡಿ ಕರೆಂಟ್ ಮತ್ತೆ ಹಿಸ್ಟೆರಿಸಿಸ್ ಏನಿದೆಯಲ್ವಾ, ಇದನ್ನ ನಿಮ್ ಸಿಲೆಬಸ್ ನಿಂದಾನೇ ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಬಟ್ ಈ ಲಾಸ್ ಅಂತ ಬಂದಾಗ ಅಲ್ಲಿ ಒಂದ್ ಸ್ವಲ್ಪ ಮೆನ್ಷನ್ ಇದೆ, ಹೀಗಾಗಿ ಹೇಳ್ತಾ ಇದ್ದೇನೆ ಎಡ್ಡಿ ಕರೆಂಟ್ ಲಾಸ್. ಮೂರನೇದು ಎಡ್ಡಿ ಕರೆಂಟ್ ಲಾಸ್. ಇದಕ್ಕೆ ಏನ್ ಸೊಲ್ಯೂಷನ್ ಅಪ್ಪ ಅಂತಂದ್ರೆ, ಈ ಕೋರ್ ಇದೆಯಲ್ವಾ, ಐರನ್ ಕೋರ್ ಏನ್ ಯೂಸ್ ಮಾಡ್ತೇವೋ ಇದನ್ನ ನಾವು ಲ್ಯಾಮಿನೇಷನ್ ಮಾಡಬೇಕು. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಲ್ಯಾಮಿನೇಟಿಂಗ್ ದ ಕೋರ್. ನಾಲ್ಕನೇದು ಲಾಸ್ ಡ್ಯೂ ಟು ಫ್ಲಕ್ಸ್ ಲೀಕೇಜ್. ಓಕೆನಾ, ಲಾಸ್ ಡ್ಯೂ ಟು ಫ್ಲಕ್ಸ್ ಲೀಕೇಜ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಬೇಕು, ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದ್ರಿಂದಾನೇ ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗೋದು. ಬಟ್ ಇಲ್ಲಿ ಆಗಿರುವಂತ ಫ್ಲಕ್ಸ್ ಏನಿದೆಯೋ ಅದೆಲ್ಲ ಇಲ್ಲಿ ಮಾತ್ರ ಆಗತ್ತಾ, ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಸುತ್ತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದಾಗಿರುತ್ತೆ. ಸೊ ಇದನ್ನ ಕಮ್ಮಿ ಮಾಡೋದು ಹೆಂಗೆ, ಇದೆಲ್ಲ ಸ್ವಲ್ಪ ಎಂಜಿನಿಯರಿಂಗ್ ಮಾಡಬೇಕು ನಾವು. ಕೋರ್ ಡಿಸೈನ್ ಏನಿದೆ, ಟ್ರಾನ್ಸ್ಫಾರ್ಮರ್ ಡಿಸೈನ್ ಏನಿದೆ, ಇದನ್ನ ಪ್ರಾಪರ್ ಆಗಿ ಎಂಜಿನಿಯರ್ ಮಾಡಬೇಕು. ಇದಕ್ಕೆ ಪ್ರಾಪರ್ ಆಗಿರುವಂತ ಡಿಸೈನ್ ಅನ್ನ ಕೊಟ್ರೆ, ಪ್ರಾಪರ್ ಆಗಿರೋ ಡಿಸೈನ್ ಮಾಡಿದ್ರೆ, ನಾವು ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದ್ರೆ, ಪರ್ಫೆಕ್ಟ್ ಆಗಿ ಇದನ್ನ ಎಂಜಿನಿಯರ್ ಮಾಡಿದ್ರೆ, ನಾವು ಈ ಫ್ಲಕ್ಸ್ ಲಾಸ್ ಏನಿದೆಯೋ ಅಥವಾ ಫ್ಲಕ್ಸ್ ಲೀಕೇಜ್ ಏನಿದೆಯೋ ಇದನ್ನ ಕಮ್ಮಿ ಮಾಡ್ಬೋದು. ಹೌದಾ, ಇದಕ್ಕೆ ಸೊಲ್ಯೂಷನ್ ಏನು, ಪ್ರಾಪರ್ ಎಂಜಿನಿಯರಿಂಗ್ ಅಥವಾ ಪ್ರಾಪರ್ ಡಿಸೈನ್ ಅಂತ ಬರೀ. ಓಕೆ, ಇದಕ್ಕೆ ಸೊಲ್ಯೂಷನ್ ಪ್ರಾಪರ್ ಡಿಸೈನ್. ಸೊ ಈ ರೀತಿಯಾಗಿರುತ್ತೆ ಅಷ್ಟೇ, ಮತ್ತೇನು ಅಲ್ಲ. ಸರಿನಾ, ಇದಾಗಿತ್ತು ಇವತ್ತಿನ ಚಾಪ್ಟರ್. ಆಕ್ಚುಲಿ ನಾನು ನ್ಯೂಮರಿಕಲ್ಸ್ ಇದ್ರಲ್ಲೇ ಮಾಡಿಸೋಣ ಅಂತ ಇದ್ದೆ, ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನ್ಯೂಮರಿಕಲ್ ಮಾಡಿಸ್ಬೇಕಂದ್ರೆ ವಿಡಿಯೋ ದೊಡ್ಡ ಆಗುತ್ತೆ. ವಿಡಿಯೋ ದೊಡ್ಡ ಆದ್ರೆ ನಿಮ್ದೇನು, ನಮ್ಗೆ ಗೊತ್ತು, ನಂಗೆ ನೀವು ಕ್ಲಿಕ್ಕೇ ಮಾಡೋದಿಲ್ಲ, ವಿಡಿಯೋ ಓಪನ್ನೇ ಮಾಡೋದಿಲ್ಲ. ಹೀಗಾಗಿ ಏನ್ ನ್ಯೂಮರಿಕಲ್ಸ್ ಇದಾವಲ್ವಾ, ಇದನ್ನ ನಾನು ನಿಮ್ಗೆ ಹೋಮ್ ವರ್ಕ್ ಆಗಿ ಕೊಡ್ತೇನೆ. ಈಗ ನಿಮ್ಗೆ ಹೋಮ್ ವರ್ಕ್ ಇನ್ ಸೊಲ್ಯೂಷನ್ ಬೇಕು ಅಂತಂದ್ರೆ ವಿಡಿಯೋಗೆ ನೀವು ಕಮೆಂಟ್ ಹಾಕ್ಬೇಕು. ಓಕೆನಾ, ಇದ್ರ ಮೇಲೆ ಏನು ಆಲ್ಟರ್ನೇಟಿಂಗ್ ನ್ಯೂಮರಿಕಲ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿ ನೀವು, ಸರಿನಾ. ಸೊ ಕಮೆಂಟ್ ಎಲ್ಲ ಜಾಸ್ತಿ ಬಂತು ಅಂತಂದ್ರೆ ನಾನು ಡೆಫಿನೆಟ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಏನ್ ನಿಮ್ಗೆ ಹೋಮ್ ವರ್ಕ್ ಅಂತ ಕೊಟ್ಟಿದ್ದೇನೋ, ಅಥವಾ ಇದಕ್ಕೆ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ಯಾವ್ಯಾವ ರೀತಿ ಕ್ವಶನ್ಸ್ ಎಲ್ಲ ನ್ಯೂಮರಿಕಲ್ ಕೇಳ್ತಾರೋ ಎಲ್ಲವನ್ನ ಸೇರಿಸಿ ಒಂದು ನ್ಯೂಮರಿಕಲ್ ಗಂತಾನೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಓಕೆನಾ, ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇವಿಷ್ಟು ಕ್ವಶನ್ಸ್ ಅನ್ನ ನೀವು ನೋಡ್ಕೋಬೇಕು, ಸರಿನಾ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಕ್ವಶನ್ ಓದಿ ಬರ್ಕೊಳ್ಳಿ, ಆ ರೀತಿಯಾಗೆಲ್ಲ ಮಾಡಿ. ಓಕೆನಾ, ಐ ಥಿಂಕ್ ಎಲ್ಲ ಮುಗ್ದಿದೆ ಇವಾಗ. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.